सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। ओम ह्रीं दुं दुर्गाये नमः। ओम ಶ್ರೀ ಗುರುಭ್ಯೋ ನಮಃ। ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು। ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ। ವೀಕ್ಷಕರೇ, ಇದೇ ಏಪ್ರಿಲ್ ಮೊದಲ ವಾರದಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ। ಯಾರಿಗೆಲ್ಲ ಆಸಕ್ತಿ ಇದೆ ಅವರು ಕರೆ ಮಾಡಿ ಅಥವಾ ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡಿ। ಹಾಗಿದ್ರೆ ಈ ವಾರದ ವಾರ ಭವಿಷ್ಯ ಹೇಗಿದೆ? ದಿನಾಂಕ 15 ಮಾರ್ಚ್ 2026ರಿಂದ ದಿನಾಂಕ 21 ಮಾರ್ಚ್ 2026ರವರೆಗಿನ ಒಂದು ವಾರದ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅಂತ ನೋಡೋಣ ಈಗ। ಮೊದಲನೇದಾಗಿ ಮೇಷರಾಶಿಯವರಿಗೆ ಈ ವಾರದಲ್ಲಿ ನಿಮ್ಮ ರಾಶ್ಯಾಧಿಪತಿ 11ನೇ ಮನೆಯಲ್ಲೇ ಇರ್ತಾನೆ, ರಾಹು ಜೊತೆಲೇ ಇರ್ತಾನೆ। ಆದರೆ ಒಂದು ವ್ಯತ್ಯಾಸ ಏನಪ್ಪಾ ಅಂದ್ರೆ, ನಿಮ್ಮ ರಾಶಿಗೆ ಪಂಚಮಾಧಿಪತಿಯಾದಂತಹ ಸೂರ್ಯ ಅಂದ್ರೆ ನಿಮ್ಮ ರಾಶ್ಯಾಧಿಪತಿಗೆ ಮಿತ್ರನಾಗಿ ನಿಮಗೆ ಯೋಗಕಾರಕನಾದಂತಹ ಸೂರ್ಯ ಗ್ರಹ 12ನೇ ಮನೆಗೆ ಬಂದಿರ್ತಾನೆ। 12ನೇ ಮನೆ ಅನ್ನೋದೇ ದುಸ್ಥಾನ। ಅಲ್ಲಿ ಇರೋದಲ್ದೆ ಶನಿಯ ಜೊತೆಗಿರೋದು ಇನ್ನೊಂದಿಷ್ಟು ಅಶುಭ ಫಲವನ್ನ ಕೊಡ್ತಾನೆ। ಯಾವ ವಿಚಾರದಲ್ಲಿ? ಮುಖ್ಯವಾಗಿ ನಿಮ್ಮ ಕೆಲಸ ಅಂತ ಬಂದಾಗ ಅದರಲ್ಲಿ ಯಾರು ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದ್ದೀರೋ ನಿಮಗೆ ಉದ್ಯೋಗದಲ್ಲಿ ಅಭಿವೃದ್ಧಿ, ವ್ಯಾಪಾರದಲ್ಲಿ ಅಭಿವೃದ್ಧಿ ಎಲ್ಲವೂ ಆಗತ್ತೆ। ಆದರೆ ವಿಪರೀತ ಖರ್ಚುಗಳು, ಮೊದಲನೇದಾಗಿ ಕುಟುಂಬಕ್ಕೋಸ್ಕರ ಖರ್ಚು, ಕುಟುಂಬದಲ್ಲಿರ್ತಕ್ಕಂಥವ್ರಿಗೋಸ್ಕರ ಖರ್ಚಾಗ್ತಾ ಇರುತ್ತೆ। ಪಂಚಮಾಧಿಪತಿ ವ್ಯಯಸ್ಥಾನದಲ್ಲಿರೋದ್ರಿಂದ ನಿಮ್ಮ ಮಕ್ಕಳಿಗೋಸ್ಕರ ಖರ್ಚಾಗತ್ತೆ। ಯಾಕಂದ್ರೆ ಪಂಚಮ ಅಂದ್ರೆ ನಿಮ್ಮ ಮಕ್ಕಳು, ವ್ಯಯಸ್ಥಾನದಲ್ಲಿರೋದ್ರಿಂದ ಮಕ್ಕಳಿಗೋಸ್ಕರ ಖರ್ಚಾಗತ್ತೆ। ಹಾಗೆ ಹಣಕಾಸಿನ ಉಳಿತಾಯದ ಬಗ್ಗೆ ನಿಮಗೆ ಬಹಳ ಚಿಂತೆ ಇರುತ್ತೆ ಈ ವಾರದಲ್ಲಿ। ಹೆಂಗಪ್ಪ ಹಿಂಗಾದ್ರೆ, ಅಯ್ಯೋ ಕೈಯಲ್ಲಿ ದುಡ್ಡೆಲ್ಲ ಖಾಲಿ ಆಯ್ತಲ್ಲ ಅನ್ನೋ ಸ್ವಲ್ಪ ಟೆನ್ಷನ್ ಇರುತ್ತೆ। ಆದ್ರೆ ಇಲ್ಲಿ ಧನಾಧಿಪತಿ ಶುಕ್ರಗ್ರಹ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಹಣಕಾಸಿನ ಮುಗ್ಗಟ್ಟು ಅಂತ ಕಂಡು ಬರೋದಿಲ್ಲ, ಬಟ್ ಗಳಿಸಿದ್ದೆಲ್ಲ ಉಳಿಲಿಲ್ವಲ್ಲ ಅನ್ನೋ ಬೇಸರ ಇರುತ್ತೆ। ಇದು ಒಂದು ವಿಚಾರ। ಆದ್ರೆ ಇನ್ನು ಉದ್ಯೋಗದ ವಿಚಾರ ಅಂತ ತಗೊಂಡ್ರೆ, ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ 6ನೇ ಮನೆ ಅಧಿಪತಿ ಬುಧಗ್ರಹ ಲಾಭದಲ್ಲಿದ್ದಾನೆ, ಗುಡ್। ಆದ್ರೆ ಅವನ ಜೊತೆನಲ್ಲಿ ಕುಜ ಮತ್ತು ರಾಹು ಇರೋದ್ರಿಂದ ಸ್ವಲ್ಪ ಮೆಂಟಲಿ ತುಂಬಾ ಸ್ಟ್ರೆಸ್ ಅನಿಸ್ತಾ ಇರುತ್ತೆ। ನಿಮ್ಗೆ ಕೊಟ್ಟಿರೋ ಕೆಲಸ ಬೇಗ ಮುಗಿಸ್ಬೇಕು ಅನ್ನೋ ಒತ್ತಡ ಇರುತ್ತೆ। ಪದೇ ಪದೇ ನಿಮ್ಮ ಮೇಲಧಿಕಾರಿಗಳಿಂದ ಒಂದು ಒತ್ತಡ ಹೇರ್ತಾ ಇರ್ತಾರೆ ನಿಮ್ಮ ಮೇಲೆ, ಸ್ವಲ್ಪ ಕಷ್ಟ ಅನ್ನಿಸ್ತಾ ಇರುತ್ತೆ। ಶಕ್ತಿ ಮೀರಿ ನಾನು ಕೆಲಸ ಮಾಡ್ತಾ ಇದ್ದೀನಲ್ಲಪ್ಪ ಅನ್ನೋ ತರ ನಿಮ್ಗೆ ಅನಿಸ್ತಾ ಇರುತ್ತೆ। ತುಂಬಾ ಸುಸ್ತಾಗತ್ತೆ, ಇದರಿಂದ ವೀಕ್ನೆಸ್ ಅನ್ಸುತ್ತೆ। ರಾತ್ರಿ ನಿದ್ರೆ ಬರಲ್ಲ, ಯಾಕಂದ್ರೆ ಕುಜನ ಜೊತೆಯಲ್ಲಿ ಬುಧ ಸೇರಿದ್ರೆ ನಿದ್ರೆನೆ ಬರಲ್ಲ। ಯಾಕಂದ್ರೆ ಏನಾದ್ರೂ ಒಂದು ತಲೆಗೆ ಯೋಚನೆ ಕೊಟ್ಟು ಬಿಡ್ತಾನೆ। ಅತಿಯಾಗಿ ಯೋಚಿಸೋದು ಉದ್ಯೋಗದ ಬಗ್ಗೆ, ಉದ್ಯೋಗದಲ್ಲಿ ಏನೋ ಭಯ, ಕೆಲಸದಿಂದ ಎಲ್ಲಿ ತೆಗೆದು ಬಿಡ್ತಾರೋ ಅನ್ನೋ ಭಯ, ಅಥವಾ ಕೆಲಸದಲ್ಲಿ ಏನೋ ಪ್ರಾಬ್ಲಮ್ ಆಗ್ಬಿಟ್ರೆ ಅನ್ನೋ ಭಯ। ಈ ಭಯದಲ್ಲಿ ರಾತ್ರಿ ನಿದ್ರೆ ಮಾಡಲ್ಲ, ವಿಪರೀತ ತಲೆನೋವು ಬರುತ್ತೆ। ಬುಧ ಮತ್ತು ಮಂಗಳನ ಜೊತೆ ರಾಹು ಇರೋದ್ರಿಂದ ತುಂಬಾ ಟೆನ್ಷನ್ ಮಾಡ್ಕೊಳ್ತೀರಾ। ಆದ್ರೆ ಇದರಿಂದ ನಿಮ್ಮ ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸಗಳಾಗುವ ಸಾಧ್ಯತೆಗಳಿದೆ। ಆದಷ್ಟು ಪ್ರತಿದಿನ ಒಂದು ಅರ್ಧ ಗಂಟೆ ಮೆಡಿಟೇಷನ್ ಮಾಡಿ, ವಿಷ್ಣು ಸಹಸ್ರನಾಮ ಅಥವಾ ಯಾವ್ದಾದ್ರು ಶಿವ ಸಹಸ್ರನಾಮಗಳನ್ನ ಪ್ಲೇ ಮಾಡಿಕೊಂಡು ನೀವು ಧ್ಯಾನ ಮಾಡಿ ಕೂತ್ಕೊಂಡು ಅದರ ಒಂದು ಏನು ಶ್ಲೋಕಗಳು ಬರುತ್ತೆ ಅದನ್ನ ಕೇಳಿಸ್ಕೊಳ್ಳಿ। ಯಾಕಂದ್ರೆ ಸಹಸ್ರನಾಮಗಳನ್ನೇ ಯಾಕೆ ಕೇಳಿ ಅಂತೀನಿ ಅಂದ್ರೆ, ಬಹುಶಃ ಎಲ್ಲಾ ಸಹಸ್ರನಾಮಗಳು ಒಂದು ಅರ್ಧ ಗಂಟೆ ಬೇಕು ಮುಗಿಯೋದಕ್ಕೆ। ಅಟ್ಲೀಸ್ಟ್ ಆ ಅರ್ಧ ಗಂಟೆ ನಾನು ಶ್ಲೋಕ ಕೇಳ್ತಾ ಇದ್ದೀನಿ ಅನ್ನೋ ಒಂದು ಜ್ಞಾನದಲ್ಲಿ ನೀವಿರ್ತೀರಾ, ಆ ಒಂದು ಇದ್ರಲ್ಲಿ ಇರ್ತೀರಾ, ಆವಾಗ ಬೇರೆ ಯೋಚನೆಗಳನ್ನ ಆದಷ್ಟು ಅವಾಯ್ಡ್ ಮಾಡ್ತೀರಾ। ಸುಮ್ನೆ ಕೂತ್ಕೊಂಡು ಧ್ಯಾನ ಮಾಡಕ್ ಕೂತ್ಕೊಂಡ್ರೆ 108 ಯೋಚನೆಗಳು ನಿಮ್ ತಲೆಗೆ ಬರುತ್ತೆ। ಅದಕ್ಕೋಸ್ಕರ ಇದೊಂದು ವಿಚಾರ। ಆದ್ರೆ ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಕೂಡ ಸೇಮ್ ಪ್ರಾಬ್ಲಮ್, ನಿಮಗೆ ಒಂದು ಕೆಲಸದ ಒತ್ತಡ, ಮೇಲಧಿಕಾರಿಗಳಿಂದ ಕಿರಿಕಿರಿ। ಯಾಕೆಂದ್ರೆ ಇಲ್ಲಿ ರವಿ ಶನಿ ಒಂದೇ ಮನೆಗೆ ಸೇರ್ತಾ ಇದ್ದಾರೆ। ಹಾಗಾಗಿ ನಿಮ್ಗೆ ನಿಮ್ಮ ಬಾಸ್ ಕಡೆಯಿಂದ ಏನಾದ್ರೂ ಕಿರಿಕಿರಿ ಅಥವಾ ಅವರಿಂದ ಬೇಸರ ಆಗುವಂಥದ್ದು, ನಿಮಗೆ ದುಃಖ ಆಗುವಂತೆ ಮಾತಾಡ್ಬಿಡುವಂಥದ್ದು, ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಈ ಪ್ರಾಬ್ಲಮ್ ಈ ವಾರದಲ್ಲಿ ಆಗುತ್ತೆ। ಏನೂ ಮಾತಾಡ್ಬೇಡಿ, ಸಮಾಧಾನವಾಗಿದ್ಬಿಡಿ। ಯಾಕಂದ್ರೆ ವಾಕ್ಸ್ಥಾನಾಧಿಪತಿನೂ 12ನೇ ಮನೇಲಿದ್ದಾನೆ। ನೀವೇನಾದ್ರೂ ಮಾತಾಡಿದ್ರೆ ಅದು ನಿಮಗೇ ಪ್ರಾಬ್ಲಮ್ ಆಗುವ ಸಾಧ್ಯತೆಗಳಿದೆ।
ಆದಷ್ಟು ಕೆಲಸ ತಪ್ಪಾಗದೇ ಇರೋ ಹಾಗೆ, ಮಿಸ್ಟೇಕ್ ಆಗದೇ ಇರೋ ಹಾಗೆ ಜಾಗೃತವಾಗಿ ನೋಡ್ಕೊಂಡು ನಿಮ್ಮ ಒಂದು ಕೆಲಸದ ಕಡೆ ಗಮನ ಕೊಡಿ. ತೃತೀಯ ಭಾವಾಧಿಪತಿ 11ನೇ ಮನೇಲಿ ಇದ್ರೂ ಕೂಡ ರಾಹು ಜೊತೆ ಇದ್ದಾನೆ. ಅಂದ್ರೆ ತೃತೀಯ ಅಂದ್ರೆ ನಿಮ್ಮ ಸಹೋದ್ಯೋಗಿಗಳು. ಏನಾದ್ರೂ ಕೆಲಸದಲ್ಲಿ ಪ್ರಾಬ್ಲಮ್ ಆಯ್ತು ಅಂದ್ರೆ ಪಾಪ ಕೆಲವರು ಸಹೋದ್ಯೋಗಿಗಳಿಗೆ ಹೇಳ್ಬಿಡ್ತಾರೆ, ಅಯ್ಯೋ ನನ್ಗೆ ಹಿಂಗಾಗೋಯ್ತು, ಏನ್ ಮಾಡೋದು ಅಂತ. ನಿಮ್ಗೆ ನೀವ್ ಹೇಳೋಕ್ಕಿಂತ ಮುಂಚೆ, ಗೊತ್ತಾಗಕ್ ಮುಂಚೆ ಅವರೇ ಹೋಗಿ ನಿಮ್ಮ ಮೇಲಧಿಕಾರಿಗೆ ಹೇಳ್ಬಿಟ್ಟಿರ್ತಾರೆ. ಆ ತಪ್ಪನ್ನ ನೀವು ಮಾಡ್ಬೇಡಿ. ಆದಷ್ಟು ಏನಾದ್ರೂ ಕೆಲಸದಲ್ಲಿ ಮಿಸ್ಟೇಕ್ ಆಯ್ತು ಅಂದ್ರೆ ಸರಿ ಮಾಡ್ಕೊಳ್ಳೋದಕ್ಕೆ, ನೀವೇ ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಬೇಗ. ಅದಾಗ್ಲಿಲ್ಲ ಅಂದ್ರೆ ನಿಮ್ಗೆ ತುಂಬಾ ಆತ್ಮೀಯರು ಅಂತ ಯಾರು ಇರ್ತಾರೆ, ನಿಮ್ಗೆ ಒಳ್ಳೇದನ್ನ ಬಯಸರು, ಅವ್ರಿಗೆ ಮಾತ್ರ ಹೇಳಿ ಅವರಿಂದ ಸಹಾಯ ತಗೊಂಡು ಅದನ್ನ ಸರಿ ಮಾಡ್ಕೊಳ್ಳಿ. ಓಕೆ. ಇನ್ನು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಈ ವಾರದಲ್ಲಿ ಅಷ್ಟಕ್ಕಷ್ಟ ಓದೋದಕ್ಕೆ ಆಸಕ್ತಿ ಬರ್ತಾ ಇಲ್ಲ, ತುಂಬಾ ಸೋಂಬೇರಿತನ ಆಗ್ತಾ ಇದೆ, ಅಥವಾ ಲೇಸಿನೆಸ್, ಅಥವಾ ತುಂಬಾ ತಲೆನೋವು, ಓದೋಕ್ ಕೂತ್ಕೊಂಡ್ರೆ ಸಾಕು ಏನೋ ಒಂಥರ ಮೂಡ್ ಬರ್ತಾ ಇಲ್ಲ, ಓದೋದಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ, ಈ ತರದ್ದೆಲ್ಲ ಒಂದಷ್ಟು ಸಮಸ್ಯೆಗಳಿರುತ್ತೆ. ಪಂಚಮಾಧಿಪತಿ ಶನಿ ಜೊತೆ ಇರೋದ್ರಿಂದ ಬಹಳ ಆಲಸ್ಯವನ್ನ ಕೊಟ್ಬಿಡ್ತಾನೆ ಶನಿ ಗ್ರಹ. ಶನಿ ಶುಭನಾಗಿದ್ರೆ ಬಹಳ ಶಿಸ್ತನ್ನ ಕೊಡ್ತಾನೆ, ಆದ್ರೆ ಶನಿ ಅಶುಭನಾದ್ರೆ ಬಹಳ ಆಲಸ್ಯವನ್ನ ಕೊಡ್ತಾನೆ. ಹಾಗಾಗಿ ಸೂರ್ಯ ದೇವನಿಗೆ ಪರಿಹಾರವನ್ನ ಮಾಡ್ಬೇಕಾಗತ್ತೆ. ಇನ್ನು ಮೇಷರಾಶಿಯವರಿಗೆ ತುಂಬಾ ಪ್ರಾಬ್ಲಮ್ ಅಂತಂದ್ರೆ ಮೇನ್ ಆಗಿ ಉದ್ಯೋಗದಲ್ಲಿ ಸ್ವಲ್ಪ ಜಾಸ್ತಿ ಸಮಸ್ಯೆ ಇರೋದ್ರಿಂದ ಕೆಲವೊಂದಿಷ್ಟು ಪರಿಹಾರಗಳನ್ನ ನೀವು ಮಾಡ್ಕೊಳ್ಳೇಬೇಕಾಗತ್ತೆ. ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಮಾತು ಕಡಿಮೆ ಮಾಡಿ, ಅಂದ್ರೆ ಬೇರೆಯವ್ರ ವಿಚಾರ ಮಾತಾಡ್ಬೇಡಿ. ತುಂಬಾ ಬಡಬಡ ಅಂತ ಎಲ್ಲಾ ವಿಷಯನೂ ಮಾತಾಡಕ್ ಹೋಗ್ಬೇಡಿ. ಬಾಯಿ ತಪ್ಪಿ ಕೆಲವೊಂದು ಮಾತುಗಳು ಬಂದ್ಬಿಡತ್ತೆ, ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಇದು ಎರಡನೇ ಪರಿಹಾರ. ಮತ್ತೊಂದೇನಪ್ಪಾ ಅಂತಂದ್ರೆ, ಈ ವಾರದಲ್ಲಿ ಭಾನುವಾರ ಗೋಧಿ ಮತ್ತು ತೊಗರಿ ಬೇಳೆ ಮತ್ತು ಕಡಲೆ ಬೇಳೆ 3 ಧಾನ್ಯಗಳನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಪ್ರತಿದಿನ ಆದಿತ್ಯ ಹೃದಯ ಮಂತ್ರವನ್ನ ಹೇಳೋದನ್ನ ಮರಿಬೇಡಿ. ಶನಿಗೆ ಪರಿಹಾರ ಮಾಡ್ತಾ ಇದ್ದೀರಾ ಅನ್ಕೋತೀನಿ. ಶನಿವಾರ ಎಳ್ಳೆಣ್ಣೆ ದಾನ, ಇದನ್ನಂತೂ ಮಿಸ್ ಮಾಡೋ ಹಾಗೆ ಇಲ್ಲ. ನಾನು ಹೇಳಿಲ್ಲ ಅಂದ್ರೂ ನೀವು ಮಾಡ್ಲೇಬೇಕು. ಇದೆಲ್ಲ ಪರಿಹಾರ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ರಾಶ್ಯಾಧಿಪತಿ ಉಚ್ಚ ಕ್ಷೇತ್ರದಲ್ಲಿದ್ದಾನೆ, ತುಂಬಾ ಶುಭ. ರಾಶ್ಯಾಧಿಪತಿ ಜೊತೆ ಶನಿಗ್ರಹ ಇದ್ದಿದ್ರಿಂದ ಅನ್ಕೊಂಡಂತಹ ಎಲ್ಲಾ ಕೆಲಸಗಳನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರಿ. ಒಂದಿಷ್ಟು ಟೆನ್ಷನ್ಗಳು ಇರ್ತಿತ್ತು ಬಿಡಿ, ಟೆನ್ಷನ್ಗಳಲ್ಲೇ ಮಾಡ್ತಾ ಇದ್ರಿ, ಏನು ತುಂಬಾ ಆರಾಮಾಗಿ ಏನ್ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ನಿಮ್ಮ ಪಂಚಮಾಧಿಪತಿ ವಾಕ್ಸ್ಥಾನಾಧಿಪತಿ ಬುಧ ಗ್ರಹ, ಬುಧನ ಜೊತೆಯಲ್ಲಿ ಮಂಗಳ ಮತ್ತು ರಾಹು, ಈ ಕಾಂಬಿನೇಷನ್ ಸೇರಿದಾಗ ಯಾವುದು ಈಸಿಯಾಗಿ ಮಾಡಲ್ಲ, ಕಷ್ಟಪಟ್ಕೊಂಡು ದಾಡ್ಕೊಂಡು ಟೆನ್ಷನ್ ಮಾಡ್ಕೊಂಡು ಮಾಡ್ತೀರಾ. ಬಟ್ ಏನೇ ಟೆನ್ಷನ್ ಮಾಡ್ಕೊಂಡು ಮಾಡಿದ್ರು ಕೂಡ ಕೆಲಸಗಳು ತುಂಬಾ ಚೆನ್ನಾಗ್ ಆಗ್ತಾ ಇದೆ. ಈ ವಾರದಲ್ಲಿ ಏನಾಗುತ್ತೆ ಅಂದ್ರೆ, ಕೆಲವು ಕೆಲಸಗಳು ಅರ್ಧಕ್ಕೆ ನಿಲ್ಲುವ ಸಾಧ್ಯತೆ ಇದೆ. ಯಾಕಪ್ಪ ಅಂದ್ರೆ, ಇಲ್ಲಿ ದಶಮಾಧಿಪತಿ ಲಾಭದಲ್ಲೇನೋ ಇದ್ದಾನೆ, ಅವನ ಜೊತೆನಲ್ಲಿ ಯಾರು ಬಂದ್ರು, ರವಿ ಗ್ರಹ. ರವಿ ಮತ್ತು ಶನಿ ಒಟ್ಟಿಗೆ ಸೇರಿದಾಗ, ಮತ್ತೆ ರವಿ ಜೊತೆ ಶುಕ್ರ ಕೂಡ ಸೇರಿದಾಗ ಏನಾಗುತ್ತೆ, ಶುಕ್ರನಿಗೆ ಅದು ಎಫೆಕ್ಟ್ ಆಗುತ್ತೆ. ಕೆಲಸಗಳು ಸ್ವಲ್ಪ ಅರ್ಧಕ್ಕೆ ನಿಲ್ಲುವಂಥದ್ದು, ಸ್ವಲ್ಪ ನಿಧಾನ ಆಗುವಂಥದ್ದು, ಕೆಲವೊಂದು ಕೆಲಸ, ಎಲ್ಲದೂ ಅಲ್ಲ, ಕೆಲವು ಕೆಲಸಗಳು. ಪ್ರಮುಖವಾಗಿ ಈ ವೈಯಕ್ತಿಕ ಕೆಲಸಗಳು, ಪ್ರಾಪರ್ಟಿಗೆ ಸಂಬಂಧಪಟ್ಟಿದ್ದು. ಇವಾಗ ಸೈಟೋ, ಮನೆನೋ, ವಾಹನನೋ ಏನೋ ತಗೋಬೇಕು ಅನ್ಕೊಂಡಿದ್ರೆ ಸ್ವಲ್ಪ ನಿಧಾನ ಆಗ್ತಿದೆ. ಬಟ್ ಆಗಲ್ವಾ? ಖಂಡಿತ ಆಗುತ್ತೆ. ಅಂದ್ರೆ ನಿಧಾನ ಆಗ್ತಾ ಇದೆ. ಅದೇನೋ ಲೋನ್ ಪ್ರೋಸೆಸ್ ಲೇಟ್ ಆಗ್ತಾ ಇದೆ, ಅದೇನೋ ಸ್ವಲ್ಪ, ಅಥವಾ ನೀವು ಬುಕ್ ಮಾಡಿದ್ರಿ ಬರ್ಲಿಲ್ಲ ವಾಹನ ತಗೊಳ್ಳೋದಾದ್ರೆ. ಇನ್ನು ಸೈಟ್ ತಗೋತೀರಾ ಅಂದ್ರೆ ಇನ್ನೇನ್ ಆಗ್ಬೇಕಾಗಿತ್ತು, ಏನೋ ಪ್ರಾಬ್ಲಮ್ ಆಗ್ತಾ ಇದೆ, ಈ ತರ ಒಂಚೂರು ಲೇಟ್ ಆಗತ್ತೆ. ಬಟ್ ಆಗತ್ತೆ. ಯಾಕಂದ್ರೆ ಇಲ್ಲಿ ರವಿ ಗ್ರಹ ಲಾಭದಲ್ಲೇ ಇರೋದು. ಈಗ ರವಿ ಶನಿ ಒಂದೇ ಮನೇಲಿ ಇದ್ರು ಕೂಡ ಇಬ್ರು ಲಾಭದಲ್ಲಿರೋದ್ರಿಂದ ಲಾಭವನ್ನ ಕೊಡ್ಲೇಬೇಕು. ಫೈನಲ್ ಆಗಿ ಅವ್ರಿಬ್ರು ಏನ್ ಜಗಳ ಮಾಡ್ಕೊಂಡ್ರು ಆ ಭಾವದ ಫಲವನ್ನ 3 ಗ್ರಹಗಳು ಕೊಡ್ಬೇಕಾಗತ್ತೆ, ಶುಕ್ರ, ರವಿ ಮತ್ತೆ ಶನಿ. ಆಯ್ತಾ? ಹಾಗಾಗಿ ಸ್ವಲ್ಪ ಲೇಟ್ ಆಗತ್ತೆ. ಮತ್ತೆ ಇವಾಗ ಕೆಲವು ಪ್ರಾಪರ್ಟಿ ವಿಚಾರದಲ್ಲಿ ರಿಜಿಸ್ಟ್ರೇಷನ್ ಆಗ್ಬೇಕಾಗಿತ್ತು, ಮತ್ತೆ ಏನೋ ಸ್ವಲ್ಪ ಕೋರ್ಟ್ ಕೇಸ್ ಇತ್ತು, ಇದೆಲ್ಲ ಒಂಚೂರು ನಿಧಾನ ಆಗಿ, ನಿಧಾನ ಅಯ್ಯೋ ಆಗಲ್ವೇನೋ ಅನ್ನೋ ಆತಂಕ ಅದೆಲ್ಲ ವಾರದ ಕೊನೆವರೆಗೂ ಇರುತ್ತೆ. ಬಟ್ ಆಗತ್ತೆ ನಿಧಾನವಾಗಿ. ಅಂದ್ರೆ ಇನ್ನೊಂದು ವಾರ ಕಳೆದ್ಮೇಲೆ ಸ್ವಲ್ಪ ಅದ್ರ ಕೆಲಸಗಳು ವೇಗವಾಗಿ ಆಗುತ್ತೆ. ಇನ್ನು ಧನಾಧಿಪತಿ ನಿಮಗೆ ದಶಮದಲ್ಲಿರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ತೊಂದರೆ ಏನಿಲ್ಲ. ಬೇರೆಯವ್ರಿಗೆ ಕೊಡ್ಬೇಕಾಗಿರೋ ಹಣ, ನೀವು ಯಾರಿಗೋ ಕೊಟ್ಟಿರ್ತೀರಿ ಹಣ, ಬೇರೆಯವ್ರಿಗೆ ವಾಪಸ್ ಕೊಡ್ಬೇಕಿತ್ತು, ಆ ಹಣ ನಿಮ್ ಕೈಗೆ ಬಂದು ಸೇರುತ್ತೆ. ಹಾಗೆ ಯಾವುದೋ ಒಂದು ಕೆಲಸಕ್ಕೆ ಇನ್ವೆಸ್ಟ್ ಮಾಡಿರ್ತೀರಾ, ಆ ಹಣ ಕೂಡ ನಿಮ್ ಹತ್ರ ಬಂದು ಸೇರುತ್ತೆ. ಹಾಗಾಗಿ ದುಡ್ಡಿನ ವಿಚಾರದಲ್ಲಿ ಏನೂ ಸಮಸ್ಯೆ ಇಲ್ಲ.
ಹಾಗೆ ನಿಮ್ಮ ದುಡ್ಡಿನ ವಿಚಾರದಲ್ಲಿ ಕೆಲವೊಂದು ಬದಲಾವಣೆ ಮಾಡ್ಕೊಳ್ತೀರಾ. ಅಂದ್ರೆ ಖರ್ಚು ಕಮ್ಮಿ ಮಾಡ್ಕೊಳ್ಳೋದು, ಅಥವಾ ಯಾವುದೋ ಒಂದು ಇದರಲ್ಲಿ ಡೆಪಾಸಿಟ್ ಮಾಡುವಂಥದ್ದು. ಅಂದ್ರೆ ಸೇವಿಂಗ್ಸ್ ಬಗ್ಗೆ ಸ್ವಲ್ಪ ಏನೋ ಒಂದು ಯೋಚನೆ ಮಾಡ್ತೀರಾ. ಸೇವಿಂಗ್ಸ್ ಮಾಡ್ಕೋಬೇಕಪ್ಪ, ಇನ್ಮೇಲೆ ಉಳಿತಾಯ ಮಾಡ್ಕೋಬೇಕು, ತುಂಬಾ ಖರ್ಚು ಮಾಡ್ತಿದ್ದೀನಿ, ಆತರ ಸ್ವಲ್ಪ ಅಲರ್ಟ್ ಆಗ್ತೀರಾ. ಯಾಕಂದ್ರೆ ಬುಧನೊಟ್ಟಿಗೆ ರಾಹು ಇದ್ದಾಗ ಸುಮ್ನೆ ಕೂತ್ಕೊಳ್ಳಕ್ ಬಿಡಲ್ಲ, ಏನಾದ್ರೂ ಒಂದು ಯೋಚನೆ ಮಾಡಿಸ್ತಾ ಇರ್ತಾನೆ. ಹಾಗೆ ಹಾಗೆ ಸಪ್ತಮಾಧಿಪತಿ ಜೊತೆ ರಾಹು ಇರೋದ್ರಿಂದ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳಿರೋರ್ಗೆ ಈ ವಾರ ಕೂಡ ಹಾಗೆ ಒಂಚೂರು ಮನಸ್ತಾಪಗಳು, ಮಾತಿಗೆ ಮಾತು ಬೆಳೆಯುವಂಥದ್ದು. ಬಟ್ ದೊಡ್ಡ ಮಟ್ಟದಲ್ಲಿ ಏನಾಗಲ್ಲ, ಸಣ್ಣ ಪುಟ್ಟದ್ದು ಮನಸ್ತಾಪಗಳು ಆಗತ್ತೆ. ಇನ್ನು ವಾಕ್ಸ್ಥಾನಾಧಿಪತಿ ಬುಧನ ಜೊತೆ ರಾಹು ಇರೋದ್ರಿಂದ ಹೆಚ್ಚು ಮಾತಾಡೋದ್ರಿಂದ ಸ್ವಲ್ಪ ಸಮಸ್ಯೆ ಆಗಬಹುದು. ಎದುರಾಳಿಗೆ ನೀವು ಸ್ವಲ್ಪ ನಿಮ್ ಮಾತು ಒಂದ್ ಸ್ವಲ್ಪ ಇರಿಟೇಷನ್ ಅನ್ಸ್ಬೋದು. ಹಾಗಾಗಿ ನಿಮ್ಗೆ ಇವಾಗ ಕೆಲವರು ಇರ್ತಾರೆ, ಮೇಲ್ನೋಟಕ್ಕೆ ನಿಮ್ ಜೊತೆ ಚೆನ್ನಾಗಿರ್ತಾರೆ, ಬಟ್ ಮನಸ್ಸಲ್ಲಿ ನಿಮ್ ಬಗ್ಗೆ ಅಷ್ಟು ಒಳ್ಳೆ ಅಭಿಪ್ರಾಯ ಇರಲ್ಲ. ಅಂಥವ್ರ ಜೊತೆ ಜಾಸ್ತಿ ಮಾತಾಡ್ಬೇಡಿ. ಅಂದ್ರೆ ನೀವು ನಿಮ್ಮ ಮಾತನ್ನೇ ಆಡ್ಕೊಳ್ಳೋದು, ಅಥವಾ ನಿಮ್ ಮಾತನ್ನೇ ಒಂಥರ ಅತಿರೇಕ ಅನ್ನೋ ತರ ಬಿಂಬಿಸೋದು, ಅದೆಲ್ಲ ಮಾಡ್ತಾರೆ. ಹಾಗಾಗಿ ಅಂಥವ್ರ ಜೊತೆ ಜಾಸ್ತಿ ಮಾತಾಡ್ಬೇಡಿ. ಇನ್ನು ವಿದ್ಯಾರ್ಥಿಗಳಿಗೆ ಪರವಾಗಿಲ್ಲ, ಯಾಕಂದ್ರೆ ಗುರುಗ್ರಹ ಒಳ್ಳೆ ಸ್ಥಾನದಲ್ಲಿದ್ದಾನೆ. ಪಂಚಮಾಧಿಪತಿ ದಶಮದಲ್ಲಿರೋದ್ರಿಂದ ಓದ್ಬೇಕು ಅನ್ನೋ ಜವಾಬ್ದಾರಿ, ಆಸಕ್ತಿ ಎರಡೂ ಚೆನ್ನಾಗಿರುತ್ತೆ. ಆದ್ರೆ ರಾಹು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ. ನೀವು ಓದೋಕೆ ಅಂತ ಪುಸ್ತಕ ತಗೋತೀರಾ, ಇನ್ನೇನೋ ಟಿವಿ ನೋಡ್ತೀರಾ, ಇನ್ನೇನೋ ಮೊಬೈಲ್ ನೋಡ್ತೀರಾ, ಅಥವಾ ಇನ್ನೇನೋ ಬೇರೆ ಯೋಚನೆಗಳು ಮಾಡೋದು, ಇದೆಲ್ಲ ಸ್ವಲ್ಪ ರಾಹು ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ. ಬಟ್ ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಪ್ರತಿದಿನ ರಾತ್ರಿ ಮಲಗೋಕ್ ಮುಂಚೆ ವಿಷ್ಣು ಸಹಸ್ರನಾಮವನ್ನ ಕೇಳಿಸ್ಕೊಂಡು ಮಲ್ಕೊಳ್ಳಿ. ಯಾಕೆ ರಾತ್ರಿ ಮಲಗೋಕ್ ಮುಂಚೆ ಮಂತ್ರವನ್ನ ಕೇಳಿಸ್ಕೊಂಡು ಮಲ್ಕೋಬೇಕು ಅಂದ್ರೆ, ನಮ್ಮ ದೇಹಕ್ಕೆ ಮತ್ತು ಮನಸ್ಸಿಗೆ ವಿಶ್ರಾಂತಿ ಸಿಗೋದೇ ರಾತ್ರಿ ಮಲಗಿದ್ಮೇಲೆ. ಬೆಳಗ್ಗೆಯಿಂದ 108 ಯೋಚನೆಯಲ್ಲಿ ಇರ್ತಾರೆ, ಬಟ್ ರಾತ್ರಿ ಮಲಗೋಕ್ ಮುಂಚೆ ನಾವು ವಿಷ್ಣು ಸಹಸ್ರನಾಮ ಕೇಳಿಸ್ಕೊಳ್ತಾ ಮಲ್ಕೋತೀವಿ. ನೋಡಿ, ಅಬ್ಸರ್ವ್ ಮಾಡಿ, ನೀವು ಯಾವತ್ತಾದ್ರೂ ಯಾವ್ದಾದ್ರು ಒಂದು ಹಾಡು ಕೇಳ್ತೀರಾ ಅನ್ಕೊಳ್ಳಿ, ಆ ಇಡೀ ದಿನ ಆ ಹಾಡು ನಿಮ್ಮ ಕಿವಿಯಲ್ಲಿ ಗುಯ್ಗುಡ್ತಾ ಇರುತ್ತೆ. ನೋಡಿ, ಅಂದ್ರೆ ಒಂದು ಸಂಗೀತಕ್ಕೆ ಅಷ್ಟು ಶಕ್ತಿ ಇರೋದಾದ್ರೆ, ಇನ್ನು ಶ್ಲೋಕ, ಸಂಗೀತಮಯವಾದಂತಹ ಶ್ಲೋಕಗಳು, ಸಹಸ್ರನಾಮಗಳು ಯೂಶಲ್ ಆಗಿ ಸಂಗೀತಮಯವಾಗಿರುತ್ತೆ. ಆ ಒಂದು ಶ್ಲೋಕಗಳನ್ನ ನೀವು ಏನಾದ್ರೂ ಕೇಳಿಸ್ಕೊಂಡ್ ಮಲ್ಕೊಂಡಾಗ ನಿಮ್ಗೆ ಅದು ಇಡೀ ರಾತ್ರಿ ನಿಮ್ಗೆ ಗೊತ್ತಿಲ್ಲದೆ ನಿಮ್ಮ ಮೈಂಡ್ ಅಲ್ಲಿ ಅದು ಮತ್ತೆ ಓಡ್ತಾ ಇರುತ್ತೆ. ಬೆಳಗ್ಗೆ ಎದ್ದಾಗ್ಲೂ ಕೂಡ ಫಸ್ಟ್ ಪದ ನೀವ್ ಏನು ಸಹಸ್ರನಾಮ ಕೇಳಿರ್ತೀರೋ ಅದ್ರಲ್ಲೇ ಯಾವ್ದೋ ಒಂದು ಶ್ಲೋಕ ಆಗಿರುತ್ತೆ. ಬೇಕಿದ್ರೆ ಅಬ್ಸರ್ವ್ ಮಾಡಿ. ಬಟ್ ಇದು ತುಂಬಾ ತುಂಬಾ ಸಹಾಯಕಾರಿ. ಇದರಿಂದ ನಿಮ್ಮ ಮನಸ್ಸು, ಮೆದುಳು ಬಹಳ ಪ್ರಶಾಂತವಾಗಿರುತ್ತೆ. ನಿಮ್ಮ ಮೆದುಳಿಗೆ ತುಂಬಾ ಒಳ್ಳೆ ರೆಸ್ಟ್ ಕೊಡುತ್ತೆ ಇದು ಅಂತ ಹೇಳ್ಬೋದು. ಈ ಪರಿಹಾರವನ್ನ ಮಾಡ್ಕೊಳ್ಳಿ. ಮಕ್ಕಳಿಗಂತೂ ಇದು ತುಂಬಾ ಒಳ್ಳೇದು. ಬೆಳಗ್ಗೆ ಎದ್ದಾಗ ಫ್ರೆಶ್ ಆಗಿರ್ತಾರೆ, ಬೆಳಗ್ಗೆ ಬೇಗ ಹೇಳೋಕ್ಕಾಗ್ದೆಲ್ಲ, ಮತ್ತೆ ಸೋಮಾರಿತನ ಇದೆಲ್ಲ ಕಮ್ಮಿ ಆಗತ್ತೆ. ಬೇಕಿದ್ರೆ ಅಬ್ಸರ್ವ್ ಮಾಡಿ. ಯಾಕಂದ್ರೆ ವಿಷ್ಣು ಸಹಸ್ರನಾಮ ಹೇಳೋದ್ರಿಂದ ಜಾತಕದಲ್ಲಿ ಬುಧ ತುಂಬಾ ಪವರ್ಫುಲ್ ಆಗ್ತಾನೆ, ಬುದ್ಧಿ ಚುರುಕಾಗತ್ತೆ, ಕೇಳಿಸ್ಕೊಳ್ಳೋದ್ರಿಂದನೂ ಆಗತ್ತೆ. ಹಾಗಾಗಿ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಇನ್ ಬೇರೆ ಎಲ್ಲಾ ವಿಚಾರದಲ್ಲೂ ಚೆನ್ನಾಗಿದೆ. ವಾಹನ ಲಾಭ, ಆಸ್ತಿ ವಿಚಾರದಲ್ಲಿ ಅನುಕೂಲಗಳಾಗತ್ತೆ. ಸ್ವಲ್ಪ ನಿಧಾನ ಆಗತ್ತೆ ಆ ಕೆಲಸಗಳು, ಬಟ್ ಆಗತ್ತೆ. ಆದ್ರೆ ಉದ್ಯೋಗದಲ್ಲಿ ಸ್ವಲ್ಪ ಮೇಲಧಿಕಾರಿಗಳ ಒತ್ತಡ ಇರುತ್ತೆ. ಕೆಲಸದ ವಿಷಯದಲ್ಲಿ ಬೇಗ ಕಂಪ್ಲೀಟ್ ಮಾಡ್ಬೇಕು, ಬೇಗ ಕೆಲಸ ಮುಗಿಸ್ಬೇಕು ಅನ್ನೋ ಒತ್ತಡ ಇರುತ್ತೆ. ಬಟ್ ಏನೋ ಅಂತ ಕಷ್ಟ ಆಗಲ್ಲ, ನಿಮ್ ಕೆಲಸ ಎಲ್ಲ ಆರಾಮಾಗಿ ಮಾಡ್ತೀರಾ, ಏನೋ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ತುಂಬಾ ಪ್ರಬಲನಾಗಿರೋದ್ರಿಂದ ಯಾವುದು ಕಷ್ಟ ಅನ್ಸಲ್ಲ. ಹಾಗಾಗಿ ಚೆನ್ನಾಗಿದೆ ಈ ವಾರ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ರಾಷ್ಟ್ರಾಧಿಪತಿ 9ನೇ ಮನೆಯಲ್ಲಿದ್ದಾನೆ. ಬಟ್ ಈ ರಾಷ್ಟ್ರಾಧಿಪತಿ ಬುಧನ ಜೊತೆನಲ್ಲಿ ಕುಜಗ್ರಹ ಇರೋದ್ರಿಂದ 6ನೇ ಮನೆ ಅಧಿಪತಿ. ಆ ಕುಜನ ಜೊತೆಯಲ್ಲಿ ರಾಹು ಕೂಡ ಇರೋದ್ರಿಂದ ಏನೋ ಒಂದು ಆತಂಕ, ಭಯ ನಿಮ್ಮ ವೃತ್ತಿ ವಿಚಾರದಲ್ಲಿ, ಕೆಲ್ಸದ ವಿಷಯದಲ್ಲಿ ಏನೋ ನನ್ ಕೆಲ್ಸ ಹೋಗ್ಬಿಡುತ್ತೇನೋ, ಅಥವಾ ನನ್ ಕೆಲ್ಸದಿಂದ ತೆಗ್ದು ಬಿಡ್ತಾರೇನೋ, ಈ ತರ ಏನೋ ಸ್ವಲ್ಪ ಭಯ ಆಗ್ತಾ ಇರುತ್ತೆ. ಯಾಕಪ್ಪ ಅಂತಂದ್ರೆ ರಾಹು ಅಂದ್ರೆ ಸ್ವಲ್ಪ ಭಯ ಹುಟ್ಟಿಸೋ ಗ್ರಹ, ಕುಜ ಅಂದ್ರೆ ಟೆನ್ಷನ್ ಕೊಡೋ ಗ್ರಹ ಹೇಳ್ಬೇಕು ಅಂದ್ರೆ. ಈ ಬುಧನ್ ಜೊತೆನಲ್ಲಿ ಕುಜ ಕುತ್ಕೊಂಡ್ಬಿಟ್ರೆ ನಿಮ್ಮ ಬ್ರೈನ್ಗೆ ರೆಸ್ಟೇ ಸಿಗಲ್ಲ, ಒಂಥರ ಯೋಚನೆ ಮಾಡ್ತಾನೆ ಇರ್ತೀರ. ಯಾಕಂದ್ರೆ ಈಗ ಆಲ್ರೆಡಿ ಕೆಲಸದಲ್ಲಿ ಒಂಥರ ಒತ್ತಡಗಳು ಜಾಸ್ತಿ ಆಗಿದೆ, ವಿಪರೀತ ಕೆಲಸ, ವಿಪರೀತ ಜವಾಬ್ದಾರಿಗಳು. ಈ ಕಡೆ ಈಗ ಈ ವಾರದಲ್ಲಿ ದಶಮದಲ್ಲಿ ರವಿ ಶನಿ ಇಬ್ರು ಇರೋದ್ರಿಂದ ಕೆಲಸದ ಮೇಲೆ ಒತ್ತಡಗಳು ಇರುತ್ತೆ. ಬೇಗ ಕಂಪ್ಲೀಟ್ ಆಗ್ಬೇಕು, ಈ ಪ್ರಾಜೆಕ್ಟ್ ಮುಗಿಸ್ಲಿಲ್ಲ ಅಂದ್ರೆ ಕೆಲ್ಸದಿಂದ ತೆಗಿತೀವಿ, ಈ ತರದ್ ಏನೋ ಸಮಥಿಂಗ್ ಕೆಲವೊಂದು ಮಾತುಗಳು ಮೇಲಧಿಕಾರಿಗಳಿಂದ ಬರುತ್ತೆ. ಅದು ನಿಮ್ಗೆ ಇನ್ನಷ್ಟು ಭಯವನ್ನ ಉಂಟು ಮಾಡುವಂತ ಸಾಧ್ಯತೆಗಳು ಇರುತ್ತೆ. ಯಾಕಂದ್ರೆ ನಿಮಗೆ ಶನಿ ಗ್ರಹ ಅಷ್ಟಮಾಧಿಪತಿ. ಅಷ್ಟಮ ಅಂದ್ರೇನೆ ಭಯ, ಭಯ ಉಂಟು ಮಾಡುವಂತ ಗ್ರಹ. ಭಾಗ್ಯವನ್ನು ಕೊಡ್ತಾನೆ, ಬಟ್ ಭಯವನ್ನು ಕೊಡ್ತಾನೆ.
ಈ ಶನಿಯ ಜೊತೆಯಲ್ಲಿ ರವಿ ಬೇರೆ ಇದ್ದಾನೆ. ರವಿ ಬಂದು ನಿಮ್ಮ ತೃತೀಯ ಭಾವಾಧಿಪತಿ. ನಿಮ್ಮ ಸುಪ್ತಾವಸ್ಥೆಯಲ್ಲಿ ಆ ಭಯ ಕುತ್ಕೊಂಡ್ಬಿಡುತ್ತೆ. ಕೆಲವ್ರನ್ನ ನಾನು ನೋಡಿದೀನಿ, ಉದ್ಯೋಗದ ಸಲುವಾಗಿ ಉದ್ಯೋಗ ಹೊರಟೋಗ್ಬಿಡುತ್ತೆ ಅನ್ನೋ ಭಯಕ್ಕೆ ಡಿಪ್ರೆಷನ್ಗೆ ಹೋಗಿರೋರು ಇದ್ದಾರೆ. ಹೌದು, ಯಾಕಂದ್ರೆ ತುಂಬಾ ಕಮಿಟ್ಮೆಂಟ್ಸ್ ಗಳು ಮಾಡ್ಕೊಂಡ್ಬಿಟ್ಟಿರ್ತಾರೆ. ತಿಂಗಳಾಯ್ತು ಅಂದ್ರೆ EMI ಕಟ್ಬೇಕು, ಈ ತರದೆಲ್ಲ. ಬಟ್ ಅವಾಗ ಅವರಿಗೆ ಭಯ ಆಗೋದು ಸಹಜ. ಆದ್ರೆ ನಾನು ಒಂದ್ ಏನ್ ಹೇಳ್ತೀನಿ ಅಂದ್ರೆ, ದೇವ್ರ ಮೇಲೆ ಯಾರಿಗ್ ತುಂಬಾ ನಂಬಿಕೆ ಇರುತ್ತೆ ಅವ್ರು ಭಯ ಪಡಲ್ಲ. ಯಾಕಂದ್ರೆ ಈ ಕೆಲಸ ಹೋಯ್ತು ಅಂದ್ರೆ ಇನ್ನೊಂದ್ ಕೆಲಸ ಖಂಡಿತ ಸಿಕ್ಕತ್ತೆ, ದೇವ್ರು ನನ್ನನ್ನು ಕಾಪಾಡ್ತಾನೆ ಅನ್ನೋಂತ ನಂಬಿಕೆನ ಬಲವಾಗಿ ಇಟ್ಕೋಬೇಕು. ಮತ್ತೆ ಪರಿಹಾರಗಳನ್ನ ಮಾಡ್ತಾ ಇರ್ಬೇಕು. ಪರಿಹಾರಗಳು ಅಷ್ಟೇ, ಸಂಕಟ ಬಂದಾಗ ವೆಂಕಟರಮಣ ಅಂತೇಳಿ ತುಂಬಾ ಪ್ರಾಬ್ಲಮ್ ಆದಾಗ ಪರಿಹಾರ ಮಾಡಕ್ ಹೋಗ್ತಾರೆ ಅಲ್ಲ. ಮೊದ್ಲೇ ಆಯಾ ವಾರದಲ್ಲಿ ಆಯಾ ತಿಂಗಳುಗಳಲ್ಲಿ ನಾನು ಏನ್ ಪರಿಹಾರ ಹೇಳಿರ್ತೀನಿ ಅದನ್ನ ಮಾಡ್ಕೊಳ್ತಾ ಹೋದ್ರೆ ದೊಡ್ಡ ಮಟ್ಟದಲ್ಲಿ ಏನೂ ಆಗಲ್ಲ. ಅಕಸ್ಮಾತ್ ಕೆಲಸ ಹೋಗ್ಬಿಟ್ರೆ ಇಮ್ಮಿಡಿಯೇಟ್ ಆಗಿ ಇನ್ನೊಂದ್ ಕೆಲಸ ಸಿಗುತ್ತೆ. ಯಾಕಂದ್ರೆ ನೀವು ಪರಿಹಾರ ಮಾಡಿರ್ತಿರಲ್ಲ ಆ ಗ್ರಹಕ್ಕೆ. ಇವಾಗ ನೋಡಿ, ಗೋಧಿ ದಾನ ಕೊಡಿ ಅಂತ ಹೇಳ್ತೀನಿ. ಗೋಧಿ ಸೂರ್ಯನಿಗೆ ಪ್ರಿಯವಾದ ಧಾನ್ಯ. ನೀವು ಈ ಗೋಧಿ ಧಾನ್ಯ ಕೊಡ್ತಾ 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 ಏನಾಗುತ್ತೆ, ಸೂರ್ಯನಿಗೆ ನಿಮ್ಮ ಮೇಲೆ ಪ್ರೀತಿ ಬರುತ್ತೆ, ಇಷ್ಟ ಆಗತ್ತೆ. ಜಾತಕದಲ್ಲಿ ಸೂರ್ಯ ಎಷ್ಟೇ ಪೀಡಿತನಾಗಿದ್ರು ಕೂಡ ನನಗೆ ಇಷ್ಟವಾದ ಧಾನ್ಯವನ್ನ ಆತ ದಾನ ಕೊಡ್ತಾ ಇದ್ದಾನೆ ಪ್ರತಿ ವಾರ, ಅವನಿಗೆ ಒಳ್ಳೇದ್ ಮಾಡ್ಬೇಕು ಅಂತೇಳಿ ಬ್ಲೆಸ್ ಮಾಡ್ತಾನೆ. ಇಷ್ಟೇ, ನೋಡ್ತಾ ನೋಡ್ತಾ ಪ್ರೀತಿ ಆಗತ್ತೆ ಅಂತ ಹೇಳ್ತಾರಲ್ವಾ. ಇದು ಮನುಷ್ಯರಿಗೆ ಮಾತ್ರ ಅಲ್ಲ, ಗ್ರಹಗಳಿಗೂ ದೇವರಿಗೂ ಅಷ್ಟೇ. ನೀವು ಪ್ರತಿದಿನ ದೇವ್ರ ಮುಂದೆ ಕೂತ್ಕೊಂಡು ಕಮ್ಯುನಿಕೇಟ್ ಮಾಡಿ. ನಿಮ್ ಮನೆಯಲ್ಲಿ ಒಂದು ವಿಗ್ರಹನೋ ಅಥವಾ ದೇವ್ರ ಫೋಟೋನೋ ಇದೆ, ನೀವು ಹೇಳ್ಕೊಳ್ಳಿ, ಅಮ್ಮ ಈ ತರ ಅಂತೇಳಿ. ನೋಡಿ, ಒಂದಿನ ನಿಮ್ಗೆ ಏನೋ ಆನ್ಸರ್ ಮಾಡ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತೆ. ಮತ್ತೆ ಅಲ್ಲಿ ಕೂತಾಗ ನಿಮ್ಗೆ ಏನೇ ಒಂದು ಕನ್ಫ್ಯೂಷನ್ ಆದಾಗ ನೀವು ಅಲ್ಲಿ ಕೂತ್ಕೊಂಡು ಕೇಳ್ಕೊಳ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಎಲ್ಲಾ ಪ್ರಶ್ನೆಗಳು ಅದೇ ಪ್ಲೇಸ್ ಅಲ್ಲಿ, ಅದೇ ಜಾಗದಲ್ಲಿ ನಿಮ್ಗೆ ಉತ್ತರ ಸಿಗ್ತಾ ಹೋಗುತ್ತೆ. ಯಾರು ಆನ್ಸರ್ ಮಾಡಿದ್ರು ಕೂಡ ಪರಮಾತ್ಮ ನಿಮ್ಗೆ ಯಾವುದೋ ಒಂದು ರೂಪದಲ್ಲಿ ಆನ್ಸರ್ ಮಾಡೇ ಮಾಡ್ತಾನೆ. ಬಟ್ ಏನಾಗಿದೆ ಗೊತ್ತಾ, ನಮ್ಮ ಜನಗಳಲ್ಲಿ ಭಕ್ತಿ ಓಕೆ, ಆದ್ರೆ ನಂಬಿಕೆ ಪೂರ್ಣವಾಗಿಲ್ಲ. ನಂಬಿಕೆನೂ ಇರ್ಬೇಕು. ಅಯ್ಯೋ ದೇವ್ರು ಕೊಡ್ತಾನೋ ಇಲ್ವೋ, ದೇವ್ರ ಕೈ ಬಿಟ್ಬಿಡ್ತಾನೋ ಏನೋ, ಇದು ತುಂಬಾ ಜನಕ್ಕಿದೆ. ಬೇಡ, ಪರಮಾತ್ಮ ಖಂಡಿತ ಯಾವತ್ತೂ ಯಾರು ಶರಣಾಗಿರ್ತಾರೋ ಅವರನ್ನ ರಕ್ಷಣೆ ಮಾಡೇ ಮಾಡ್ತಾನೆ. ನಾನು ನನ್ನಿಂದ ಎಲ್ಲ ನನ್ನ ಕಡೆಯಿಂದ ಆಗುತ್ತೆ, ನನ್ನ ಪ್ರಯತ್ನದಿಂದನೇ ಆಗುತ್ತೆ, ನನ್ನಿಂದಲೇ ಆಗುತ್ತೆ ಅನ್ನೋ ಅಹಂಕಾರ ಇದ್ದಾಗ ಸ್ವಲ್ಪ ಬಿಟ್ಬಿಡ್ತಾನೆ, ನೋಡೋಣ ಅದೇನ್ ಮಾಡ್ತೀಯ ಮಾಡು ಅಂತ ಅಷ್ಟೇ. ಅದಕ್ಕೆ ಹಂಗಂತ ನಮ್ಗೆ ಆತ್ಮವಿಶ್ವಾಸ ಇರಬಾರ್ದು ಅಂತಲ್ಲ, ಬಟ್ ಪ್ರತಿ ಕೆಲಸದಲ್ಲೂ ನಾನ್ ಮಾಡ್ತಾ ಇರೋದು ಬರೀ ಪ್ರಯತ್ನವಷ್ಟೇ. ಇದನ್ನ ಅರ್ಥ ಮಾಡ್ಕೊಳ್ಳಿ, ನಾವು ಮಾಡ್ತಾ ಇರೋದು ಬರೀ ಪ್ರಯತ್ನ. ಫಲಗಳನ್ನ ಕೊಡ್ತಾ ಇರೋನು ಪರಮಾತ್ಮ. ಎಷ್ಟೋ ಕೋಟಿ ಸಂಪಾದನೆ ಮಾಡ್ಬಿಟ್ಟು ನಾನು ಸಂಪಾದನೆ ಮಾಡಿದೆ, ನಾನು ಅದ್ ಮಾಡಿದೆ ಇದ್ ಮಾಡಿದೆ ಅಂತಾರೆ. ಪರಮಾತ್ಮ ಕೊಡ್ಲಿಲ್ಲ ಅಂದ್ರೆ ಏನು ಸಿಕ್ಕಲ್ಲ. ಅದು ಅರ್ಥ ಮಾಡ್ಕೋಬೇಕು ನಾವು. ಎಲ್ಲ ನಾನ್ ಮಾಡಿದೆ ಅಂತಾರೆ. ಯಾಕೆ ಎಲ್ಲರೂ ಯಾಕೆ ಮಾಡಲ್ಲ? ಹಾಗಿದ್ರೆ ಎಲ್ರೂ ಮಾಡ್ಬೋದು ಅನ್ನೋದಾದ್ರೆ, ಕೆಲವರಿಗೆ ಪರಮಾತ್ಮನ ಅನುಗ್ರಹ ಇರುತ್ತೆ, ಬೇಗ ಸಿಕ್ಬಿಡುತ್ತೆ. ಕೆಲವರಿಗೆ ಪಾಪ ಲೇಟ್ ಆಗಬಹುದು. ಆದ್ರೆ ಯಾರು ಶ್ರದ್ಧೆಯಿಂದ ಇರ್ತಾರೆ ಅದು ಖಂಡಿತ ಆಗತ್ತೆ. ಅದಕ್ಕೆ ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಆದಷ್ಟು ಧೈರ್ಯವಾಗಿರಿ, ದೇವ್ರ ಮೇಲೆ ನಂಬಿಕೆ ಇಡಿ, ಮನೆಯಲ್ಲಿ ನಿತ್ಯ ಪೂಜೆ ಮಾಡಿ. ಮಿಥುನ ರಾಶಿಯವರು ಏನ್ ಮಾಡ್ಬೋದು, ನಿಮ್ ಕೈಲಿ ಏನಾಗ್ಲಿಲ್ಲ ಅಂದ್ರೂ ಕೂಡ ಒಂದು ವಿಷ್ಣು ಅಷ್ಟೋತ್ತರವನ್ನ ಹೇಳ್ಕೊಂಡು ಹೂವಿನ ದಳವನ್ನ ಹಾಕಿ, ವಿಷ್ಣು ವಿಗ್ರಹ ಆಗಿರ್ಬೋದು, ಫೋಟೋ ಇದ್ರು ಅಷ್ಟೇ, ಅದ್ರ ಮುಂದೆ ಒಂದು ಪ್ಲೇಟ್ ಇಟ್ಕೊಳ್ಳಿ, ವಿಷ್ಣುವಿನ ಅಷ್ಟೋತ್ತರವನ್ನ ಹೇಳ್ಕೊಂಡು ಒಂದೊಂದೇ ಹೂವಿನ ದಳವನ್ನ ಅಷ್ಟೇ ಕೈ ಮುಗಿರಿ. ಇದೇನ್ ಮಹಾ ಕಷ್ಟ ಅಲ್ಲ. ಒಂದು ಊದ್ಬತ್ತಿ ಬೆಳಿಗ್ಗೆ ಒಂದು ಕರ್ಪೂರ, ಒಂದು ಪುಟ್ಟ ನೈವೇದ್ಯ, ಏನು ನಿಮ್ ಕೈಲಿ ಮಾಡಕ್ಕೆ ಆಗ್ಲಿಲ್ಲ ಅನ್ಕೊಂಡು ಡ್ರೈ ಫ್ರೂಟ್ಸ್, ನೈವೇದ್ಯಂ ಸಮರ್ಪಯಾಮಿ ಅಂದ್ರೆ, ನೈವೇದ್ಯಂ ನಿವೇದಯಾಮಿ ಅಂದ್ರೆ ಆಯ್ತು. ನೈವೇದ್ಯ ಇಡಿ. ಯಾಕಂದ್ರೆ ಇವಾಗ ತುಂಬಾ ಜನ ನೋಡ್ತೀನಿ, ಒಂದು ಮನೆಯಲ್ಲಿ ಒಂದ್ ದೀಪ ಹಚ್ಬಿಡ್ತಾರೆ, ಊದ್ಗಡ್ಡಿ ಹಿಂಗ್ ಅನ್ಬಿಟ್ಟು ಹೊರಟೋಗ್ತಾರೆ. ಅರ್ಥ ಮಾಡ್ಕೋಬೇಕು, ಒಂದು ವಿಗ್ರಹ ಆಗ್ಲಿ, ಒಂದು ಫೋಟೋ ಆಗ್ಲಿ ನಾವ್ ಇಟ್ಕೊಂಡಿದೀವಿ ಅಂದ್ರೆ ಸರಿಯಾದ ರೀತಿಯಲ್ಲಿ ಅವರಿಗೆ ನಾವು ಗೌರವವನ್ನ ಸೂಚಿಸ್ಬೇಕು. ಮನೆಗ್ ಬಂದ ಅತಿಥಿಗಳಿಗೆ ನೀರ್ ಕೊಡ್ತೀವಿ, ಕಾಫಿ ಕೊಡ್ತೀವಿ, ಊಟ ಕೊಡ್ತೀವಲ್ವಾ, ಅದೇ ತರ ನೀವು ದೇವ್ರ ಮನೇಲಿ ಇಟ್ಟಿರೋ ಫೋಟೋ ಆಗಿರ್ಬಹುದು, ವಿಗ್ರಹ ಆಗಿರ್ಬಹುದು, ಧೂಪ ದೀಪ ನೈವೇದ್ಯ ಇದನ್ನ ಕಂಪಲ್ಸರಿ ಮಾಡ್ಬೇಕು. ನೀವು ಮನೇಲಿ ಏನೋ ಸ್ಪೆಷಲ್ ಆಗಿ ಮಾಡಿಡಕ್ ಆಗದಿದ್ರು ಸ್ವಲ್ಪ ಡ್ರೈ ಫ್ರೂಟ್ಸ್ ಏನಾದ್ರು ತಂದು ಇಟ್ಕೊಂಡು ಒಂದ್ ಸಣ್ಣ ಪ್ಲೇಟ್ ಅಲ್ಲಿ ಇಟ್ಬಿಟ್ಟು, ಅಪ್ಪ ದೇವ್ರೆ ನೈವೇದ್ಯನ ಸ್ವೀಕಾರ ಮಾಡು ಅಂದ್ಬಿಟ್ರೆ ಮುಗ್ದು. ಸಣ್ಣದಾಗಿ ಮಾಡೋದನ್ನ ಕಲೀರಿ. ಯಾಕಂದ್ರೆ ಇದು ನಮ್ಮ ಸನಾತನ ಧರ್ಮ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆಯುವರಂತೆ ಕಾಣಿರು ಅಂತ ಹೇಳ್ತಾರೆ. ಪರಮಾತ್ಮ ಕೊಟ್ಟು ಎಲ್ಲಾ ನಮ್ಗೆ ಪರಮಾತ್ಮನೇ ಕೊಟ್ಟಿದ್ದು, ಪರಮಾತ್ಮನಿಗೆ ಅರ್ಪಿಸ್ಬೇಕು. ಅರ್ಪಣಾ ಮನೋಭಾವನೆಯನ್ನ ತೋರ್ಸೋದಕ್ಕೋಸ್ಕರನೇ ಈ ಪದ್ಧತಿಗಳಿರೋದು. ಕೆಲವರೆಲ್ಲ ಹೇಳ್ತಾರೆ, ದೇವ್ರ ನೈವೇದ್ಯ ತಿನ್ಬಿಡ್ತಾನ, ದೇವ್ರ ಊಟ ಮಾಡ್ಬಿಡ್ತಾನ ಅಂತ ಕೇಳೋರು ಇದ್ದಾರೆ. ಬಟ್ ದೇವ್ರ ತಿಂತಾನೋ ಬಿಡ್ತಾನೋ, ಆ ನೈವೇದ್ಯವನ್ನ ನೀವು ಇಡುವಾಗ ನಿಮ್ಮಲ್ಲಿ ಒಂದು ಭಕ್ತಿ ಇರುತ್ತೆ ನೋಡಿ,
ಆ ಭಕ್ತಿಯನ್ನ ಪರಮಾತ್ಮ ಸ್ವೀಕರಿಸ್ತಾನೆ ಅಷ್ಟೇ. ಈ ತರ ಕೆಲವು ಪೂಜೆನ ಪ್ರತಿದಿನ ಮಾಡಿ, ಯಾಕಂದ್ರೆ ಮೆಂಟಲಿ ತುಂಬಾ ಡಿಸ್ಟರ್ಬೆನ್ಸ್, ಕೆಲಸದಲ್ಲೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ನಿಮ್ಮ ಸಹೋದ್ಯೋಗಿಗಳು ಒಂದಷ್ಟು ಜನ ಇರ್ತಾರೆ, ಕೆಲವರು ಯಾರೋ ಒಬ್ರು ಇಬ್ರು, ಅವರುಗಳಿಂದ ನಿಮ್ಗೆ ತುಂಬಾ ಕಿರಿಕಿರಿ ಆಗತ್ತೆ ಈ ವಾರದಲ್ಲಿ ಕೆಲಸದಲ್ಲಿ. ಸುಮ್ನೆ ಸುಮ್ನೆ ಏನೋ ಹಚ್ಕೊಡೋದು, ಏನೋ ಹೇಳ್ಕೊಡೋದು, ಈ ತರದೆಲ್ಲ ಆಗತ್ತೆ. ಬಟ್ ಎಲ್ಲಾನು ಆ ದೇವ್ರಿಗೆ ಬಿಟ್ಬಿಡಿ, ನಿಮ್ ಕೆಲ್ಸ ನೀವ್ ಮಾಡಿ, ಕೆಲ್ಸದ ಕಡೆ ಗಮನ ಕೊಡಿ. ಯಾಕಂದ್ರೆ ಕುಜರಾಹು ಒಟ್ಟಿಗೆ ಇದ್ದಾಗ ನಿಮ್ಮ ಕೆಲಸ ಹೋಗೋ ಹಾಗೆ ಮಾಡುವ ಸಾಧ್ಯತೆನೂ ಇದೆ. ಓಕೆ, ಅಕಸ್ಮಾತ್ ಕೆಲಸ ಹೊರಟೋಯ್ತು ಅನ್ಕೊಳ್ಳಿ, ನನಗೆ ತಕ್ಷಣ ಸಿಗುತ್ತೆ, ಈ ಭರವಸೆ ಇಟ್ಕೊಂಡು ನಿಮ್ಮ ಈಗಿನ ಕೆಲ್ಸದ ಕಡೆ ಗಮನ ಕೊಡಿ. ಹಾಗೆ ಯಾರ ಬಗ್ಗೆನೂ ಮಾತಾಡ್ಬೇಡಿ, ಯಾರ ಜೊತೆನೂ ಜಾಸ್ತಿ ಮಾತಾಡ್ಬೇಡಿ. ಯಾಕಂದ್ರೆ ಬುಧನ್ ಜೊತೆ ರಾಹು ಇದ್ದಾಗ ಸ್ವಲ್ಪ ಜಾಸ್ತಿ ಮಾತಾಡ್ಬಿಡ್ತೀರಾ. ಬಟ್ ಕುಜನೂ ಇದ್ದಾನೆ, ಕುಜ ರಾಹು ಸೇರಿದ್ರೆ ಆಕ್ಸಿಡೆಂಟ್ ಅಂತ ಹೇಳ್ತೀವಿ, ಆಕಸ್ಮಿಕ. ಮಾತಾಡ್ತಾ ಮಾತಾಡ್ತಾ ಏನೋ ಆಕಸ್ಮಿಕವಾಗಿ ಫ್ಲೋನಲ್ಲೇನೋ ಬಂದ್ಬಿಡ್ತು, ಅದು ಪ್ರಾಬ್ಲಮ್ ಆಗೋಯ್ತು. ಇಂತಹ ಸನ್ನಿವೇಶಗಳಾಗತ್ತೆ. ಹಾಗಾಗಿ ಮಾತಿನ ಬಗ್ಗೆ ಕಂಟ್ರೋಲ್ ಇರ್ಲಿ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಕೆಲಸದ ಒತ್ತಡ ಇದ್ದೇ ಇರುತ್ತೆ. ಬಟ್ ದಶಮದಲ್ಲಿ ಶನಿ ಇರೋದ್ರಿಂದ ಹಾಗೋ ಹೀಗೋ ನಿಭಾಯಿಸ್ತೀರಾ, ತುಂಬಾ ಕಷ್ಟ ಅಂತ ಏನ್ ಅನ್ಸಲ್ಲ. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಬಹಳ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಟೆನ್ಷನ್ ಮಾಡ್ಕೊಳ್ಳೋದು ಮಾಡ್ಕೋತೀರಾ, ಬಟ್ ಬೇರೆ ಏನು ಬೇರೆಯವ್ರ ಕಡೆಯಿಂದ ಒತ್ತಡ ಇರಲ್ಲ. ಬಟ್ ನೀವೇ ಪ್ರೆಷರ್ ತಗೋತೀರಾ, ನನ್ ಬಿಸ್ನೆಸ್ ಅಲ್ಲಿ ಬೇಗ ಅಭಿವೃದ್ಧಿ ಆಗ್ಬೇಕು, ಫೈನಾನ್ಷಿಯಲಿ ಚೆನ್ನಾಗಾಗ್ಬೇಕು, ಕಷ್ಟ ಬಂದ್ಬಿಟ್ರೆ ಏನ್ ಮಾಡೋದು, ನಾಳೆ ಮಕ್ಳಿಗೆ ಕಷ್ಟ ಬಂದ್ಬಿಟ್ರೆ ಏನ್ ಮಾಡೋದು, ಹಿಂಗೆ ಬೇರೆದಿರೋದೆಲ್ಲ ಹಳೇದು ಮುಂದಿಂದ ಏನೇನೋ ತಗೊಂಡ್ ಯೋಚನೆ ಮಾಡ್ತೀರಾ. ಯಾಕಂದ್ರೆ ಪಂಚಮ ಅಂದ್ರೆ ಫ್ಯೂಚರ್. ಆ ಪಂಚಮಾಧಿಪತಿ ಶನಿ ಜೊತೆ ಕುತ್ಕೊಂಡಿದ್ದಾನೆ. ಶನಿ ಯೋಚನೆ ಹಾಗೇ ಉಳಿಸ್ತಾ ಇರ್ತಾನೆ. ಇನ್ನು ರವಿ ಓವರ್ ಆಗಿ ಥಿಂಕ್ ಮಾಡ್ತಾ ಇರ್ತೀರಾ. ಆ ತರ ಯೋಚನೆ ಬೇಡ, ನಿಮ್ ಕೆಲಸ ನೀವ್ ಮಾಡ್ಕೊಂಡು ಹೋಗಿ. ಚೆನ್ನಾಗಿದೆ. ಮಿಥುನ ರಾಶಿಯವರಿಗೆ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಅನ್ನೋದೊಂದ್ ಬಿಟ್ರೆ, ಹಣಕಾಸಿನ ವಿಷಯದಲ್ಲಾಗ್ಲಿ ಮತ್ತೆ ಕುಟುಂಬದ ವಿಷಯದಲ್ಲಾಗ್ಲಿ ನಿಮ್ಗೆ ಏನು ಬಾಧೆ ಇಲ್ಲ, ಎಲ್ಲ ಚೆನ್ನಾಗಿದೆ. ಆದ್ರೆ ಉದ್ಯೋಗದ ಕ್ಷೇತ್ರದಲ್ಲಿ ಮಾತ್ರ ನಿಮ್ಗೆ ಅಥವಾ ನಿಮ್ಮ ಕೆಲವು ಮಿತ್ರರಿಂದ ಅಥವಾ ನಿಮ್ಮ ಕೆಲವು ಹಿತಶತ್ರುಗಳಿಂದ, ಕೆಲವು ಸಹೋದ್ಯೋಗಿಗಳಿಂದ ಸ್ವಲ್ಪ ತೊಂದರೆ ಆಗುತ್ತೆ. ಸ್ವಲ್ಪ ಅವರುಗಳ ವಿಷಯದಲ್ಲಿ ಒಂಚೂರು ಎಚ್ಚರಿಕೆಯಿಂದ ಇರಿ, ಪರಿಹಾರ ಮಾಡ್ಕೊಳ್ಳಿ. ಈ ವಾರದ ಬುಧವಾರ ಹೆಸರು ಕಾಳು ದಾನ ಕೊಡಿ, ವಿಷ್ಣು ಸಹಸ್ರನಾಮ ಮಂತ್ರವನ್ನ ಪ್ರತಿದಿನ ಕೇಳಿಸ್ಕೊಳ್ಳಿ ಅಥವಾ ಹೇಳ್ಕೊಳ್ಳಿ. ಯಾವುದೂ ಆಗ್ಲಿಲ್ಲ ಅಂದ್ರೆ ವಿಷ್ಣು ಅಷ್ಟೋತ್ತರವನ್ನ ಹೇಳ್ಕೊಂಡು ಪೂಜೆ ಮಾಡಿ, ತುಂಬಾ ಒಳ್ಳೇದಾಗತ್ತೆ. ಏನು ಆತಂಕ ಪಡ್ಬೇಡಿ, ಚೆನ್ನಾಗಿದೆ ಈ ವಾರ. ಅಂದ್ರೆ ಒಂದ್ ಸ್ವಲ್ಪ ಪರಿಹಾರಗಳನ್ನ ಮಾಡ್ಕೊಂಡ್ರೆ ಏನು ತೊಂದರೆ ಆಗಲ್ಲ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಅಷ್ಟಮದಲ್ಲಿ 4 ಗ್ರಹಗಳಿದ್ರು, ಈಗ 1 ಗ್ರಹ ಭಾಗ್ಯಕ್ಕೆ ಹೊರಟೋಗಿದ್ದಾನೆ. ಇನ್ನು 3 ಗ್ರಹ ಇದ್ದಾರೆ. ಯಾರ್ಯಾರು? ಕುಜ ರಾಹು ಬುಧ. ಬುಧ ಬಂದು 12ನೇ ಮನೆ ಅಧಿಪತಿ, ವ್ಯಯಾಧಿಪತಿ ಪ್ಲಸ್ ತೃತೀಯಾಧಿಪತಿ. ತೃತೀಯ ಅನ್ನೋದು ನಿಮ್ಮ ಮಿತ್ರ ಸ್ಥಾನ ಅಥವಾ ಬಂಧುಗಳು. ನಿಮ್ಮ ಬಂಧುಗಳಿಂದ ನಿಮ್ಗೆ ಏನೋ ಕಿರಿಕಿರಿ ಆಗತ್ತೆ. ತುಂಬಾ ಅತಿಯಾಗಿ ಅವರನ್ನ ಹಚ್ಕೊಂಡಿದ್ರಿ, ಅವ್ರನ್ನ ತುಂಬಾ ಪ್ರೀತಿಸ್ತಿದ್ರಿ, ಬಟ್ ಅವರಿಂದನೇ ಮೋಸ ಆಗತ್ತೆ. ಮೋಸ ಅನ್ನೋದಕ್ಕೆ ಕಾರಕ ಗ್ರಹನೇ ರಾಹು ಗ್ರಹ. ಈ ರಾಹು ಜೊತೆ ಮಿತ್ರ ಸ್ಥಾನಾಧಿಪತಿ ಸೇರಿದಾಗ ನೀವು ನಂಬಿದ ಆತ್ಮೀಯ ಮಿತ್ರರು ನಿಮ್ಗೆ ಮೋಸ ಮಾಡ್ತಾರೆ ಯಾವುದೊಂದು ವಿಷಯದಲ್ಲಿ. ಇಲ್ಲ ನಿಮ್ಮ ಹತ್ರ ದುಡ್ಡು ತಗೊಂಡು ವಾಪಸ್ ಕೊಡದೆ ಮೋಸ ಮಾಡ್ಬೋದು, ಅಥವಾ ನಿಮ್ಮ ಬಗ್ಗೆ ನಿಮ್ಮ ಬೆನ್ನ ಹಿಂದೆ ಏನೋ ನೆಗೆಟಿವ್ ಆಗಿ ಹೇಳಿ ನಿಮ್ಮ ಮನಸ್ಸಿಗೆ ಅದು ಹರ್ಟ್ ಆಗ್ಬೋದು. ದುಡ್ಡು ಕೊಡಕ್ಕಾಗ್ಲಿಲ್ಲ ಅಂದ್ರೆ ಅಷ್ಟು ಬೇಜಾರಾಗ್ಲ, ಬಿಡ ಏನೋ ನನ್ನ ಸ್ನೇಹಿತನ ಪಾಪ ಕಷ್ಟ ಇದೆ ಕೊಡಕ್ಕಾಗ್ಲಿಲ್ಲ ಅಂತ ಅನ್ಕೋಬಹುದು. ಆದ್ರೆ ನಿಮ್ ಜೊತೆ ತುಂಬಾ ಚೆನ್ನಾಗಿದ್ಕೊಂಡು ನಿಮ್ ಬೆನ್ನ ಹಿಂದೆ ನಿಮ್ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾರಲ್ಲ, ಅವ್ರನ್ನ ಸಹಿಸ್ಕೊಳಕ್ ಕಷ್ಟ ಆಗುತ್ತೆ. ಏನ್ ಮಾಡ್ಬೋದು ಅಂತವ್ರನ್ನ? ಬೇಡ. ನಿಮಗೆ ಯಾರಿಂದ ತುಂಬಾ ನಕಾರಾತ್ಮಕವಾದ ಎನರ್ಜಿ ಬರ್ತಾ ಇದೆ ಅನ್ಸುತ್ತೋ ಅವ್ರನ್ನ ನೀವು ಆ ಸಂಬಂಧನ ಕಟ್ ಮಾಡ್ಕೊಂಬಿಡಿ ಅಷ್ಟೇನೇನೆ. ಯಾರೇ ಆಗಿರ್ಲಿ, ಅಂದ್ರೆ ಜೊತೆ ಮಾತಾಡಿದಾಗ ನಿಮ್ಗೆ ಏನೋ ಒಂಥರ ಅನ್ಕಂಫರ್ಟ್ ಫೀಲ್ ಆಗುತ್ತೆ, ತುಂಬಾ ಮಾನಸಿಕ ಕಿರಿಕಿರಿ ಆಗತ್ತೆ. ಹೊರಗಡೆ ಸ್ನೇಹಿತರು, ಹೊರಗಡೆ ಬಂಧುಗಳು, ಕೆಲವ್ರಿಗೆ ಏನಾಗಿದೆ ಅಂದ್ರೆ ಯಾರಾದ್ರೂ ಒಬ್ರು ಸ್ನೇಹಿತರು ಬೇಕೇ ಬೇಕು, ಯಾರಾದ್ರೂ ಒಬ್ರು ನನಗೆ ಬಂಧುಗಳು ಬೇಕೇ ಬೇಕು ಅನ್ನೋ ತರ ಡಿಪೆಂಡೆನ್ಸ್ ಜಾಸ್ತಿ ಆಗಿದೆ. ಬೇಡ, ಅದು ತುಂಬಾ ಬಲಹೀನತೆಯನ್ನ ಉಂಟು ಮಾಡುತ್ತೆ. ಒಬ್ಬರೇ ಇದ್ರೂ ಕೂಡ ನಾನ್ ಚೆನ್ನಾಗಿರ್ತೀನಿ, ನನ್ನ ಕುಟುಂಬದ ಜೊತೆ ನಾನ್ ಚೆನ್ನಾಗಿರ್ತೀನಿ ಅನ್ನುವಂಥ ಆತ್ಮವಿಶ್ವಾಸ ಇಟ್ಕೋಬೇಕು. ಮನೆಗಿಂತ ಜಾಸ್ತಿ ಹೊರಗಡೆ ಇರೋಕೆ ಇಷ್ಟಪಡ್ತಿರ್ತಾರೆ, ಅದು ಕೂಡ ಅಷ್ಟು ಶುಭ ಅದು ಒಳ್ಳೆ ಗುಣ ಅಲ್ಲ. ಹೊರಗಡೆ ಹೋಗ್ಬಾರ್ದು ಅಂತಲ್ಲ, ಎಷ್ಟು ಬೇಕೋ ಅಷ್ಟು. ಯಾವಾಗ್ಲೂ ಕೆಲವರು ಸ್ನೇಹಿತರ ಜೊತೆ ಮಾತಾಡ್ತಾನೆ ಇರ್ತಾರೆ. ಸ್ನೇಹ ಅನ್ನೋದು ಒಂದು ಲೆವೆಲ್ ವರೆಗೂ ಇದ್ರೆ ಓಕೆ. ತುಂಬಾ ನಿಮ್ಮ ಪರ್ಸನಲ್ ಲೈಫ್ ಪೂರ್ತಿ ನೀವು ಹೇಳ್ಕೊಳ್ಳೋ ಅಷ್ಟು ಸ್ನೇಹ ಎಲ್ಲರ ಜೊತೆನೂ ಒಳ್ಳೇದಲ್ಲ. ಯಾಕಂದ್ರೆ ಈಗ ಏನಾಗಿದೆ ಅಂದ್ರೆ ಕಲಿಯುಗದಲ್ಲಿ ಮನಸ್ಸುಗಳು ತುಂಬಾ ಹಾಳಾಗ್ತಾ ಇದೆ. ಒಳ್ಳೆಯವರು ಕೆಟ್ಟವ್ರು ಆಗ್ಬಿಡ್ತಾರೆ ನಮ್ಮ ಪಾಲಿಗೆ. ನೀವು ಚೆನ್ನಾಗ್ ಆಗ್ತಾ ಇದ್ದೀರಾ ಅಂತಂದಾಗ ನಿಮ್ ಜೊತೆ ಮುಂಚೆ ಚೆನ್ನಾಗಿದ್ದವರು ಈಗ ನಿಮ್ಮನ್ನ ಅವಾಯ್ಡ್ ಮಾಡ್ಬೋದು. ಅಥವಾ ನಿಮ್ಗೇನೋ ಕಷ್ಟ ಬರ್ತಾ ಇದೆ, ಬಡತನ ಬರ್ತಾ ಇದೆ ಅಂದಾಗ ಮೊದ್ಲು ನೀವು ಚೆನ್ನಾಗಿದ್ದಾಗ ನಿಮ್ ಜೊತೆ ತುಂಬಾ ಖುಷಿಯಾಗಿದ್ದವರು ಇವಾಗ ನಿಮ್ಮನ್ನ ಅವಾಯ್ಡ್ ಮಾಡ್ಬೋದು. ಆ ತರ ಪದೇ ಪದೇ ವ್ಯಕ್ತಿತ್ವಗಳು ಬದಲಾವಣೆ ಆಗ್ತಾನೆ ಇರುತ್ತೆ. ಹಾಗಾಗಿ ಏನಾಗತ್ತೆ,
ಇಷ್ಟೇ ವ್ಯತ್ಯಾಸ. ಹಂಗಿದ್ರೆ ನೀವು ಈ ತರ ಅವಾಯ್ಡ್ ಮಾಡಿದ್ರೆ ಚೇಂಜ್ ಆಗ್ಬಿಡ್ತಾರ ಅಂತಲ್ಲ, ಅವರ ಸ್ವಭಾವದಿಂದ ನೀವು ಡಿಸ್ಟರ್ಬ್ ಆಗೋದು ಕಮ್ಮಿ ಆಗುತ್ತೆ ಅಷ್ಟೇ. ನೀವೇನು ಎಕ್ಸ್ಪೆಕ್ಟೇ ಮಾಡ್ಲಿಲ್ಲ ಅಂತಂದಾಗ ನಿಮ್ಗೆ ಅಲ್ಲಿ ನಿರಾಸೆ ಕೂಡ ಇರಲ್ಲ. ಇನ್ನು ಅಷ್ಟಮದಲ್ಲಿ ಕುಜರಾಹು ಇರೋದ್ರಿಂದ ಇದು ನಿಮ್ಮ ಸಂಗಾತಿಯವರ ಕುಟುಂಬವನ್ನ ತೋರಿಸುತ್ತೆ. ನಿಮ್ಮ ಸಂಗಾತಿ ಅಥವಾ ಸಂಗಾತಿಯವರ ಕುಟುಂಬದಲ್ಲಿ ಏನೋ ಸ್ವಲ್ಪ ಸಮಸ್ಯೆಗಳಾಗುವ ಸಾಧ್ಯತೆಗಳಿದೆ. ಅಷ್ಟಮ ಅನ್ನೋದು ನಿಮ್ಮ ಸಂಗಾತಿಯ ಕುಟುಂಬ, ನಿಮ್ಮ ಸಂಗಾತಿಯ ಅಪ್ಪ ಅಮ್ಮ, ಅವರ ಅಣ್ಣ ತಮ್ಮ, ಇವ್ರುಗಳನ್ನ ತೋರಿಸುತ್ತೆ. ಅವ್ರ ಮನೆಯಲ್ಲಿ ಏನೋ, ಅವ್ರ ಫ್ಯಾಮಿಲಿನಲ್ಲಿ, ನಿಮ್ಮ ಸಂಗಾತಿಯ ಫ್ಯಾಮಿಲಿಯಲ್ಲಿ ಏನೋ ಸಮಸ್ಯೆ ಆಯ್ತು, ಜಗಳ ಆಯ್ತು ಅಥವಾ ಕಿರಿಕಿರಿ ಆಯ್ತು, ಏನೋ ಯಾರಿಗೋ ತೊಂದರೆ ಆಯ್ತು, ಅಂದ್ರೆ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಏನೋ ಆಯ್ತು, ಈ ತರದ್ದೆಲ್ಲ ಸ್ವಲ್ಪ ಕಂಡು ಬರುತ್ತೆ ಈ ವಾರದಲ್ಲಿ. ಸಪ್ತಮಾಧಿಪತಿ ನಿಮ್ಗೆ ಶನಿ ಗ್ರಹ, ಅವನ ಜೊತೆನಲ್ಲಿ ರವಿ ಇರೋದ್ರಿಂದ ಸ್ವಲ್ಪ ವೈವಾಹಿಕ ಜೀವನದಲ್ಲೂ ಸ್ವಲ್ಪ ಮನಸ್ತಾಪಗಳಾಗಬಹುದು. ದೊಡ್ಡ ಮಟ್ಟದಲ್ಲಿ ಜಗಳ ಏನಾಗಲ್ಲ, ಸ್ವಲ್ಪ ಮನಸ್ತಾಪಗಳಾಗಬಹುದು. ಪಂಚಮಾಧಿಪತಿನೇ ನಿಮ್ಗೆ ದಶಮಾಧಿಪತಿನೂ ಆಗಿರೋದ್ರಿಂದ ಉದ್ಯೋಗದಲ್ಲಿ ಏನೋ ಒಂದು ಬದಲಾವಣೆ, ಅದು ನಿಮ್ಗೆ ಆತಂಕ ತರುವಂತಾಗುತ್ತೆ. ಕೆಲಸದ ಬಗ್ಗೆ ಒಂದ್ ಸ್ವಲ್ಪ ಆತಂಕ, ಯಾಕಂದ್ರೆ ಅಷ್ಟಮದಲ್ಲಿರುವ ಗ್ರಹ ದಶಮಾಧಿಪತಿ. ದಶಮ ಅಂದ್ರೆ ನಿಮ್ಮ ಉದ್ಯೋಗ, ಅಷ್ಟಮ ಅಂದ್ರೆ ಭಯ. ನಿಮ್ಮ ಕೆಲಸದಲ್ಲಿ ಒಂದು ಆತಂಕ, ಭಯ, ಎಲ್ಲಿ ಕೆಲಸ ಹೋಗ್ಬಿಡುತ್ತೋ ಅಥವಾ ಎಲ್ಲಿ ನನ್ನನ್ನ ಕೆಲಸದಿಂದ ತೆಗ್ದ್ಬಿಡ್ತಾರೋ, ಈ ತರದ್ದೆಲ್ಲ ಒಂಥರ ಆತಂಕ, ಭಯ ಇರುತ್ತೆ. ಸ್ವಲ್ಪ ಭಯ ಪಡೋ ಹಾಗೆ ಇರುತ್ತೆ, ಯಾಕಂದ್ರೆ ಕೆಲಸದಲ್ಲಿ ಸ್ವಲ್ಪ ಕ್ಲಿಷ್ಟತೆ ಹೆಚ್ಚಾಗುತ್ತೆ, ರೂಲ್ಸ್ ಗಳು ಚೇಂಜ್ ಆಗುತ್ತೆ. ಈಗ ಆಲ್ರೆಡಿ ಕೆಲವರಿಗೆ ರೂಲ್ಸ್, ಬೇರೆ ಬೇರೆ ರೂಲ್ಸ್ ಗಳು ಚೇಂಜ್ ಆಗಿದೆ, ಕೆಲವು ನಿಯಮಗಳನ್ನು ಹೊಸದಾಗಿ ತಂದಿರ್ತಾರೆ. ಅದೆಲ್ಲ ಸ್ವಲ್ಪ ಹೆಂಗಪ್ಪ ಇದನ್ನೆಲ್ಲ ನಿಭಾಯಿಸೋದು ಅನ್ನೋ ತರ ಕೆಲವ್ರಿಗೆ ಆಗಿದೆ. ಆದ್ರೆ ಇದಕ್ಕೆ ಪರಿಹಾರ ಮಾಡ್ಕೊಳ್ಳಿ. ಏನೇ ರೂಲ್ಸ್ ಚೇಂಜ್ ಆಗಾದ್ರೂ ಕೂಡ ನಿಮ್ಮ ಕೆಲಸ ಗಟ್ಟಿಯಾಗಿ ನಿಲ್ಲುತ್ತೆ. ಸೊ ಇದಕ್ಕೆ ಪರಿಹಾರ ಮಾಡ್ಕೊಳ್ಳಿ, ಯಾಕಂದ್ರೆ ಕುಜರಾಹು ಇನ್ನೂ ಸ್ವಲ್ಪ ದಿನ ಇದ್ದೇ ಇರ್ತಾರೆ ಅಷ್ಟಮದಲ್ಲಿ. ಅಷ್ಟರೊಳಗಡೆ ಏನ್ ಬೇಕಾದ್ರೂ ಬದಲಾವಣೆ ಆಗಬಹುದು. ಏನ್ ಮಾಡ್ಬೋದು ಅಂದ್ರೆ, ಈ ವಾರದ ಮಂಗಳವಾರ ತೊಗರಿ ಬೇಳೆ ಮತ್ತು ಗೋಧಿ ಮತ್ತು ಅಕ್ಕಿ, ಈ 3 ಧಾನ್ಯಗಳನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಪಂಚಮಾಧಿಪತಿನೇ ರಾಹು ಜೊತೆ ಕುತ್ಕೊಂಡಿರೋದ್ರಿಂದ ವಿದ್ಯಾರ್ಥಿಗಳಿಗೂ ಕೂಡ ಓದೋದ್ರಲ್ಲಿ ಆಸಕ್ತಿ ಕಮ್ಮಿ ಆಗುತ್ತೆ ಈ ವಾರದಲ್ಲಿ. ಯಾಕಂದ್ರೆ ಗುರು ಈಗ ಆಲ್ರೆಡಿ ವ್ಯಯದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಇನ್ನು ವಿದ್ಯೆ ಭಾವಾಧಿಪತಿ ಪಂಚಮಾಧಿಪತಿ, ಅವನು ಕೂಡ ಅಷ್ಟಮದಲ್ಲಿ ರಾಹು ಜೊತೆ ಇರೋದ್ರಿಂದ ಓದೋದನ್ನ ಬಿಟ್ಟು ಬೇರೆ ಬೇರೆ ಕಡೆಗೆ ಗಮನ. ದೊಡ್ಡವರಾದ್ರೂ ಅಷ್ಟೇ, ದೊಡ್ಡ ಮಕ್ಕಳಾದ್ರೂ ಅಷ್ಟೇ, ಕಾಲೇಜಿಗೆ ಹೋಗೋರಾದ್ರೂ ಅಷ್ಟೇ, ಸ್ಕೂಲ್ಗೆ ಹೋಗೋರಾದ್ರೂ ಅಷ್ಟೇ, ಇದು ಹೀಗೆ ಆಗುತ್ತೆ ಈ ವಾರದಲ್ಲಿ. ಸ್ವಲ್ಪ ಮನಸ್ಸಿನಲ್ಲಿ ಓದ್ಬೇಕು ಅನ್ನೋ ಆಸಕ್ತಿನೇ ಕಮ್ಮಿ ಆಗತ್ತೆ. ಅದಕ್ಕೆ ಪರಿಹಾರ ಸೇಮ್, ನಾನೇನ್ ಹೇಳಿದೀನಿ ಅದೇ ಪರಿಹಾರವನ್ನ ಮಾಡ್ಕೊಳ್ಳಿ. ಇನ್ನು ಸ್ವಂತ ಉದ್ಯೋಗವನ್ನ ಮಾಡ್ತಾ ಇರೋರಿಗೆ ಆದಾಯ ಇದೆ, ಆದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಸ್ವಲ್ಪ ಕಮ್ಮಿ. ಯಾಕಂದ್ರೆ ಧನಾಧಿಪತಿ ಭಾಗ್ಯದಲ್ಲಿದ್ದಾನೆ ರವಿ ಗ್ರಹ, ಬಟ್ ಯಾರ ಜೊತೆ ಇದ್ದಾನೆ? ಶನಿ ಜೊತೆ ಇದ್ದಾನೆ. ಶನಿ ಏನ್ ಮಾಡ್ತಾನೆ? ಕೊಡ್ಬೇಕು ಅನ್ಕೊಂಡಿದ್ರಲ್ಲಿ ಒಂದ್ ಸ್ವಲ್ಪ ತಡೆ ಹಾಕ್ತಾನೆ. ಆದ್ರೂ ರವಿ ಕೂಡ ತುಂಬಾ ಪ್ರಬಲನಾಗಿರೋದ್ರಿಂದ ಒಂಥರ ಶನಿ ಜೊತೆ ಯುದ್ಧನೋ ಹೋರಾಟನೋ ಮಾಡ್ಕೊಂಡು ಫೈನಲ್ ಆಗಿ ಅಷ್ಟೋ ಇಷ್ಟ ನಿಮಗ್ ಬರೋ ಹಾಗೆ ಮಾಡ್ತಾನೆ. ಈ ಇದ್ರಲ್ಲಿ ನೀವು 100% ಎಕ್ಸ್ಪೆಕ್ಟ್ ಮಾಡಿದ್ರೆ 50% ಬರುತ್ತೆ. ಹಣಕಾಸಿನ ಮುಗ್ಗಟ್ಟು ಅಂತೇನಿಲ್ಲ, ಬಟ್ ಸ್ವಲ್ಪ ಬೇಜಾರಾಗತ್ತೆ, ಅಯ್ಯೋ ಇಷ್ಟೇನಾ ಅಂತ. ಮತ್ತೆ ಖರ್ಚುಗಳು ಜಾಸ್ತಿ ಇರುತ್ತೆ, ಯಾಕಂದ್ರೆ ಕುಟುಂಬ ಸ್ಥಾನವನ್ನ ಕುಜ, ಬುಧ ಮತ್ತು ರಾಹು 3 ಗ್ರಹಗಳು ನೋಡ್ತಾ ಇದ್ದಾನೆ. ಇದ್ರಲ್ಲಿ ಮೇನ್ ಬುಧ ಬಂದು ವ್ಯಯಾಧಿಪತಿ ಆಗ್ತಾನೆ. ಹಾಗಾಗಿ ಕುಟುಂಬಕ್ಕೋಸ್ಕರ ಖರ್ಚುಗಳು, ಏನೋ ಹೊಸ ಹೊಸ ಖರ್ಚುಗಳು ಮಾಡುವಂತದ್ದು, ಅದು ಇದು ತರುವಂತದ್ದು, ಇದೆಲ್ಲ ಇರುತ್ತೆ. ಹಾಗಾಗಿ ಖರ್ಚು ಜಾಸ್ತಿ ಇರುತ್ತೆ. ಆದಷ್ಟು ವ್ಯರ್ಥ ಖರ್ಚು ಆಗದಿರೋ ಹಾಗೆ ನೋಡ್ಕೊಳ್ಳಿ, ಯಾಕಂದ್ರೆ ಧನಾಧಿಪತಿ ಜೊತೆ ಶುಕ್ರ ಇದ್ದಾನೆ. ನೋಡಿದೆಲ್ಲ ತಗೋಬೇಕು ಅಂತ ಆಸೆ ಆಗ್ಬಿಡುತ್ತೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಫೈನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ ಬರೋ ಸಾಧ್ಯತೆ ಇರೋದ್ರಿಂದ ಆದಷ್ಟು ಉಳಿತಾಯದ ಕಡೆ ಗಮನ ಕೊಡಿ. ಹೇಳಿರುವಂತಹ ಎಲ್ಲಾ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಈ ವಾರದಲ್ಲಿ ಒಂದಿಷ್ಟು ಸಮಸ್ಯೆಗಳು, ಟೆನ್ಷನ್ಗಳು ಇದ್ದೇ ಇರುತ್ತೆ, ಬಟ್ ಪರಿಹಾರ ಮಾಡ್ಕೊಳ್ಳಿ. ಸಮಸ್ಯೆ ಸಾಲ್ವ್ ಆಗುತ್ತೋ ಬಿಡುತ್ತೋ, ಬಟ್ ಚಿಂತೆ ಸ್ವಲ್ಪ ಕಮ್ಮಿ ಆಗತ್ತೆ. ಹಾಗಾಗಿ ಪರಿಹಾರವನ್ನ ಮಾಡ್ಕೊಳ್ಳಿ. ಸಿಂಹರಾಶಿ. ಸಿಂಹರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಆದ ಸೂರ್ಯ ಗ್ರಹ ಈ ವಾರದಲ್ಲಿ ಮೀನ ರಾಶಿಯಲ್ಲಿ ಅಂದ್ರೆ ಅಷ್ಟಮ ಭಾವದಲ್ಲಿ ಸ್ಥಿತನಾಗಿರ್ತಾನೆ. ಅಷ್ಟಮ ಅನ್ನೋದು ಕಷ್ಟವನ್ನ ಕೊಡುವಂತಹ ಭಾವ. ಈ ಅಷ್ಟಮದಲ್ಲಿ ಕುತ್ಕೊಂಡಿರುವಂತಹ ಸೂರ್ಯನ ಜೊತೆಯಲ್ಲಿ ಶನಿ ಕೂಡ ಸ್ಥಿತನಾಗಿರ್ತಾನೆ. ಹಾಗಾಗಿ ಸ್ವಲ್ಪ ನಿಮ್ಮ ಕುಟುಂಬದಲ್ಲಿ ವಯಸ್ಸಾದವರು ಯಾರಾದ್ರೂ ಇದ್ರೆ, ನಿಮ್ಮ ತಂದೆ ತಾಯಿ, ಇವರುಗಳ ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗುವಂಥದ್ದು, ನಿಮ್ಮ ಪೇರೆಂಟ್ಸ್ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ ಆಗುವಂಥದ್ದು ಆಗತ್ತೆ. ಜೊತೆಗೆ ನಿಮಗೆ ಶನಿ ಸಪ್ತಮಾಧಿಪತಿ ಆಗಿರೋ ಕಾರಣ ಅವನ ಜೊತೆ ರವಿ ಇರೋದ್ರಿಂದ ಸಂಗಾತಿಯ ವಿಷಯದಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು, ನಿಮ್ಮ ಸಂಗಾತಿ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಬಹುದು, ಅಥವಾ ಅವರ ವಿಷಯದಲ್ಲಿ ಏನೋ ಸಮಸ್ಯೆಗಳು, ಬೇಸರ, ದುಃಖ, ಈ ತರದ್ದೇನೋ ಆಗುವಂಥದ್ದು, ಅಥವಾ ವೈವಾಹಿಕ ಜೀವನದಲ್ಲಿ ಜಗಳಗಳಾಗುವಂಥದ್ದು. ಯಾರಿಗೆ ತುಂಬಾ ಈ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಿರತ್ತೋ ಅವರಿಗೆ ಜಾಸ್ತಿ ಆಗತ್ತೆ. ಸಮಸ್ಯೆಗಳಿಲ್ಲ ಅನ್ನೋರಿಗೆ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಆಗತ್ತೆ, ದೊಡ್ಡ ಮಟ್ಟದಲ್ಲಿ ಆಗೋದಿಲ್ಲ.
ಯಾಕಂದ್ರೆ ಸಪ್ತಮದಲ್ಲಿ ಕೂಡ ಕುಜರಾಹು ಕಾಂಬಿನೇಷನ್ ಬಂದಿರೋದ್ರಿಂದ ಈ ತರ ಸಮಸ್ಯೆ ಆಗುತ್ತೆ. ಮತ್ತೆ ಸಿಂಹ ರಾಶಿಯವರಿಗೆ ತುಂಬಾ ಎಚ್ಚರಿಕೆಯ ವಿಚಾರ ಏನಪ್ಪಾ ಅಂದ್ರೆ, ಚತುರ್ಥಾಧಿಪತಿ ನಿಮ್ಗೆ ಮಂಗಳ ಗ್ರಹ, ಇವನ ಜೊತೆನಲ್ಲಿ ರಾಹು ಇರೋದ್ರಿಂದ ಆದಷ್ಟು ದೂರ ಪ್ರಯಾಣವನ್ನ ಮಾಡಬೇಡಿ. ಅಂದ್ರೆ ತುಂಬಾ ದೂರದ ಪ್ರದೇಶಗಳಿಗೆ ಟ್ರಿಪ್ ಅಥವಾ ಏನೋ ಒಂದು ಸುಮ್ನೆ ನಿಮ್ಮ ಖುಷಿಗೋಸ್ಕರ ದೂರ ಪ್ರಯಾಣ ಮಾಡುವಂಥದ್ದು ಅದು ಈ ವಾರದಲ್ಲಿ ಬೇಡ. ಯಾಕಂದ್ರೆ ಆಲ್ರೆಡಿ ನಿಮ್ಮ ರಾಷ್ಟ್ರಾಧಿಪತಿ ಅಷ್ಟಮದಲ್ಲಿ ಕುತ್ಕೊಂಡಿದ್ದಾನೆ ಮಾರಕಾಧಿಪತಿಯಾದ ಶನಿಯ ಜೊತೆಯಲ್ಲಿ. ಹಾಗೆ ಮಾರಕ ಸ್ಥಾನದಲ್ಲೇ ಕುಜರಾಹು ಇರೋದ್ರಿಂದ ಏನೋ ಒಂದು ಸಮಸ್ಯೆಗಳು, ನಿಮ್ಮ ವಾಹನಕ್ಕೆ ತೊಂದರೆ ಆಗಬಹುದು ಅಥವಾ ನಿಮಗೆ ಸ್ವಲ್ಪ ತೊಂದರೆ ಆಗಬಹುದು, ಏನಾದ್ರೂ ಪೆಟ್ಟಾಗಬಹುದು, ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳಾಗಬಹುದು. ಹಾಗಾಗಿ ಇಂತಹ ಅವಕಾಶಗಳನ್ನ ಕೊಡದೇ ಇರೋದು ಉತ್ತಮ. ಸ್ವಲ್ಪ ದಿನ ನೀವು ಟ್ರಾವೆಲ್ ಮಾಡದೇ ಇದ್ರೆ ಒಳ್ಳೇದು. ನಿಮ್ಮ ಹತ್ತಿರದ ಪ್ರಯಾಣಕ್ಕೇನು ತೊಂದರೆ ಇಲ್ಲ. ನೀವು ಆಫೀಸ್ಗೆ ಹೋಗ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಅದಕ್ಕೆಲ್ಲ ಏನ್ ತೊಂದರೆ ಇಲ್ಲ. ಯಾಕಂದ್ರೆ ಹತ್ತಿರದ ಪ್ರಯಾಣವನ್ನ ತೃತೀಯ ಭಾವ ತೋರ್ಸುತ್ತೆ. ತೃತೀಯ ಭಾವಾಧಿಪತಿ ಉಚ್ಚ ಕ್ಷೇತ್ರದಲ್ಲಿದ್ದಾನೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ದೂರ ಪ್ರಯಾಣ ಬೇಡ. 7ನೇ ಮನೆಯ ದೂರ ಪ್ರಯಾಣವನ್ನ ತೋರಿಸುತ್ತೆ. ಅಲ್ಲಿ ಕುಜರಾಹು ಇದ್ದಾಗ ದೂರದ ಪ್ರಯಾಣದಲ್ಲಿ ಏನೋ ಸಮಸ್ಯೆ, ಅಥವಾ ಕೆಲವರಿಗೆ ಪ್ರಯಾಣ ಮಾಡಿ ಸುಸ್ತಾಗ್ಬಿಡ್ತಾರೆ, ಕೆಲವರು ಪ್ರಯಾಣ ಮಾಡಿ ಬೇರೆ ಕಡೆ ಹೊರಗಡೆ ಆಹಾರ ಸರಿಯಾಗಿ ನಿಮ್ಗೆ ಅಡ್ಜಸ್ಟ್ ಆಗ್ದಿರಾ ಸ್ವಲ್ಪ ಅದರಿಂದ ಅನಾರೋಗ್ಯ ಸಮಸ್ಯೆಗಳು ಬಂದ್ಬಿಡೋದು, ಈ ತರದ್ದೆಲ್ಲ ಆಗತ್ತೆ. ಹಾಗಾಗಿ ಇಂಥದ್ದು ಯಾವುದಕ್ಕೂ ನೀವು ಅವಕಾಶ ಕೊಡಬೇಡಿ. ಮತ್ತೊಂದು ವಿಚಾರ ಏನು ಅಂದ್ರೆ, ಇನ್ನು ಕೆಲಸ ಅಂತ ಬಂದಾಗ, ಹಣಕಾಸಿನ ವಿಚಾರ ಅಂತ ಬಂದಾಗ ದುಡ್ಡು ಬರುತ್ತೆ, ಹಾಗೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಇರುತ್ತೆ. ಬಟ್ ಹಣಕಾಸಿನ ಮುಗ್ಗಟ್ಟು ಅಂತೇನಿಲ್ಲ. ಯಾಕಂದ್ರೆ ಬುಧ ನೋಡ್ತಾ ಇದ್ದಾನೆ ನಿಮ್ ರಾಶಿಯನ್ನ. ಹಾಗಾಗಿ ತುಂಬಾ ಪ್ರಾಬ್ಲಮ್ ಅಂತ ಏನಿಲ್ಲ. ಬಟ್ ದುಡ್ಡಿನ ವಿಷಯದಲ್ಲಿ ಚಿಂತೆ ಇದ್ದೇ ಇರುತ್ತೆ ಭವಿಷ್ಯದಲ್ಲಿ. ಲಾಭದಲ್ಲಿ ಗುರುಗ್ರಹ ಇರೋದ್ರಿಂದ ಹಾಗೋ ಹೀಗೋ ನಿಮ್ಗೆ ಹಣಕಾಸಿನ ವಿಷಯದಲ್ಲಿ ಏನೇ ಪ್ರಾಬ್ಲಮ್ ಬಂದ್ರು ಅದನ್ನ ನಿಭಾಯಿಸ್ಕೊಂಡ್ಬಿಡ್ತೀರಾ, ದುಡ್ಡು ಬಂದ್ಬಿಡುತ್ತೆ ನಿಮ್ಗೆ. ನಿಮ್ಮ ರಾಷ್ಟ್ರಾಧಿಪತಿನೇ ಅಷ್ಟಮದಲ್ಲಿರೋದ್ರಿಂದ ಹಳೆಯ ವಿಚಾರಗಳು, ಹಳೆಯ ನೆನಪುಗಳು, ಕಹಿ ನೆನಪುಗಳು, ನಿಮಗೆ ಒಂದ್ ರೀತಿ ನಿಮ್ಮ ಸಮಾಧಾನ ಇಲ್ಲದೆ ಇರೋ ಹಾಗೆ, ನಿಮ್ಮ ಒಂದು ಮನಸ್ಥಿತಿಯನ್ನ ಹಾಳು ಮಾಡುವಂಥದ್ದು, ಈ ತರದ್ದೆಲ್ಲ ಆಗತ್ತೆ. ಯಾಕಂದ್ರೆ ಶನಿ ಅಂದ್ರೇನೆ ಹಳೆಯ ವಿಚಾರಗಳು, ಹಳೆಯ ನೆನಪುಗಳು ಆಗಿರುತ್ತೆ. ಶತ್ರುಗಳ ವಿಷಯದಲ್ಲಿ ತುಂಬಾ ಕೋಪ ಬರುವಂತದ್ದು. ಯಾಕಂದ್ರೆ ಶತ್ರುಗಳಿಂದ ತುಂಬಾ ಬಾಧೆಗಳಾಗಿರುತ್ತೆ ಅಥವಾ ಬಾಧೆಗಳಾಗ್ತಾ ಇದೆ. ಏನೋ ನಿಮ್ ಪಾಡಿಗೆ ನೀವಿದ್ರು ನಿಮ್ಮನ್ನ ಸುಮ್ಮನಿರಕ್ ಬಿಡ್ತಾ ಇಲ್ಲ, ನಿಮ್ಗೆ ಏನೋ ತೊಂದರೆ ಕೊಡ್ತಾ ಇದಾರೆ, ಅವ್ರ ವಿಷಯದಲ್ಲಿ ನಿಮ್ಮ ಕೋಪ ಹೆಚ್ಚಾಗುವಂಥದ್ದು, ಈ ತರ ಎಲ್ಲ ಆಗುತ್ತೆ. ಆದ್ರೆ ಈಗ ಪ್ರಸ್ತುತ ಸಮಯ ಅಷ್ಟು ಚೆನ್ನಾಗಿಲ್ದಿರೋದ್ರಿಂದ ಯಾವುದೇ ಒಂದು ಆಕ್ಷನ್ ತಗೊಳಕ್ ಹೋಗ್ಬೇಡಿ. ನೀವಾಯ್ತು, ನಿಮ್ ಕೆಲಸ ಆಯ್ತು ಅಂತ ಇದ್ಬಿಡೋದು ಒಳ್ಳೇದು. ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರುವಂತವ್ರಿಗೆ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ, ಮೇಲಾಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿಗಳಿರುತ್ತೆ, ಹೆಚ್ಚು ಹೆಚ್ಚು ಕೆಲಸಗಳನ್ನ ಕೊಡುವಂಥದ್ದು, ಇನ್ ಟೈಮಲ್ಲಿ ಕೆಲಸ ಮುಗಿಸ್ಬೇಕು, ಮತ್ತೆ ನೋಡಿ ಇಬ್ರು ಮಾಡೋ ಕೆಲಸ ನಿಮ್ಮೊಬ್ಬರಿಗೆ ಕೊಡುವಂಥದ್ದು, ತುಂಬಾ ಪ್ರೆಷರ್ ಆಗ್ತಾ ಇದೆ, ಕೆಲಸ ಬಿಟ್ಬಿಡೋಣ ಅಂತ ಕೂಡ ನಿಮ್ ಮನ್ಸು ಹೇಳತ್ತೆ. ಬಟ್ ಕೆಲಸ ಬಿಡಕ್ ಹೋಗ್ಬೇಡಿ. ಕೆಲಸದಲ್ಲಿ ಒತ್ತಡ ಕಡಿಮೆ ಆಗೋದಕ್ಕೆ ಪರಿಹಾರವನ್ನ ಹೇಳ್ತೀನಿ, ಮಾಡ್ಕೊಳ್ಳಿ. ಇನ್ನು ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡೋರ್ಗೂ ಕೂಡ ಇದೇ ಪ್ರಾಬ್ಲಮ್ ಇರುತ್ತೆ. ನಿಮ್ಮ ಬಾಸ್ ಕಡೆಯಿಂದ ಕಿರಿಕಿರಿ, ಹೆವಿ ಕೆಲಸ ಕೊಡುವಂಥದ್ದು, ಅದೆಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಆದ್ರೆ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ, ಸ್ವತಂತ್ರವಾಗಿ ಆರಾಮಾಗಿ ಕೆಲಸ ಮಾಡ್ತೀರಾ. ದುಡ್ಡಿನ ವಿಷಯದಲ್ಲಿ ಸ್ವಲ್ಪ ಅಸಮಾಧಾನ ಇರುತ್ತೆ, ಎಕ್ಸ್ಪೆಕ್ಟ್ ಮಾಡಿದಷ್ಟು ಲಾಭ ಬರಲಿಲ್ಲ ಅಥವಾ ಬಂದಿದ್ದು ದುಡ್ಡೆಲ್ಲ ಖಾಲಿ ಆಗೋಯ್ತು, ಆ ತರ ಒಂದಿರುತ್ತೆ. ವಿದ್ಯಾರ್ಥಿಗಳಿಗೆ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ. ಯಾಕಂದ್ರೆ ಪಂಚಮಾಧಿಪತಿ ಲಾಭದಲ್ಲಿದ್ದಾನೆ, ಹಾಗಾಗಿ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಪರಿಹಾರ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಪ್ರತಿದಿನ ತಪ್ಪದೆ ಆದಿತ್ಯ ಹೃದಯ ಮಂತ್ರವನ್ನ ಹೇಳ್ಕೊಳ್ಳಿ. ತಪ್ಪದೆ ಹೇಳ್ಕೋಬೇಕು ಈ ಮಂತ್ರನ. ಹಾಗೆ ಪ್ರತಿ ದಿನ 3 ಹಿಡಿ ಗೋಧಿಯನ್ನ ತೆಗೆದಿಟ್ಟು ದೇವರ ಹೆಸರಲ್ಲಿ ತೆಗೆದಿಡಿ. ಮುಂದಿನ ಭಾನುವಾರ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಟ್ಬಿಡಿ. ಈ ಪರಿಹಾರವನ್ನ ನೀವು ಮಾಡ್ಕೊಂಡ್ರೆ ಕೆಲಸದಲ್ಲಾಗುವಂತಹ ಒತ್ತಡಗಳು ಕಮ್ಮಿ ಆಗತ್ತೆ. ಹಾಗೆ ಶನಿಗೆ ಪರಿಹಾರ ನೀವು ಮಾಡ್ಲೇಬೇಕು, ಎಳ್ಳೆಣ್ಣೆ ದಾನ ಶನಿವಾರ. ಯಾಕಂದ್ರೆ ಇದು ಶತ್ರು ಬಾಧೆಯನ್ನ ಕಮ್ಮಿ ಮಾಡುತ್ತೆ. ಶತ್ರುಗಳು ನಿಮ್ಗೇನೋ ಕಷ್ಟ ಕೊಡ್ತಿದ್ದಾರೆ ಅಂದ್ರೆ ಅದು ನಿಮ್ಮ ಯಾವುದೋ ಜನ್ಮದ ಕರ್ಮ ಬಲವಾಗಿರುತ್ತೆ. ಎಳ್ಳು ಅಥವಾ ಎಳ್ಳೆಣ್ಣೆಯನ್ನ ಎಷ್ಟು ದಾನ ಮಾಡ್ತಾರೋ ಅಷ್ಟು ನಮ್ಮ ಪೂರ್ವ ಜನ್ಮದ ಕರ್ಮ ಫಲಗಳು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಪರಿಹಾರವನ್ನು ಕೂಡ ಮಿಸ್ ಮಾಡದೆ ಮಾಡಿ. ಮತ್ತೆ ತುಂಬಾ ಮುಖ್ಯವಾದ ನಿರ್ಧಾರಗಳನ್ನ ತಗೋಬೇಡಿ. ಅಂದ್ರೆ ಇವಾಗ ಆಸ್ತಿ ವಿಚಾರದಲ್ಲಾಗಿರ್ಬೋದು, ಕೆಲಸ ಬಿಟ್ಟು ಬೇರೆ ಕಡೆ ಕೆಲ್ಸಕ್ಕೆ ಸೇರ್ಕೊಳ್ಳೋದು, ಅಥವಾ ಎಲ್ಲೋ ಒಂದು ಕಂಪನಿಯಲ್ಲಿ ದುಡ್ಡನ್ನ ಇನ್ವೆಸ್ಟ್ ಮಾಡೋದು, ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಈ ತರ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ಈಗ ತಗೋಬೇಡಿ. ಪ್ರಸ್ತುತ ದೊಡ್ಡ ನಿರ್ಧಾರ ತಗೊಳ್ಳುವಂತಹ ಸಮಯ ಇದಲ್ಲ. ಹಾಗಾಗಿ ಈಗ ಹೇಗೆ ಬಂದಿದೆ, ಕೆಲಸ ಹೇಗೆ ನಡೀತಿದೆ ಅದರನ್ನೇ ಮುಂದುವರ್ಸ್ಕೊಂಡು ಹೋಗಿ ಸಾಕು, ಒಳ್ಳೇದಾಗತ್ತೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ
ರಾಷ್ಟ್ರಾಧಿಪತಿ ಬುಧ ಗ್ರಹ 6ನೇ ಮನೆಯಲ್ಲಿರೋದ್ರಿಂದ ಒಂದಲ್ಲ ಒಂದು ಚಿಂತೆ ನಿಮ್ಗೆ. ಒಂದಿನ ಒಂದು ಪ್ರಾಬ್ಲಮ್, ಇನ್ನೊಂದ್ ದಿನ ಇನ್ನೊಂದು ಪ್ರಾಬ್ಲಮ್, ಒಂದ್ ಕಡೆ ಕೆಲ್ಸದ ಪ್ರಾಬ್ಲಮ್, ಈ ಕಡೆ ಮನೆಯಲ್ಲಿ ಪ್ರಾಬ್ಲಮ್. ಈಗೇನಾಗಿದೆ ಅಂದ್ರೆ ಈ ವಾರದಲ್ಲಿ 7ನೇ ಮನೆಯಲ್ಲಿ ರವಿ ಬೇರೆ ಕುತ್ಕೊಂಡಿದ್ದಾನೆ. ನಿಮ್ಮ ಸಂಗಾತಿ ವಿಷಯದಲ್ಲೂ ಏನೋ ಒಂದು ಅಸಮಾಧಾನ, ಅವರ ಒಂದು ಕೆಲಸದಲ್ಲಿ ಏನೋ ಸಮಸ್ಯೆ ಆಗ್ತಿದೆ, ಅಥವಾ ಕೆಲಸದ ಕಡೆ ಅವ್ರು ಗಮನ ಕೊಡ್ತಾ ಇಲ್ಲ ಅಂತನೋ, ಅಥವಾ ಅವರ ಬಿಹೇವಿಯರ್, ಅವರ ವರ್ತನೆ ನಿಮ್ಗೆ ಹಿಡಿಸ್ತಾ ಇಲ್ಲ ಅನ್ನುವಂತನೋ. ಯಾಕೆಂದ್ರೆ ಇಲ್ಲಿ ರವಿ ಏನ್ ಮಾಡ್ತಾನೆ, ಸ್ವಲ್ಪ ಅಹಂಕಾರವನ್ನ ಜಾಸ್ತಿ ಮಾಡ್ತಾನೆ. ನಿಮ್ಮ ಸಂಗಾತಿ ತುಂಬಾ ಅಹಂಕಾರದಿಂದ ಮಾತಾಡೋದು, ಅಥವಾ ನಿಮಗೆ ಬೇಜಾರಾಗೋ ತರ, ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರೋ ತರ ಏನಾದ್ರು ಮಾತಾಡುವಂಥದ್ದು, ಇದರಿಂದ ಸ್ವಲ್ಪ ಮನಸ್ಸಿಗೆ ಬೇಸರ ಆಗತ್ತೆ. ನಿಮ್ಮ ರಾಷ್ಟ್ರಾಧಿಪತಿ ಬುಧನ್ ಜೊತೆ ರಾಹು ಮತ್ತೆ ಕುಜ ಇರೋದ್ರಿಂದ ಟೆನ್ಷನ್ ಎಲ್ಲಾ ವಿಚಾರದಲ್ಲೂ. ಮೊದಲನೇದಾಗಿ 6ನೇ ಮನೇಲಿ ಇರೋದು ಈ ಕಾಂಬಿನೇಷನ್. ಉದ್ಯೋಗದಲ್ಲಿ ಚಿಂತೆ. ಈಗ ಪ್ರಸ್ತುತ ಇರುವ ಕೆಲಸದಲ್ಲಿ ಏನಾದ್ರೂ ಒಂದು ಕಿರಿಕಿರಿ ಬರ್ತಾನೆ ಇದೆ, ಅಥವಾ ಈಗಿರುವಂತಹ ಕೆಲಸದಲ್ಲಿ ನಿಮಗೆ ಸಮಾಧಾನ ಇಲ್ಲ, ಅಥವಾ ಕೆಲಸ ಹೋಗುವ ಸಾಧ್ಯತೆ ಇದೆ, ಅಥವಾ ನಿಮಗೆ ಕೊಟ್ಟಿದ್ದ ಪ್ರಾಜೆಕ್ಟ್ ಮುಗೀತಾ ಇದೆ, ನೆಕ್ಸ್ಟ್ ಏನಪ್ಪ ಮಾಡೋದು, ಈ ರೀತಿ ಒಂದಷ್ಟು ಗೊಂದಲಗಳು. ಎಲ್ಲಿ ಕೆಲಸ ಹೋಗ್ಬಿಡುತ್ತೋ, ಕೆಲಸ ಸಿಗೋದೇ ಇಲ್ವೋ, ಈ ತರ ನೆಗೆಟಿವ್ ಆಲೋಚನೆಗಳು ತುಂಬಾ ಜಾಸ್ತಿ ಆಗುತ್ತೆ. ಕೆಲಸ ಇಲ್ಲದೆ ಇರೋರ್ಗಂತೂ ನನಗ್ ಕೆಲ್ಸನೇ ಸಿಗಲ್ಲ, ನನ್ನ ಹಣೆ ಬರಹ ಇಷ್ಟೇ ಅನ್ನೋ ತರ ತುಂಬಾ ಒಂಥರ ತುಂಬಾ ನಕಾರಾತ್ಮಕವಾಗಿ ಯೋಚನೆ ಮಾಡುವಂಥದ್ದು, ಆ ತರ ಎಲ್ಲ ಆಗುತ್ತೆ. ಬಟ್ ಅಷ್ಟೆಲ್ಲ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡ್ಬೇಡಿ, ಎಲ್ಲವೂ ಒಳ್ಳೇದಾಗುತ್ತೆ. ಬಟ್ ಪ್ರಸ್ತುತ ಈ ವಾರದಲ್ಲಿ ಅನಗತ್ಯ ಟೆನ್ಷನ್ಗಳು, ಮತ್ತೆ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು, ಮನೆಯಲ್ಲಿ ಕುಟುಂಬದ ಸದಸ್ಯರ ವಿಷಯದಲ್ಲಿ ಆತಂಕ, ಭಯ ಇದೆಲ್ಲವೂ ಇರುತ್ತೆ. ನನ್ನ ಗ್ರಹಚಾರ ಸರಿ ಇಲ್ವೇನೋ ಅಂತ ಕೂಡ ಅನಿಸ್ತದೆ. ಕರೆಕ್ಟ್. ಇಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ, ಸಿಕ್ಸ್ತ್ ಸೆನ್ಸ್, ಯಾರೋ ಶತ್ರುಗಳಿಂದ ಏನೋ ಆಗ್ತಾ ಇದೆ. ಹೌದು, ಯಾಕಂದ್ರೆ ಇಲ್ಲಿ ನಿಮ್ಮ 6ನೇ ಮನೆಯಲ್ಲಿ ಕುಜಗ್ರಹ ಇದ್ದಾನೆ ಬುಧನ್ ಜೊತೆನಲ್ಲಿ. ಶತ್ರುಗಳಿಂದ ಸ್ವಲ್ಪ ಸಂಚುಗಳು, ಅಥವಾ ದೃಷ್ಟಿ, ಅಥವಾ ಇನ್ನೇನೋ ಬೇಡದ್ದು ಸಮಸ್ಯೆಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮ್ಗೆ ಉದ್ಯೋಗದಲ್ಲಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಇದೆಲ್ಲವೂ ಕೂಡ ಆಗಿರೋ ಸಾಧ್ಯತೆಗಳಿರುತ್ತೆ. ನೀವು ನಿಮ್ಮ ಜಾತಕನ ಪರಿಶೀಲನೆ ಮಾಡಿಸ್ಕೊಂಡು, ಒಂದ್ಸಲ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಒಂದ್ಸಲ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾರಿಗೆ ಬಾಧಕಾಧಿಪತಿಯ ಭುಕ್ತಿ ಶುರುವಾಗುತ್ತೋ ಅವರಿಗೆ ಶತ್ರುಗಳಿಂದ ಅಥವಾ ಇನ್ಯಾರಿಂದನೋ ತೊಂದರೆ ಅಂತೂ ಖಂಡಿತ ಆಗತ್ತೆ. ಅಂತ ಟೈಮಲ್ಲಿ ಕೆಲವು ಪರಿಹಾರಗಳನ್ನ ಮಾಡ್ಕೊಂಡು, ಕುಜ ರಾಹು ಒಂದೇ ಮನೆಯಲ್ಲಿರೋದ್ರಿಂದ ಆದಷ್ಟು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ. ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನ ಪ್ರತಿದಿನ ಹೇಳ್ಕೊಳ್ಳಿ. ಇದರಿಂದ ನಿಮ್ಗೆ ಧೈರ್ಯ ಬರುತ್ತೆ. ಇನ್ನು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋರಿಗೆ ಮತ್ತು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಕೆಲಸದಲ್ಲಿ ಒತ್ತಡಗಳಿರುತ್ತೆ. ಕೆಲಸ ಇಲ್ಲದೆ ಇರೋರಿಗೆ ಈ ವಾರದಲ್ಲಿ ಕೆಲಸ ಸಿಗ್ಬೋದು ಅಂತ ನಾನು ಹೇಳಲ್ಲ, ಯಾಕಂದ್ರೆ ಸಿಗುವಂತಹ ಸಾಧ್ಯತೆಗಳು ಇಲ್ಲ. ಆದ್ರೆ ನಿಮ್ಮ ಪ್ರಯತ್ನವನ್ನ ನೀವು ಮುಂದುವರಿಸಿ. ಆದ್ರೆ ಕೆಲಸ ಇರೋರ್ಗೂ ಕೂಡ ತುಂಬಾ ಒತ್ತಡ, ತುಂಬಾ ಪ್ರೆಷರ್ ಇದೆಲ್ಲ ಇದ್ದೇ ಇರುತ್ತೆ. ಹಣಕಾಸಿನ ವಿಷಯದಲ್ಲಂತೂ ಹಿಂಗೆ ಕೈಗೆ ದುಡ್ಡು ಬರುತ್ತೆ, ಹಾಗೆ ಹೊರಟೋಗ್ಬಿಡುತ್ತೆ. ಈ ಕೈಯಲ್ಲಿ 1 ರೂಪಾಯಿನೂ ಉಳಿಲಿಲ್ವಲ್ಲಪ್ಪ ಅನ್ನೋ ಚಿಂತೆ ಇರುತ್ತೆ. ಯಾಕಂದ್ರೆ ಕುಟುಂಬದಲ್ಲಿ ನೀವು ಎಕ್ಸ್ಪೆಕ್ಟೇ ಮಾಡದೇ ಇರೋ ಹಾಗೆ ಪದೇ ಪದೇ ಖರ್ಚುಗಳು ಬರ್ತಾ ಇದೆ. ಈಗ ಆಲ್ರೆಡಿ ಬರ್ತಾ ಇದೆ. ಈ ವಾರ ಕೂಡ ಖರ್ಚುಗಳಿರುತ್ತೆ. ಏನಪ್ಪ ಮಾಡೋದು? ಪರಿಹಾರ ಮಾಡ್ಕೋಬೇಕು ಅಷ್ಟೇ. ಪ್ರತಿದಿನ ಸಂಜೆ ಒಂದು 5:30 6:30 ಸಮಯಕ್ಕೆ ಕನಕಧಾರ ಸ್ತೋತ್ರವನ್ನ ಹೇಳ್ಕೊಳ್ಳಿ. ಇದರ ಒಂದು ಎಫೆಕ್ಟ್, ಇದರ ಒಂದು ಮ್ಯಾಜಿಕ್ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಏನ್ ಗೊತ್ತಾ, ನಾನು ಏನ್ ಹೇಳ್ತೀನಿ ಅದನ್ನ ಏನೋ ಒಂದ್ 2 ದಿನ ಮಾಡಿ ಬಿಟ್ಬಿಡೋದಲ್ಲ, ಕಂಟಿನ್ಯೂಸ್ 3 ತಿಂಗಳು ಮಾಡಿ. ಈಗ ಆದಿತ್ಯ ಹೃದಯನು ಅದೇ ತರ ಕಂಟಿನ್ಯೂಸ್ 3 ತಿಂಗಳು ನಾನು ಹೇಳಿದ್ದೆ. ಇದನ್ನ ಮಾಡಿ ನೋಡಿ, ನಿಮ್ಗೆ ಬ್ಯಾಕ್ ಪೇನ್ ಕಮ್ಮಿ ಆಗಿಲ್ಲ ಅಂದ್ರೆ, ಅಥವಾ ಕೆಲಸದಲ್ಲಿ ಪ್ರಾಬ್ಲಮ್ ಕಮ್ಮಿ ಆಗಿಲ್ಲ ಅಂದ್ರೆ ನೋಡಿ ಅಂತ. ಈ ಕನಕಧಾರ ಸ್ತೋತ್ರನು ಕೂಡ ನೀವು ಪ್ರತಿದಿನ ಸಂಜೆ, ಅದರಲ್ಲೂ ಸ್ತ್ರೀಯರು ಮಾಡಿದ್ರಂತೂ ಈ ಮಂತ್ರ ಜಪ ಹೇಳ್ಕೊಂಡ್ರಂತೂ ತುಂಬಾ ಒಳ್ಳೇದು. ಈ ಕನಕಧಾರ ಸ್ತೋತ್ರವನ್ನ ನೀವು ಪ್ರತಿದಿನ ಸಂಜೆ ಹೇಳ್ಕೊಳ್ಳಿ, ತುಂಬಾ ಒಳ್ಳೇದಾಗತ್ತೆ. ಮನೆಯಲ್ಲಿ ದಾರಿದ್ರ್ಯ ನಿವಾರಣೆ ಆಗತ್ತೆ, ಫೈನಾನ್ಷಿಯಲಿ ಪ್ರಾಬ್ಲಮ್ ಕಡಿಮೆ ಆಗತ್ತೆ. ಈ ಒಂದು ಪರಿಹಾರ ಮಾಡ್ಕೊಳ್ಳಿ. ಸಾಧ್ಯವಾದ್ರೆ ಈ ವಾರದ ಬುಧವಾರ ಹೆಸರು ಕಾಳು, ಒಣ ಅವರೆಕಾಳು, ಕಪ್ಪು ಎಳ್ಳು ಇದನ್ನ ದೇವಸ್ಥಾನಕ್ಕೆ ಕೊಡಿ. ಡೈಲಿ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ ಬೆಳಿಗ್ಗೆ ಹೊತ್ತು. ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನ ಹೇಳ್ಕೊಳ್ಳೇಬೇಕು, ಕುಜರಾಹು ಸಂಬಂಧ ಇರೋದ್ರಿಂದ. ಇಲ್ಲ ಅಂದ್ರೆ ಕಂಪ್ಲೀಟ್ ಡಿಸ್ಟರ್ಬ್ ಆಗ್ಬಿಡ್ತೀರಾ. ನಿಮ್ಮ ಒಂಥರ ನಿಮ್ಗೆ ಏನಂದ್ರೆ ನಿಮ್ ಮನ್ಸಿಗೆ ನೆಮ್ಮದಿನೇ ಇಲ್ವಲ್ಲಪ್ಪ ಅನ್ನೋ ತರ ಆಗ್ತಾ ಇರುತ್ತೆ. ಹಾಗಾಗಿ ಈ ಎಲ್ಲಾ ಪರಿಹಾರವನ್ನ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಯಾಕಂದ್ರೆ ಪಂಚಮಾಧಿಪತಿ ಭಾಗ್ಯಾಧಿಪತಿ ಒಂದೇ ಮನೇಲಿ ಕುತ್ಕೊಂಡಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ತುಲಾರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರ ಗ್ರಹ 6ನೇ ಮನೆಯಲ್ಲಿದ್ದಾನೆ. ರಾಷ್ಟ್ರಾಧಿಪತಿ ಶುಕ್ರ ಗ್ರಹ ಉಚ್ಚ ಕ್ಷೇತ್ರದಲ್ಲಿದ್ದಾನೆ ಅನ್ನೋ ಸಂತೋಷಕ್ಕಿಂತ 6ನೇ ಮನೇಲಿ ಕೂತ್ಕೊಂಡಿದ್ದಾನೆ. ಅದು ಅಲ್ಲದೆ ಈ ವಾರದಲ್ಲಿ ಅವನ ಜೊತೆ ರವಿ ಬೇರೆ ಹೋಗಿ ಕೂತ್ಕೋತಾನೆ. ಹಾಗಾಗಿ
ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಆ ಒಂದು ಅನಾರೋಗ್ಯ ಸಮಸ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ಸ್ವಲ್ಪ BP ಶುಗರ್ ಇರೋರು ಹುಷಾರಾಗಿರಿ. ರವಿ BP ಜಾಸ್ತಿ ಮಾಡ್ತಾನೆ, ಶುಕ್ರ ಶುಗರ್ ಜಾಸ್ತಿ ಮಾಡ್ತಾನೆ. ಹಾಗಾಗಿ ಸ್ವಲ್ಪ BP ಶುಗರ್ ಎಲ್ಲ ಇದೆ ಅನ್ನುವಂಥವ್ರು ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ತುಂಬಾ ಭಯ ಪಡೋದು, ಟೆನ್ಷನ್ ತಗೊಳ್ಳೋದ್ರಿಂದ ಕೂಡ BP ಮತ್ತೆ ಶುಗರ್ ಹೆಚ್ಚಾಗತ್ತೆ. ಹಾಗಾಗಿ ಮನಸ್ಸನ್ನ ಸಮಾಧಾನವಾಗಿಟ್ಕೊಳ್ಳಿ. ಮತ್ತೆ ಆಹಾರದಲ್ಲೂ ಕೂಡ ಏನು ಒಂದು ಪಥ್ಯೆಯನ್ನ ಮಾಡ್ಬೇಕು ಅದನ್ನೆಲ್ಲ ಮಾಡ್ಕೊಳ್ಳಿ. ಇನ್ನು ಕೆಲಸ ಅಂತ ಬಂದಾಗ ಚೆನ್ನಾಗಿದೆ, ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೂ ಕೂಡ ಚೆನ್ನಾಗಿದೆ. ಹಣಕಾಸಿನ ವಿಷಯದಲ್ಲಿ ಬಹಳ ಅನುಕೂಲ ಆಗತ್ತೆ. ಯಾಕಂದ್ರೆ ಧನಾಧಿಪತಿ ಕುಜಗ್ರಹ ಪಂಚಮದಲ್ಲಿದ್ದಾನೆ, ಅವನ ಜೊತೆನಲ್ಲಿ ರಾಹು ಇದ್ರೂ ಕೂಡ ಬುಧಾನೂ ಇದ್ದಾನೆ ಭಾಗ್ಯಾಧಿಪತಿ. ಹಾಗಾಗಿ ದುಡ್ಡಿನ ವಿಷಯದಲ್ಲಿ ನೀವೇನು ಕಷ್ಟಪಟ್ಟು ಬಿಸ್ನೆಸ್ ಮಾಡ್ತಾರ, ವ್ಯಾಪಾರ ವ್ಯವಹಾರಗಳನ್ನ ಮಾಡ್ತಿರೋ ಅದರಿಂದ ನಿಮಗೆ ದುಡ್ಡು ಹಂಗೆ ಬರುತ್ತೆ. ಆದರೆ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಧನಾಧಿಪತಿ ಕುಜನ ಜೊತೆಯಲ್ಲಿ ರಾಹು ಇದ್ದಾನೆ. ದುಡ್ಡಿನ ವಿಷಯದಲ್ಲಿ ಮೋಸ ಹೋಗುವ ಸಾಧ್ಯತೆ ಇದೆ. ಅಂದ್ರೆ ನೀವ್ ಯಾರಿಗೋ ದುಡ್ಡು ಕೊಟ್ಟು, ಈಗ ಅವರು ಹೇಳ್ತಾರೆ ಒಂದು ವಾರದಲ್ಲಿ ವಾಪಸ್ ಕೊಡ್ತೀನಿ, ಅಥವಾ ಇನ್ಯಾವುದೋ ಒಂದು ಬಿಸ್ನೆಸ್ ಇನ್ವೆಸ್ಟ್ ಮಾಡು, ನಿಂಗೆ ಇದರಿಂದ ಇಷ್ಟು ಲಾಭ ಬರುತ್ತಂತೆ ಯಾರೋ ಬಂದು ಹೇಳ್ತಾರೆ. ಅದನ್ನ ಕೇಳ್ಕೊಂಡು ಎಲ್ಲೋ ದುಡ್ಡು ಇನ್ವೆಸ್ಟ್ ಮಾಡಿ ಅಥವಾ ಇನ್ಯಾರಿಗೋ ದುಡ್ಡು ಕೊಟ್ಬಿಟ್ಟು ಆ ದುಡ್ಡು ವಾಪಸ್ ಬರದೇ ಹೋಗುವಂಥದ್ದು, ಆ ರೀತಿ ಸ್ವಲ್ಪ ಮೋಸ ಆಗೋ ಸಾಧ್ಯತೆ ಇರೋದ್ರಿಂದ ಇಂತಹ ಒಂದು ವಿಚಾರಗಳಲ್ಲಿ ಗಮನ ಹರಿಸಿ. ಅಂತದ್ದೇನೋ ಒಂದು ಆಫರ್ ಬರ್ತಾ ಇದೆ, ಯಾರೋ ಹಿಂಗ ಒಂದು ಒಳ್ಳೆ ಆಫರ್ ಕೊಟ್ಟಿದ್ದಾರೆ, ಯಾವ್ದೋ ಬಿಸ್ನೆಸ್ ಇನ್ವೆಸ್ಟ್ ಮಾಡಿದ್ರೆ ಡಬಲ್ ಆಗುತ್ತಂತೆ, ಯಾವ್ದೋ ಕಂಪ್ನಿಗೆ ಇನ್ವೆಸ್ಟ್ ಮಾಡಿದ್ರೆ ದುಡ್ಡು ಬಡ್ಡಿ ಬರುತ್ತಂತೆ, ಇದೆಲ್ಲ ನೀವು ಹೋಗ್ಲೇಬೇಡಿ. ಖಂಡಿತ ಇದ್ರಲ್ಲಿ ನಿಮಗೆ ಮೋಸ ಆಗುತ್ತೆ. ಬಟ್ ನಿಮ್ ಕೆಲಸ ನೀವು ಮಾಡ್ಕೊಳ್ಳಿ, ಅದ್ರಲ್ಲಿ ಏನ್ ಬಂತು ಆದಾಯ ನೀಟಾಗಿ ಅದನ್ನ ಸೇವಿಂಗ್ಸ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಎಚ್ಚರಿಕೆಯಿಂದ ಇರ್ಬೇಕಷ್ಟೇ. ರಾಹು ಹೆಂಗ್ ಗೊತ್ತಾ, ರಾಹು ಅನ್ನೋನು ಒಂದು ಮಾಯೆ. ನಾವು ಮಾಯೆಗೆ ಒಳಗಾಗಬಾರ್ದು. ನಾವು ಪ್ರಜ್ಞೆಯಿಂದ ಇದ್ರೆ, ಅಂದ್ರೆ ನಾವು ಎಚ್ಚರಿಕೆಯಿಂದ ಇದ್ರೆ ಈ ಮಾಯೆ ನಮ್ಗೇನು ಮಾಡಕ್ಕಾಗಲ್ಲ. ಯಾವ ವ್ಯಕ್ತಿ ಪ್ರಜ್ಞೆ ಕಳ್ಕೊತಾನೆ, ನಾನು ಏನ್ ಮಾಡ್ತಾ ಇದ್ದೀನಿ, ಯಾರ ಜೊತೆ ಮಾತಾಡ್ತಾ ಇದ್ದೀನಿ, ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ತಾ ಇದ್ದೀನಿ, ಯಾರ ಜೊತೆ ಏನ್ ವಿಷಯ ಹೇಳ್ತಾ ಇದ್ದೀನಿ, ಇದು ಯಾವುದರ ಪರಿಜ್ಞಾನ ಇಲ್ಲದೆ ವರ್ತಿಸುವಂತಹ ವ್ಯಕ್ತಿಗೆ ಮಾಯೆ ಕವಿಯುವಂಥದ್ದು ಜಾಸ್ತಿ ಇದೆ ಅಷ್ಟೇ. ಇವಾಗ ರಾಹು ಏನ್ ಮಾಡ್ತಾನೆ, ನಿಮ್ಮನ್ನ ಯಾವ್ದೋ ಮಾಯೆ ಒಳಗಡೆ ಸಿಕ್ಕಾಕಿಸ್ಬಿಡ್ತಾನೆ. ನೀವೇ ಹೋಗ್ಬಾರ್ದು, ಪರಮಾತ್ಮ ಅಂತ ಹೋಗಿ ಪರಮಾತ್ಮನನ್ನ ಅಪ್ಕೊಂಡ್ಬಿಡ್ಬೇಕು. ಅಂದ್ರೆ ಗುರುಗಳನ್ನ ಆರಾಧನೆ ಮಾಡ್ಬೇಕು. ಗುರು ನಮ್ಮಲ್ಲಿ ಮಾಯೆಯನ್ನ ಕಳಚಿ, ನಮ್ಮೊಳಗಿನ ಮಾಯೆಯನ್ನ ಕಳಚಿ ನಮಗೆ ಜ್ಞಾನದ ದಾರಿ ದೀಪವನ್ನ ತೋರಿಸುವಂತವನು ಗುರು. ಯಾರಿಗೆ ಗುರುವಿನ ಅನುಗ್ರಹ ಇರುತ್ತೆ ಅವರಿಗೆ ರಾಹುವಿನ ಅಶುಭ ಫಲಗಳು ಹೆಚ್ಚಾಗಿ ಆಗೋದಿಲ್ಲ. ಯಾಕಂದ್ರೆ ಅವ್ರಿಗೆ ರಾಹು ಏನೇ ಒಂದು ಆಫರ್ಗಳು ಕೊಡ್ತಾನ ಅವನು, ಹೇ ನೋಡಿ ಚೆನ್ನಾಗಿದೆ ಅದ್ ಚೆನ್ನಾಗಿದೆ, ಆಸೆ ತೋರಿಸಿ ಮೋಸ ಮಾಡೋದು. ಈಗ ಲಾಟ್ರಿ ಟಿಕೆಟ್ ತಗೊಳ್ಳೋದು, ಕೆಲವೊಂದು ಜೂಜುಗಳನ್ನ ಆಡೋರು ನೋಡಿ, ಸ್ಟಾರ್ಟಿಂಗ್ ದುಡ್ಡು ಬಂದ್ಬಿಡುತ್ತೆ, ಅವ್ರಿಗೆ ಖುಷಿ ಆಗ್ಬಿಡುತ್ತೆ, ದುಡ್ಡು ಬರುತ್ತೆ, ಇದ್ರಲ್ಲಿ ನಾನು ದೊಡ್ಡ ಶ್ರೀಮಂತ ಆಗ್ಬಿಡ್ತೀನಿ, ಎಲ್ಲ ತಗೊಂಡೋಗಿ ಹಾಕ್ತಾ ಇರ್ತಾರೆ. ಕೊನೆಗೆ ಇರೋ ಬರೋದೆಲ್ಲ ಮಾರ್ಬಿಟ್ಟು ತಗೊಂಡೋಗಿ ಹಾಕ್ತಾರೆ. ಅದೇ ಮಾಯೆ. ಅಂತಹ ಮಾಯೆಗಳಿಗೆ ಹೋಗ್ಬಾರ್ದು ಅನ್ನುವಂತ ತಿಳುವಳಿಕೆ ಕೊಡೋನು ಗುರುಗ್ರಹ. ಅವಾಗವಾಗ ನಿಮ್ಮನ್ನ ಎಚ್ಚರಿಸ್ತಾ ಇರ್ತಾನೆ. ಅದಕ್ಕೆ ಹರಮುನಿದರು ಗುರು ಕಾಯುವನು ಅಂತ ಹೇಳೋದು. ಗುರು ನಮ್ಮನ್ನ ದಾರಿ ತಪ್ಪದೇ ಇರೋ ಹಾಗೆ ನೋಡ್ಕೊಳ್ತಾನೆ. ಹಾಗಾಗಿ ಸ್ವಲ್ಪ ಪ್ರಜ್ಞೆಯಿಂದ ಇರಿ ಅಷ್ಟೇ, ಇನ್ನೇನಿಲ್ಲ. ಈ ತರ ದುಡ್ಡು ಒಂದೇ ಸಲ ಕಷ್ಟಪಟ್ಟು ಕಳಿಸಿದ್ದು ಒಂದೇ ಸಲ ಎಲ್ಲ ಹೊರಟೋಗೋ ತರ ಆಗ್ಬಿಡುತ್ತೆ. ಅದನ್ನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಕೆಲಸ ಕಾರ್ಯಗಳ ವಿಷಯದಲ್ಲಿ ಚೆನ್ನಾಗಿದೆ. ಪ್ರೈವೇಟ್ ಜಾಬ್ ಅಲ್ಲಿ ಇದ್ದೀರಾ, ಸರ್ಕಾರಿ ಉದ್ಯೋಗದಲ್ಲಿ ಇದ್ದೀರಾ, ಎರಡರಲ್ಲೂ ಚೆನ್ನಾಗಿದೆ. ಆದ್ರೆ ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವ್ರಿಗೆ ಸ್ವಲ್ಪ ಬಾಸ್ ಕಡೆಯಿಂದ ಒತ್ತಡಗಳಿರುತ್ತೆ. ಅಂದ್ರೆ ಹೆಚ್ಚು ಕೆಲಸ ಕೊಟ್ಟಿರ್ತಾರೆ, ಜವಾಬ್ದಾರಿ ಜಾಸ್ತಿ ಕೊಟ್ಟಿರ್ತಾರೆ, ಇನ್ ಟೈಮ್ ಅಲ್ಲಿ ಆಗ್ಬೇಕು, ಇಷ್ಟು ಕೆಲಸ ಈ ಟೈಮ್ ಆಗ್ಲೇಬೇಕು ಅನ್ನೋಂತಹ ಒತ್ತಡ ಇರುತ್ತೆ ಅಷ್ಟೇ. ಆದ್ರೆ ನಿಭಾಯಿಸ್ತೀರಾ, ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ನಿಮ್ಮ ರಾಷ್ಟ್ರಾಧಿಪತಿನೇ ತುಂಬಾ ಪ್ರಬಲನಾಗಿರುತ್ತೆ, ಉಚ್ಚ ಕ್ಷೇತ್ರ ಅಲ್ವಾ. ಹಾಗಾಗಿ ಕಷ್ಟ ಅನ್ಸ್ಬೋದು, ಸ್ವಲ್ಪ ಭಯನೂ ಇರುತ್ತೆ. ಅಯ್ಯೋ ಆ ಟೈಮ್ ಆಗದೆ ಹೋದ್ರೆ ಏನಪ್ಪಾ ಮಾಡೋದು ಅನ್ನೋ ಭಯ ಇರುತ್ತೆ. ಬಟ್ ಕಂಪ್ಲೀಟ್ ಮಾಡ್ತೀರಾ. ನಿಮ್ಮ ಒಂದು ಆ ಟೈಮ್ ಏನ್ ಕೊಟ್ಟಿರ್ತಾರ ಆ ಟೈಮ್ ಕರೆಕ್ಟ್ ಕೆಲಸ ಕಂಪ್ಲೀಟ್ ಮಾಡ್ತೀರಾ. ಇನ್ನು ವಿದ್ಯಾರ್ಥಿಗಳಿಗೆ ಪರವಾಗಿಲ್ಲ, ತುಂಬಾ ಚೆನ್ನಾಗಿದೆ ಅಂತಲ್ಲ. ಯಾಕಂದ್ರೆ ಪಂಚಮದಲ್ಲಿ ರಾಹು ಎಲ್ಲ ಇದ್ದಾರೆ, ಆದ್ರೆ ಬುಧ ಕೂಡ ಇದ್ದಾನೆ, ಮತ್ತೆ ಪಂಚಮಕ್ಕೆ ಗುರು ದೃಷ್ಟಿ ಕೂಡ ಇರೋದ್ರಿಂದ ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಡಿಸ್ಟರ್ಬೆನ್ಸ್ ಇದ್ರೂ ಕೂಡ ಓದ್ತೀರಾ, ಏನ್ ತೊಂದರೆ ಇಲ್ಲ. ತುಲಾ ರಾಶಿಯವರಿಗೆ ಶುಭ ಅಶುಭ ಎರಡೂ ಫಲಗಳಿದೆ, ಮಿಶ್ರ ಫಲಗಳಿದೆ ಅಂತ ಹೇಳ್ಬೋದು. ಒಂದೇನಪ್ಪಾ ಅಂದ್ರೆ ರಾಹುವಿಗೆ ಪರಿಹಾರಾರ್ಥವಾಗಿ ಪ್ರತಿದಿನ ದುರ್ಗಾ ಅಷ್ಟೋತ್ತರವನ್ನ ಹೇಳ್ಕೊಂಡು ಈ ಒಂದೊಂದು ಪರಿಹಾರ ಮಾಡ್ಕೊಂಡ್ರೆ ಸಾಕು. ಮತ್ತೆ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ವೃಶ್ಚಿಕ ರಾಶಿಯವರಿಗೆ ರಾಷ್ಟ್ರಾಧಿಪತಿ 4ನೇ ಮನೆಯಲ್ಲಿದ್ದಾನೆ, ಕುಜನ್ ಜೊತೆ ರಾಹು ಇದ್ದಾನೆ.
ಈ ಬೇರೆ ಗ್ರಹಗಳ ಜೊತೆ ರಾಹು ಸೇರೋದಕ್ಕೂ ಕುಜನ ಜೊತೆ ರಾಹು ಸೇರೋದಕ್ಕೂ ವ್ಯತ್ಯಾಸ ಏನಪ್ಪಾ ಅಂದ್ರೆ, ಕುಜನ ಜೊತೆ ರಾಹು ಸೇರ್ದ ಅಂದ್ರೆ ಏನೋ ಒಂದು ಅನಾಹುತ ಮಾಡ್ತಾ ಇರ್ತಾರೆ. ಕುಟುಂಬದಲ್ಲಾಗಿರ್ಬೋದು ಅಥವಾ ಹೊರಗಡೆ ಪ್ರಪಂಚದಲ್ಲಾಗಿರ್ಬೋದು. ಈಗ ಹೊರಗಡೆ ಪ್ರಪಂಚದಲ್ಲೂ ನೋಡಿ ಯುದ್ಧಗಳಾಗ್ತಾ ಇದೆ, ಎಷ್ಟು ಪ್ರಾಬ್ಲಮ್ಗಳಾಗ್ತದೆ, ಅನ್ಎಕ್ಸ್ಪೆಕ್ಟೆಡ್ ಹಿಂಗೆಲ್ಲ ಆಗತ್ತೆ ಅಂತ ಗೊತ್ತೇ ಇರಲ್ಲ, ಆಕಸ್ಮಿಕ. ಅಂದ್ರೆ ಒಂಥರ ಹೇಗೆ ಅಂತಂದ್ರೆ ಈ ಕಿತ್ತಾಟ ಹೊಡೆದಾಟ ನೋಡಿ, ಕೆಲವ್ರನ್ನ ಜಗಳ ಆಡ್ಕೊಳ್ತಾ ಹೊಡ್ಕೊಂಡ್ಬಿಡ್ತಾರೆ, ಏನೇನೋ ತೊಂದರೆ ಮಾಡ್ಕೊಂಡ್ಬಿಡ್ತಾರೆ. ಇದೇ ಕುಜ ರಾಹು ಕಾಂಬಿನೇಷನ್ ಇಂದ ಆಗುವಂಥದ್ದು. ಯಾಕಂದ್ರೆ ಕುಜ ಕೋಪ, ಉದ್ವೇಗ, ಆತುರ ಇವುಗಳಿಗೆ ಕಾರಕ. ಬಟ್ ಅವನ ಜೊತೆ ರಾಹು ಸೇರಿದ್ರೆ ಅದನ್ನ 100 ಪಟ್ಟು ಜಾಸ್ತಿ ಮಾಡ್ತಾನೆ. ಅರ್ಥ ಮಾಡ್ಕೊಳ್ಳಿ. ಕೋಪ, ಉದ್ವೇಗ, ಆವೇಶ ಇವು 100 ಪಟ್ಟು ಜಾಸ್ತಿ ಆದ್ರೆ ಏನಾಗ್ಬೋದು, ಆ ಮನುಷ್ಯ ಏನ್ ಮಾಡ್ಬೋದು? ನಾನು ಏನ್ ಮಾಡ್ತಿದ್ದೀನಿ ಅನ್ನೋ ಪರಿಜ್ಞಾನನೇ ಇಲ್ಲದೆ ಬಿಹೇವ್ ಮಾಡ್ತಾನೆ. ಅವನ ವ್ಯಕ್ತಿತ್ವಕ್ಕೆ ಧಕ್ಕೆ ಬರೋ ಹಾಗೆ ಮಾಡ್ತಾನೆ. ಹಾಗಾಗಿ 4ನೇ ಮನೆಯಲ್ಲಿ ಕುಜ ರಾಹು ಕಾಂಬಿನೇಷನ್ ಇರೋದ್ರಿಂದ ಇದು ನಿಮ್ಮ ಮೇಲೆ ಒಂದು ರೀತಿ ಭಯದ ವಾತಾವರಣವನ್ನ ಸೃಷ್ಟಿ ಮಾಡುತ್ತೆ. ನಿಮ್ಮ ಮಾತೃ ಸಮಾನವಾದವರಿಗೆ ಏನೋ ಸಮಸ್ಯೆಗಳಾಗುವಂಥದ್ದು ಅಥವಾ ಮನೆಯಲ್ಲಿ ಏನೋ ಸಣ್ಣ ಪುಟ್ಟ ಅವಘಡಗಳಾಗುವಂಥದ್ದು, ನಿಮ್ಮ ಆರೋಗ್ಯದಲ್ಲಿ ಸಡನ್ ಆಗಿ ವ್ಯತ್ಯಾಸ ಆಗ್ಬಿಡುತ್ತೆ. ಇವಾಗ ನಿಮ್ಗೆ ಏನಾದ್ರೂ ಶುಗರ್ ಇದೆ ಅಥವಾ BP ಇದೆ ಅನ್ಕೊಳ್ಳಿ, ಸಡನ್ ಆಗಿ ಏನೋ ಜಾಸ್ತಿ ಆಗ್ಬಿಡುತ್ತೆ. ಯಾಕೆ ಅಂದ್ರೆ ನಿಮ್ಗೆ ಭಯ, ಆತಂಕ, ಏನೋ ಒಂದು ಭಯ. ಯಾಕಂದ್ರೆ ಅಷ್ಟಮಾಧಿಪತಿ ಬುಧ ಇದ್ದಾನೆ. ಅಯ್ಯೋ ನಾಳೆ ದಿನ ಹೆಂಗೋ. ಎಷ್ಟೋ ಜನ ಎಲ್ಲಾ ಚೆನ್ನಾಗಿರುತ್ತೆ, ಆದ್ರೂ ಅಯ್ಯೋ ನಾನು ಎಷ್ಟು ವರ್ಷ ಬದುಕ್ತೀನೇನೋ, ಅಕಸ್ಮಾತ್ ನಾನೇನೋ ಸ್ವಲ್ಪ ದಿನಕ್ಕೆ ಸತ್ತೋಗ್ಬಿಟ್ರೆ, ಹಿಂಗೆಲ್ಲ ಯೋಚನೆ ಮಾಡ್ತಿರ್ತಾರೆ. ಸಾವು ಎಲ್ರಿಗೂ ಬಂದೇ ಬರುತ್ತೆ, ಆದ್ರೆ ಇವತ್ತಿನ ದಿನವನ್ನ ನಾವು ತುಂಬಾ ಸಂತೋಷವಾಗಿ ನಡೆಸ್ಬೇಕು. ಅದೇ ನಮ್ಮ ಜವಾಬ್ದಾರಿ. ನಾಳೆ ಬಗ್ಗೆ ಯೋಚನೆ ಮಾಡ್ಬೇಕು, ಇಲ್ಲ ಅಂತ ಹೇಳಲ್ಲ, ಆದ್ರೆ ಬರೀ ನಾಳೆ ಬಗ್ಗೆ ಯೋಚನೆ ಮಾಡ್ಕೊಂಡು ಇವತ್ತಿನ ದಿನನ ವೇಸ್ಟ್ ಮಾಡಬಾರ್ದು. ಚಿಂತೆ ಚಿತೆಗೆ ಮೂಲ. ಹಾಗಾಗಿ ತುಂಬಾ ಚಿಂತೆ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಚಿಂತನೆ ಮಾಡಿ, ಹೌದು ನಾಳೆಗೆ ಏನ್ ಪ್ಲಾನ್ ಮಾಡ್ಬೋದು, ನಾಳೆ ನಾನು ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ಬೇಕು, ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಒಳ್ಳೇದಾಗೋದಕ್ಕೆ ನಾನು ಏನ್ ನಿರ್ಧಾರ ತಗೋಬಹುದು, ಇದೆಲ್ಲ ಓಕೆ. ಬಟ್ ಚಿಂತೆ ಮಾಡೋದು ಏನು ಪ್ರಯೋಜನನೇ ಇಲ್ಲ. ಹಾಗಾಗಿ ಈ ತರ ಚಿಂತೆಗಳು ಜಾಸ್ತಿ ಆಗತ್ತೆ ವೃಶ್ಚಿಕ ರಾಶಿಯವ್ರಿಗೆ. ಕೆಲಸದಲ್ಲಿ ಏನೇನೋ ಚೇಂಜಸ್ ಮಾಡ್ಕೊಳಕ್ ಹೋಗ್ತೀರಾ, ಸ್ವಂತ ಬಿಸ್ನೆಸ್ ಮಾಡೋರು. ಯಾಕಂದ್ರೆ ಬುಧ ರಾಹು ಒಂದೇ ಕಡೆ ಸೇರಿದಾನಲ್ಲ, ಏನೊಂದು ಬದಲಾವಣೆ ಮಾಡೋಣ, ಬಿಸ್ನೆಸ್ ಅಲ್ಲಿ ಹಿಂಗ್ ಚೇಂಜಸ್ ಮಾಡೋಣ, ಇಲ್ಲಿ ಇನ್ಯಾರನ್ನೋ ಪಾರ್ಟ್ನರ್ ಆಗಿ ತಗೊಳ್ಳೋಣ. ಖಂಡಿತ ಏನು ಚೇಂಜಸ್ ಮಾಡ್ಕೋಬೇಡಿ. ನೀವೇನಾದ್ರೂ ಬದಲಾವಣೆ ಮಾಡ್ಕೊಂಡ್ರಿ ಅಂದ್ರೆ ನಿಮಗೆ ಪ್ರಾಬ್ಲಮ್ಮೆ. ಇನ್ನು ಪಂಚಮ ಶನಿ ನಡೀತಾ ಇದೆ, ಅದು ನೆನಪಲ್ಲಿ ಇಟ್ಕೊಳ್ಳಿ. ಗುರುಬಲ ಬೇರೆ ಇಲ್ಲ. ಇದು ಒಂದು. ಜೊತೆಗೆ ಉದ್ಯೋಗ ಅಂತ ಬಂದಾಗ, ಅಂದ್ರೆ ನೀವು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಿದ್ದೀರಾ ಅಥವಾ ಸರ್ಕಾರಿ ಉದ್ಯೋಗದಲ್ಲಿ ಇದ್ದೀರಾ ಅಂದ್ರೆ ಕೆಲವೊಂದು ಬದಲಾವಣೆಗಳಾಗತ್ತೆ. ಬಟ್ ಏನು ಕೆಲಸದಲ್ಲಿ ತೊಂದರೆ ಆಗಲ್ಲ, ಕೆಲವೊಂದು ಚೇಂಜಸ್ ಆಗತ್ತಷ್ಟೇ. ಕೆಲವು ರೂಲ್ಸ್ಗಳು ಈಗ ಆಲ್ರೆಡಿ ಕೆಲವು ಬೇರೆ ಬೇರೆ ರೂಲ್ಸ್ಗಳು ಬಂದಿರಬಹುದು. ಆ ಒಂದು ಬದಲಾವಣೆನೂ ಕೂಡ ಒಂದ್ ಸ್ವಲ್ಪ ಭಯ ಅನ್ಸುತ್ತೆ. ಬಟ್ ಏನು ಅಂದ್ರೆ ಏನು ತೊಂದರೆ ಏನಾಗಲ್ಲ ಕೆಲಸದಲ್ಲಿ. ಇನ್ನು ಹಣಕಾಸಿನ ವಿಷಯ ಅಂತ ಬಂದಾಗ ದುಡ್ಡಿನ ವಿಷಯದಲ್ಲಿ ಏನು ಪ್ರಾಬ್ಲಮ್ ಇಲ್ಲ ವೃಶ್ಚಿಕ ರಾಶಿಯವ್ರಿಗೆ. ಯಾಕಂದ್ರೆ ಗುರುಬಲ ಇಲ್ವಲ್ಲಪ್ಪ ನಮ್ಗೆ ಅಂತ ನಿಮ್ಗೆ ಅನ್ಸ್ಬೋದು. ಬಟ್ ಅಷ್ಟಮದಲ್ಲಿ ಕೂತ್ಕೊಂಡು ಗುರುಗ್ರಹ 2ನೇ ಮನೆ, ಅವನ ಮನೆಯನ್ನೇ ಧನಸು ರಾಶಿನೇ ನೋಡ್ತಾ ಇದ್ದಾನೆ. ನೀವ್ ಎಕ್ಸ್ಪೆಕ್ಟ್ ಮಾಡಿದಷ್ಟು ಬರಲ್ಲ, ಆದ್ರೆ ಆ ಟೈಮ್ ನಿಮ್ಗೆ ಎಷ್ಟು ಬೇಕೋ ಅಷ್ಟಂತೂ ಬರ್ತಾ ಇರುತ್ತೆ. ಯಾಕಂದ್ರೆ ಒಂದು ಗ್ರಹ ನೋಡುವ ಭಾವದ ಮೇಲೂ 50% ಅಥವಾ ಶುಭ ಅಥವಾ ಅಶುಭ ಫಲವನ್ನ ಕೊಡ್ತಾನೆ. 50%. ಇವಾಗ 2ನೇ ಮನೆ ಅಧಿಪತಿ 2ನೇ ಮನೆ ನೋಡ್ತಾ ಇದ್ದಾನೆ, 50% ಶುಭ ಫಲ. 100 ರೂಪಾಯಿ ಬಯಸಿದ್ರೆ 50 ರೂಪಾಯಿ ಸಿಗತ್ತೆ. ಹಂಗೆ ಆ ತರ ಪರವಾಗಿಲ್ಲ ಬಿಡು, ಏನ್ ಪ್ರಾಬ್ಲಮ್ ಇಲ್ಲ ಅನ್ನೋ ತರ ಅನ್ಸ್ತಾ ಇರುತ್ತೆ. ಪಂಚಮಾಧಿಪತಿ ಕೂಡ ನಿಮ್ಗೆ ಗುರುನೇ ಆಗಿದ್ದಾನೆ, ಆದ್ರೆ ವಿದ್ಯಾಭ್ಯಾಸದ ವಿಷಯದಲ್ಲಿ ಏನೂ ಶುಭ ಫಲ ಇಲ್ಲ. ಮಕ್ಕಳಿಗೆ ಓದೋದ್ರಲ್ಲಿ ಆಸಕ್ತಿ ಬರಲ್ಲ. ಈ ವಾರದಲ್ಲಂತೂ ಓವರ್ ಕಾನ್ಫಿಡೆನ್ಸ್ ಇಂದ ಬಿಡು ನಂಗೆಲ್ಲ ಬರುತ್ತೆ ಅಂತ ಅನ್ಕೊಳ್ಳೋದು ಜಾಸ್ತಿ ಇದೆ. ಯಾಕಂದ್ರೆ ಇಲ್ಲಿ ರವಿ ಗ್ರಹ ಓವರ್ ಕಾನ್ಫಿಡೆನ್ಸ್ ಕೊಡ್ತಾನೆ ಶನಿ ಜೊತೆ ಸೇರ್ಕೊಂಡ್ರೆ. ಆ ತರದ್ದೆಲ್ಲ ಆಗತ್ತೆ. ವಿದ್ಯಾರ್ಥಿಗಳಲ್ಲಿ ಆಲಸ್ಯ ಜೊತೆಗೆ ತುಂಬಾ ಓವರ್ ಕಾನ್ಫಿಡೆನ್ಸ್, ಎಲ್ಲ ಓದಿದ್ದೀನಿ ಅನ್ನುವಂಥದ್ದು ಇದು ಸ್ವಲ್ಪ ಜಾಸ್ತಿ ಆಗುತ್ತೆ. ಬಟ್ ಇದು ಬೇಡ, ಓದ್ಕೊಳ್ಳಿ. ಮತ್ತೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಬರೋದಕ್ಕೆ ಈ ವಾರ ಗುರುವಾರ ಕಡಲೆಬೇಳೆ ಮತ್ತು ಅಕ್ಕಿ 2 ಧಾನ್ಯವನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಪಂಚಮ ಶನಿಗೆ ಪರಿಹಾರ ಮಾಡ್ಲೇಬೇಕು ನೀವು. ಯಾಕಂದ್ರೆ ಆರೋಗ್ಯದಲ್ಲಿ ಅವಾಗವಾಗ ಏರುಪೇರಾಗ್ತಾ ಇರುತ್ತೆ, ಕೆಲಸದಲ್ಲಿ ಅವಾಗವಾಗ ಏರುಪೇರಾಗ್ತಾ ಇರುತ್ತೆ, ಮಾತಾಪಿತೃಗಳ ವಿಷಯದಲ್ಲಿ ಏನೋ ಒಂದು ಅಸಮಾಧಾನ ಆಗ್ತಾ ಇರುತ್ತೆ. 4ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಏನೋ ಮನಸ್ಸಿಗೆ ಶಾಂತಿನೇ ಇಲ್ಲ, ಏನೋ ಅಸಮಾಧಾನ, ಬದುಕಿನ ಬಗ್ಗೆ ಜಿಗುಪ್ಸೆ, ಇದೆಲ್ಲ ಆಗ್ತಾ ಇರುತ್ತೆ. ಅದಕ್ಕೆ ಶನಿವಾರ ಎಳ್ಳೆಣ್ಣೆ ದಾನ ಕೊಡೋದನ್ನ ಮರಿಬೇಡಿ, ಆಯ್ತಾ? ಆಮೇಲೆ ದುರ್ಗಾ ಅಷ್ಟೋತ್ತರ, ಗಣಪತಿ ಅಷ್ಟೋತ್ತರ ಇದನ್ನ ಹೇಳ್ಕೊಳ್ಳೋದು ಕೂಡ ಮರಿಬೇಡಿ. ಯಾಕಂದ್ರೆ ಇಲ್ಲಿ 4ನೇ ಮನೇಲಿ ರಾಹು, 10ನೇ ಮನೇಲಿ ಕೇತು, ಇದೆರಡೂ ಕೂಡ ನಿಮ್ಗೆ ಅಷ್ಟು ಶುಭ ಅಲ್ಲ. ಈ 2 ಪರಿಹಾರವನ್ನ ಮಿಸ್ ಮಾಡದೆ ಮಾಡ್ಕೊಳ್ಳಿ. ಹಾಗೆ ಗುರುವಾರ ಕಡಲೆಬೇಳೆ
ಅಕ್ಕಿ ದಾನ ಕೊಡೋದು ಇದು ಬಂದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಹಾಗಾಗಿ ಕೆಲವು ಪರಿಹಾರ ಮಾಡ್ಕೊಳ್ಳಿ. ವೃಶ್ಚಿಕ ರಾಶಿಯವರಿಗೆ ತುಂಬಾ ಅಶುಭ ಅಂತೇನಿಲ್ಲ, ಹಂಗಂತ ತುಂಬಾ ಶುಭನೂ ಇಲ್ಲ. ಏನೋ ಒಂಥರ ಯಾವ್ದ್ರ ಮೇಲೂ ಆಸಕ್ತಿ ಇಲ್ಲದೆ ಇರೋಂಥದ್ದು, ಇದೆಲ್ಲ ಸ್ವಲ್ಪ ಭಯ ಇದೆಲ್ಲ ಇರುತ್ತೆ. ಬಟ್ ಪ್ರಾಕ್ಟಿಕಲಿ ಏನು ಪ್ರಾಬ್ಲಮ್ ಏನಾಗಲ್ಲ ನಿಮ್ಗೆ. ದುಡ್ಡು ಕಾಸಿನ ವಿಷಯದಲ್ಲೆಲ್ಲ ಅನುಕೂಲ ಅದೆಲ್ಲ ಚೆನ್ನಾಗೇ ಆಗ್ತಾ ಇರುತ್ತೆ. ಮತ್ತೆ ತುಂಬಾ ದೂರದ ಪ್ರಯಾಣ ಮಾಡಬೇಡಿ. ತುಂಬಾ ದೂರದ ಒಂದು ಟ್ರಾವೆಲ್ ಆತರ ಪ್ಲಾನ್ ಎಲ್ಲ ಈ ವಾರದಲ್ಲಿ ಬೇಡ. ಬಟ್ ಹತ್ರದಲ್ಲಿ ಆಫೀಸ್ಗೆ ಹೋಗ್ತೀರಾ ಬರ್ತಿರೋದೆಲ್ಲ ಏನ್ ತೊಂದ್ರೆ ಇಲ್ಲ. ಒಂದು 500 ಕಿಲೋಮೀಟರ್ಗಿಂತ ಜಾಸ್ತಿ ತುಂಬಾ ದೂರದ ಪ್ರಯಾಣ ಮಾಡುವಂಥದ್ದು, ಟ್ರಿಪ್ ಹೋಗುವಂಥದ್ದು ಈ ವಾರದಲ್ಲಿ ಬೇಡ. 4ನೇ ಮನೇಲಿ ಗುಜರ ಆಗೋದ್ರಿಂದ ವಾಹನದಲ್ಲಿ ಏನೋ ತೊಂದರೆ ಆಗೋದು, ವಾಹನಕ್ಕೆ ಏನೋ ಪ್ರಾಬ್ಲಮ್ ಆಗೋದು, ಈ ತರದ್ದೆಲ್ಲ ಆಗ್ಬೋದು. ಪರಿಹಾರಗಳನ್ನ ಏನ್ ಹೇಳಿದ್ದೀನಿ ಅದನ್ನೆಲ್ಲ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯ ದೃಷ್ಟಿ ನಿಮ್ಮ ರಾಶಿಯ ಮೇಲಿದೆ. ಈ ವಾರದ ವಿಶೇಷ ಏನಪ್ಪಾ ಅಂದ್ರೆ, ಹೋದ ವಾರ 4 ಗ್ರಹಗಳು ತೃತೀಯ ಭಾವದಲ್ಲಿದ್ರು. ಬಟ್ ಈ ವಾರದಲ್ಲಿ ಒಂದು ಗ್ರಹ 4ನೇ ಮನೆಗೆ ಹೋಗಿರ್ತಾನೆ. ಅದು ಯಾರಪ್ಪ ಅಂದ್ರೆ ರವಿ ಗ್ರಹ. ಮೊದಲನೇದಾಗಿ ರವಿಯು 9ನೇ ಮನೆ ಅಧಿಪತಿಯಾಗಿ ಅಂದ್ರೆ ಪಿತೃಸ್ಥಾನಾಧಿಪತಿಯಾಗಿ ಪಿತೃಕಾರಕನಾಗಿ ಚತುರ್ಥ ಭಾವದಲ್ಲಿ ಸ್ಥಿತನಾಗಿರ್ತಾನೆ. ಆದ್ರೆ ಚತುರ್ಥದಲ್ಲಿ ಶನಿಯ ಜೊತೆಗೆ ಶುಕ್ರನ ಜೊತೆಯಲ್ಲಿ. ಶುಕ್ರ ಶುಭ ಗ್ರಹನೇ ಆದ್ರೂ ಕೂಡ ನಿಮಗೆ ಅವನು ದುಸ್ಥಾನಾಧಿಪತಿ, 6ನೇ ಮನೆ ಅಧಿಪತಿ ಆಗ್ತಾನೆ. ಹಾಗಾಗಿ ನಿಮ್ಮ ತಂದೆಯ ವಿಚಾರದಲ್ಲಿ ಏನಾದ್ರೂ ದುಃಖ, ಅವರ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸಗಳಾಯ್ತು, ಅಥವಾ ಅವ್ರ ವಿಷಯದಲ್ಲಿ ಏನೋ ಬೇಸರ ಈ ವಾರದಲ್ಲಿ ಈ ತರದ್ದೆಲ್ಲ ಆಗತ್ತೆ, ಶುರು ಆಗತ್ತೆ. ಇದು ಹಾಗೆ ಒಂದ್ ಸ್ವಲ್ಪ ದಿನ ಹಂಗೆ ಕಂಟಿನ್ಯೂ ಆಗತ್ತೆ. ಸ್ಟಾರ್ಟಿಂಗ್ ಅಲ್ಲೇ ಏನಾದ್ರೂ ಪರಿಹಾರವನ್ನ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಸೂರ್ಯನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಅಲ್ಲೇ. ಅಂದ್ರೆ ಸಮಸ್ಯೆ ದೊಡ್ಡದಾಗೋವರೆಗೂ ವೆಯ್ಟ್ ಮಾಡಬೇಡಿ ಅಷ್ಟೇ. ಧನಾಧಿಪತಿಯಾದಂತಹ ಶನಿಗ್ರಹ 4ನೇ ಮನೆಯಲ್ಲಿ ಇರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಏನು ತೊಂದರೆ ಇಲ್ಲ. ತಕ್ಕ ಮಟ್ಟಿಗೆ ಎಷ್ಟು ಬೇಕಷ್ಟು ಹಣ ಬರ್ತಾ ಇರುತ್ತೆ. ಯಾಕಂದ್ರೆ ಧನಸ್ಥಾನಾಧಿಪತಿಯಾದ ಶನಿಗ್ರಹ ಗುರು ಮನೇಲಿದ್ದಾನೆ. ಗುರು ಹೋಗಿ 7ನೇ ಮನೇಲಿ ಕುತ್ಕೊಂಡಿದ್ದಾನೆ. ಅಂದ್ರೆ ಗುರು ಇರುವ ಭಾವ ಚೆನ್ನಾಗಿದೆ. ಗುರು ದೃಷ್ಟಿ ನಿಮ್ಮ ರಾಶಿಯ ಮೇಲಿದೆ. ಹಾಗಾಗಿ ಹಣಕಾಸಿನ ಒಂದು ವಿಚಾರದಲ್ಲಿ ಚೆನ್ನಾಗಿದೆ. ಕುಟುಂಬದಲ್ಲಿ ಸಮಾಧಾನ, ನೆಮ್ಮದಿ ಎಲ್ಲವೂ ಕೂಡ ಉತ್ತಮವಾಗಿರುತ್ತೆ. ಆದರೆ ತೃತೀಯ ಭಾವದಲ್ಲಿ 3 ಗ್ರಹಗಳಿದ್ದಾರೆ. ರಾಹು, ಕುಜ ಮತ್ತು ಬುಧ. 3 ಗ್ರಹಗಳಿರೋದ್ರಿಂದ ಮನಸ್ಸಿನಲ್ಲಿ ಸ್ವಲ್ಪ ತುಂಬಾ ಹೆಚ್ಚಾಗಿ ಯೋಚನೆ ಮಾಡುವಂಥದ್ದು, ತುಂಬಾ ಟೆನ್ಷನ್ ತಗೊಳ್ಳೋದು, ಅನ್ಕೊಂಡಿದ್ ಕೆಲಸ ಟೈಮ್ಗೆ ಆಗ್ತಾ ಇಲ್ಲ ಅಂತ ಹೇಳಿ ಬಹಳ ಒಂಥರ ವ್ಯಥೆ ಪಡೋದು, ಈ ತರದ್ದೆಲ್ಲ ಆಗ್ತಾ ಇರುತ್ತೆ. ನಿಮ್ಮ ಪ್ರಯತ್ನ ನೀವು ಮಾಡಿ, ಆದ್ರೆ ಎಲ್ಲ ಒಂದೇ ಸಲ ಆಗ್ಬೇಕು ಅನ್ನೋ ತರ ಅನ್ಕೋಬಿಡಿ. ಯಾಕಂದ್ರೆ ಕುಜ ಏನ್ ಮಾಡ್ತಾನೆ ಅಂದ್ರೆ ಸ್ವಲ್ಪ ಆತುರದ ಸ್ವಭಾವ ಕೊಡ್ತಾನೆ. ಎಲ್ಲಾ ಕೆಲಸ ಆಗ್ಬಿಡ್ಬೇಕು, ಅದು ಆಗ್ಬೇಕು, ಇದು ಆಗ್ಬಿಡ್ಬೇಕು, ಎಲ್ಲ ಒಂದೇ ಸಲ ಆಗ್ಬಿಡ್ಬೇಕು ಅನ್ನೋ ಭಾವನೆ. ಅದು ಬೇಡ. ಎಷ್ಟಾಗುತ್ತೋ ಅಷ್ಟಾಗ್ಲಿ, ನಿಮ್ ಪ್ರಯತ್ನ ನೀವು ಮಾಡಿ. ಸೋಂಬೇರಿಯಾಗಿ ಕೂತ್ಕೊಳ್ಳೋದು ಬೇಡ. ಬಟ್ ನಮ್ ಕೈಯಿಂದ ಎಷ್ಟು ಕೆಲಸ ಮಾಡ್ಲಿಕ್ಕಾಗತ್ತೋ ಅಷ್ಟು ಮಾಡೋವಂಥದ್ದು, ಮತ್ತೆ ಜೊತೆಗೆ ಶಿಸ್ತನ್ನ ಪಾಲಿಸುವಂಥದ್ದು. ಈ ರೀತಿ ನಿಮ್ಮ ಕೆಲಸದ ಕಡೆ ಗಮನ ಕೊಡಿ. ಏನು ತೊಂದರೆ ಆಗಲ್ಲ. ಸ್ವಲ್ಪ ಮಾನಸಿಕವಾಗಿ ಏನೋ ಒಂಚೂರು ಒದ್ದಾಟ ತೊಳಲಾಟ ಇರುತ್ತೆ. ಆದ್ರೆ ಪ್ರಾಕ್ಟಿಕಲಿ ನಿಮ್ಮ ಬದುಕಿನಲ್ಲಿ ಏನು ನೆಗೆಟಿವ್ ಅಂತ ಆಗಲ್ಲ. ಮತ್ತೆ ಭಯನೂ ಆಗ್ತಾ ಇರುತ್ತೆ ತುಂಬಾ. ರವಿ, ಕುಜ, ಬುಧ ಮತ್ತೆ ರಾಹು ಒಂದೇ ಮನೇಲಿ ಇರೋದ್ರಿಂದ ಕೆಲವು ಶಕುನಗಳು ನಿಮ್ಗೆ ಸ್ವಲ್ಪ ಭಯ ಉಂಟು ಮಾಡ್ಬೋದು. ಯಾರಿಗೋ ಏನೋ ಆಗ್ಬಿಡುತ್ತೇನೋ, ನಮ್ಗೇನೋ ತೊಂದರೆ ಆಗ್ಬಿಡುತ್ತೇನೋ, ಈ ತರ ಎಲ್ಲ ಆಗುತ್ತೆ. ಕೆಲವ್ರು ನೋಡಿ, ಈಗ ಬಲಗಣ್ಣು ಹಾರ್ತಾ ಇದೆ ಹೆಣ್ಮಕ್ಳಿಗೆ ಅಂತ ಸ್ವಲ್ಪ ಭಯ ಪಡ್ತಾರೆ. ಏನೋ ಕೆಟ್ಟ ಕನ್ಸು ಬೀಳ್ತು ಅಂದ್ರೆ ಭಯ ಪಡ್ತಾರೆ. ಆದ್ರೆ ಸೂಚನೆಗಳು ಬರುತ್ತೆ ನಿಜ. ಆದ್ರೆ ನಿಮಗೆ ಪ್ರಾಕ್ಟಿಕಲಿ ಏನು ಪ್ರಾಬ್ಲಮ್ ಆಗಲ್ಲ. ನಿಮ್ಮ ಸುತ್ತಮುತ್ತಲಿನವ್ರಿಗೆ ಏನೋ ಸಮಸ್ಯೆ ಆಗ್ಬೋದು. ಯಾಕಂದ್ರೆ ತೃತೀಯ ಭಾವ ಅನ್ನೋದು ನಿಮ್ಮ ಸುತ್ತಮುತ್ತಲಿನವರು, ನಿಮ್ಮ ಸಂಬಂಧಿಕರು, ನಿಮಗೆ ಸಂಬಂಧಪಟ್ಟವರು, ನಿಮ್ಮ ಸ್ನೇಹಿತರು, ಬಂಧುಗಳು. ಕುಜರಾಹು ಕಾಂಬಿನೇಷನ್ ಇರೋದಲ್ಲಿ ಎಲ್ಲೋ ಏನೋ ಆಗತ್ತೆ. ನಮಗೆ ಆಗತ್ತೆ ಅನ್ಕೋಬೇಡಿ, ಬಟ್ ಆಗತ್ತೆ ಕೆಲವ್ರಿಗೆ. ನೋಡಿ, ಈಗ ಏನೋ ನಿಮ್ಗೇನೋ ಕೆಟ್ಟ ಕನ್ಸು ಬಿತ್ತು, ಮಾರನೇ ದಿನನೇ ಏನೋ ಯಾರ್ದೋ ವಿಷಯದಲ್ಲಿ ಏನೋ ಸಮಸ್ಯೆ ಆಯ್ತು, ಏನೋ ತೀರ್ಕೊಂಡ್ರು ಅಂತ, ಏನೋ ದೂರದ ಸಂಬಂಧಿಕರಲ್ಲಿ ಯಾರೊಬ್ರು ತೀರ್ಕೊಂಡ್ರು ಅಂತ ನ್ಯೂಸ್ ಕೇಳ್ತೀರಾ. ಈ ತರದ ಕೆಲವು ಸೂಚನೆಗಳು ಆಗತ್ತೆ. ಬಟ್ ತುಂಬಾ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಅಯ್ಯೋ ಏನಾಗತ್ತೆ ಆಗ್ಲಿ ಬಿಡು, ದೇವ್ರಿದ್ದಾನೆ ಅಷ್ಟೇ ಹಂಗ ಅನ್ಕೊಳ್ಳಿ. ಯಾಕಂದ್ರೆ ಭಯದಲ್ಲಿ ಬದುಕೋ ಮನುಷ್ಯ ಪ್ರತಿದಿನ ಸಾಯ್ತಾ ಇರ್ತಾನೆ. ಏನಾಗುತ್ತೋ ಅನ್ನೋ ಭಯದಲ್ಲಿ ಸಾಯೋನು, ಭಯದಲ್ಲೇ ನರಳ್ತಾ ಇದ್ರೆ ಅವ್ನು ಪ್ರತಿದಿನ ಸತ್ತಂಗೆ. ಅದು ದೇಹದಲ್ಲಿ ತುಂಬಾ ಆರೋಗ್ಯದಲ್ಲಿ ತೊಂದರೆ ಬಂದ್ಬಿಡುತ್ತೆ ಭಯ ಪಡೋ ವ್ಯಕ್ತಿಗೆ. ಜೊತೆಗೆ
ಮಾನಸಿಕವಾಗಿಯೂ ಕೂಡ ಕುಗ್ಗಿ ಹೋಗ್ಬಿಡ್ತಾರೆ. ಹಾಗಾಗಿ ಇಂಥ ಸಣ್ಣ ಪುಟ್ಟದ್ದು ನಿದ್ರೆ ಸರಿಯಾಗಿ ಬರ್ದೇ ಇರೋದು ಇದೆಲ್ಲ ಸಹಜವಾಗಿ ಆಗುತ್ತೆ. ಈಗ ಆಲ್ರೆಡಿ ಪ್ರಾಬ್ಲಮ್ ಆಗ್ತಾ ಇದೆ ಧನಸ್ಸು ರಾಶಿಯವ್ರಿಗೆ, ಯಾಕೋ ನಿದ್ದೆ ಬರ್ತಲ್ಲ ಏನೋ, ಯಾಕಂದ್ರೆ ಏನೋ ಒಂದ್ ಕನ್ಸು ಬಿದ್ದಿದ್ರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರಾ, ಭಯ ಪಡ್ತಿರ್ತೀರಾ, ಅದಕ್ಕೆ ನಿದ್ರೆ ಬರಲ್ಲ. ರಾತ್ರಿ ಮಲ್ಗೋಕ್ ಮುಂಚೆ ವಿಷ್ಣು ಸಹಸ್ರನಾಮ ಅಥವಾ ಯಾವುದೋ ಒಂದು ಮಂತ್ರನ ಕೇಳಿಸ್ಕೊಂಡು ಇವಾಗ ಲಕ್ಷ್ಮಿಯ ನಾರಾಯಣ ಹೃದಯ ಈ ತರ ಒಂದು ಅರ್ಧ ಗಂಟೆ ಬರೋಂಥದ್ದು ಅದನ್ನ ಪೂರ್ತಿ ಕೇಳಿಸ್ಕೊಂಡು ಆಮೇಲೆ ಮಲ್ಕೊಳ್ಳಿ. ಅವಾಗ ಏನು ಕೆಟ್ಟ ಕನ್ಸ್ ಬರಲ್ಲ ನಿಮ್ಗೆ, ಆಯ್ತಾ. ಇನ್ನು ಕೆಲಸ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ನಿಮ್ಮ ಪಾರ್ಟ್ನರ್ ಜೊತೆ ಜಗಳ ಮನಸ್ತಾಪ ಆಗುವ ಸಾಧ್ಯತೆಗಳಿದೆ. ಇನ್ನು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡೋರಿಗೆ ತುಂಬಾ ಚೆನ್ನಾಗಿದೆ. ಆದ್ರೆ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಸ್ವಲ್ಪ ಕೆಲಸದಲ್ಲಿ ಒತ್ತಡಗಳಿರುತ್ತೆ. ಬಟ್ ಏನೂ ಪ್ರಾಬ್ಲಮ್ ಆಗಲ್ಲ. ಅಯ್ಯೋ ಕೆಲಸ ಮಾಡ್ಬೇಕಲ್ಲಪ್ಪ ಕಷ್ಟ ಇದೆ ಅನ್ಕೊಂಡ್ ಮಾಡ್ಬಿಡ್ತೀರಾ, ಕಂಪ್ಲೀಟ್ ಮಾಡ್ತೀರಾ. ಇನ್ನು ವಿದ್ಯಾರ್ಥಿಗಳಿಗೆ ಸಾಧಾರಣ ಫಲ, ಗುರುದೃಷ್ಟಿ ಇದೆ ಆದ್ರೆ ಪಂಚಮಾಧಿಪತಿ ರಾಹು ಜೊತೆ ಇರೋದ್ರಿಂದ ಸ್ವಲ್ಪ ಓದೋದ್ ಬಿಟ್ಟು ಬೇರೆ ಬೇರೆ ಕಡೆ ಗಮನ ಕೊಡುವಂಥದ್ದು ಈ ತರದ್ದಾಗ್ತು. ಬಟ್ ಪರಿಹಾರವನ್ನ ಮಾಡ್ಕೊಳ್ಳಿ. ನೀವು ಪರಿಹಾರ ಏನ್ ಮಾಡ್ಕೋಬೇಕು ಅಂದ್ರೆ ಮಂಗಳವಾರ ತೊಗರಿ ಬೇಳೆ ಮತ್ತು ಕಡಲೆ ಬೇಳೆ ಮತ್ತು ಗೋಧಿ ಈ 3 ಧಾನ್ಯಗಳನ್ನ ಕೊಡಿ. ತಪ್ಪದೆ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಬೇಕು. ಯಾಕಂದ್ರೆ ನಿಮ್ಮ ಪಿತೃಗಳ ವಿಷಯದಲ್ಲಿ, ತಂದೆಯ ವಿಷಯದಲ್ಲಿ ಸ್ವಲ್ಪ ಏನೋ ಸಮಸ್ಯೆಗಳು ಈ ತರದ್ದೆಲ್ಲ ಆಗೋದ್ರಿಂದ ಮುಂಚಿತವಾಗ್ಲೇ ನೀವು ಡೈಲಿ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳೋದು, ಹಾಗೆ ಮಂಗಳವಾರ ಗೋಧಿ, ಕಡಲೆಬೇಳೆ, ತೊಗರಿಬೇಳೆ 3 ಧಾನ್ಯಗಳನ್ನ ದೇವಸ್ಥಾನಕ್ಕೆ ಕೊಡುವಂಥದ್ದು ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ. ಉಳಿದಂತೆ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಮಕರ ರಾಶಿ. ಮಕರ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ತೃತೀಯ ಭಾವದಲ್ಲಿದ್ದಾನೆ ಶುಕ್ರನ ಒಟ್ಟಿಗೆ. ಶುಕ್ರ ಉಚ್ಚ ಕ್ಷೇತ್ರದಲ್ಲಿ ದಶಮಾಧಿಪತಿಯಾಗಿ ಸ್ಥಿತನಾಗಿರೋದ್ರಿಂದ ಉದ್ಯೋಗದಲ್ಲಿ ತುಂಬಾ ಅಭಿವೃದ್ಧಿ ಇದೆ. ಮುಖ್ಯವಾಗಿ ದಶಮಾಧಿಪತಿ, ದಶಮ ಅನ್ನೋದು ನಿಮ್ಮ ಓವರ್ ಆಲ್ ವರ್ಕ್, ನಿಮ್ಮ ಕೆಲಸ, ಬರೀ ಉದ್ಯೋಗ ಅಂತಲ್ಲ, ಬೇರೆ ಬೇರೆ ಏನು ಕೆಲಸಗಳಿದೆ, ನಿಮ್ಮ ಮಕ್ಕಳದ ವಿಷಯದಲ್ಲಿ ಏನೋ ಒಂದು ನಿರ್ಧಾರವನ್ನ ತಗೋಬೇಕಾಗಿತ್ತು, ಆಸ್ತಿ ವಿಚಾರದಲ್ಲಿ ಏನೋ ನಿರ್ಧಾರ ತಗೋಬೇಕು, ಅಥವಾ ಉದ್ಯೋಗದ ವಿಷಯದಲ್ಲಿ ಏನೋ ಡಿಸಿಷನ್ಸ್ ತಗೋಬೇಕು, ಈ ಎಲ್ಲಾ ತರದ ಒಂದು ಕೆಲಸದಲ್ಲಿ ಕೂಡ ಅನುಕೂಲಗಳಾಗುತ್ತೆ. ತಕ್ಕ ಮಟ್ಟಿಗೆ ನಿಮ್ಮ ಉದ್ಯೋಗದಲ್ಲಿ ಅಭಿವೃದ್ಧಿ ಇದೆ ಈ ವಾರದಲ್ಲಿ. ಇನ್ನು ಹಣಕಾಸಿನ ವಿಷಯ ಅಂತ ಬಂದಾಗ ಚೆನ್ನಾಗಿದೆ. ಯಾರ್ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ತಾ ಇದ್ದೀರೋ ಆ ಉದ್ಯೋಗದಲ್ಲಿ ಅಭಿವೃದ್ಧಿ, ಲಾಭ ಎಲ್ಲವೂ ಚೆನ್ನಾಗಿದೆ. ಆದ್ರೆ ಬೇರೆಯವರಿಗೆ ಹಣವನ್ನ ಕೊಟ್ಟು ಮೋಸ ಹೋಗುವಂಥದ್ದು ಅಥವಾ ಬೇರೆ ಇನ್ಯಾವುದಕ್ಕೂ ಇನ್ವೆಸ್ಟ್ ಮಾಡಿ ಮೋಸ ಹೋಗುವಂಥದ್ದು ಆಗತ್ತೆ. ಲಾಭಾಧಿಪತಿಯಾದ ಕುಜನ ಜೊತೆಯಲ್ಲಿ ರಾಹು ಇರೋದ್ರಿಂದ ಈ ಪ್ರಾಬ್ಲಮ್ ಬರಬಹುದು. ಹಾಗಾಗಿ ನೀವು ಏನ್ ಬಿಸ್ನೆಸ್ ಮಾಡ್ತಾ ಇದ್ದೀರೋ ಅದನ್ನಷ್ಟೇ ಮುಂದುವರಿಸಿ, ಹೊಸದಾಗಿ ಇನ್ವೆಸ್ಟ್ ಮಾಡೋದು ಅಥವಾ ಹೊಸದಾಗಿ ಏನೋ ಶುರು ಮಾಡೋದು ಅಥವಾ ಯಾರಿಗೋ ದುಡ್ಡು ಕೊಡೋದು ಈ ತರದ ರಿಸ್ಕ್ ತಗೊಳಕ್ ಹೋಗ್ಬೇಡಿ. ದೊಡ್ಡ ದೊಡ್ಡ ನಿರ್ಧಾರಗಳು ತಗೊಂಡು ಹೋಗ್ಬೇಡಿ. ಅದ್ ಬಿಟ್ರೆ ಚೆನ್ನಾಗಿದೆ ಏನ್ ತೊಂದ್ರೆ ಇಲ್ಲ. ಇನ್ನು 6ನೇ ಮನೆ ಅಧಿಪತಿ ನಿಮ್ಗೆ ಬುಧ ಗ್ರಹ 2ನೇ ಮನೇಲಿ ಇದ್ದಾನೆ ರಾಹು ಮತ್ತು ಕುಜನ ಜೊತೆಯಲ್ಲಿ. ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ಸ್ವಲ್ಪ ಕೆಲಸ ಜಾಸ್ತಿ ಆಗತ್ತೆ ಅಷ್ಟೇ. ಅಂದ್ರೆ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ, ಆಮೇಲೆ ಸ್ವಲ್ಪ ಜಾಸ್ತಿ ಬದಲಾವಣೆಗಳಾಗ್ತಾ ಇರುತ್ತೆ. ಬಟ್ ಏನ್ ಚೇಂಜಸ್ ಆಗೋದ್ರು ನಿಮ್ಮ ಕೆಲಸದಲ್ಲಿ ಪ್ರಾಬ್ಲಮ್ ಏನಿಲ್ಲ. ಆದ್ರೆ ಸ್ವಲ್ಪ ಒತ್ತಡ ಇರುತ್ತೆ. ಸ್ವಲ್ಪ ಇವತ್ತಿಗಿಂತ ಮುಂಚೆಗಿಂತ ಇವಾಗ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಅಷ್ಟು ಬಿಟ್ರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ಪಂಚಮಾಧಿಪತಿ ಶುಕ್ರ ಗ್ರಹ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಗುರುಬಲ ಇಲ್ಲದೆ ಹೋದ್ರೂ ಕೂಡ ಪಂಚಮಾಧಿಪತಿ ಚೆನ್ನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಏನೂ ಸಮಸ್ಯೆ ಇಲ್ಲ. ಭಾಗ್ಯಾಧಿಪತಿ ಬುಧನೊಟ್ಟಿಗೆ ರಾಹು ಇರೋದ್ರಿಂದ ಸ್ವಲ್ಪ ಪ್ರಯಾಣ ಮಾಡುವಂಥದ್ದು, ಟ್ರಾವೆಲ್ ಮಾಡುವಂಥದ್ದೆಲ್ಲ ಇರುತ್ತೆ. ತುಂಬಾ ಜಾಸ್ತಿ ಪ್ರಯಾಣ ಬೇಡ, ಮಾಡಬಹುದು, ಏನ್ ತೊಂದರೆ ಇಲ್ಲ. ಯಾಕಂದ್ರೆ ಬುಧ ರಾಹು ಒಂದೇ ಮನೇಲಿ ಇರೋದ್ರಿಂದ ಪ್ರಯಾಣ ಮಾಡ್ಲೇಬೇಕಾದಂತ ಸಂದರ್ಭ ಬರುತ್ತೆ. ಪುಣ್ಯಕ್ಷೇತ್ರಗಳಿಗೆ ಪ್ರಯಾಣ ಮಾಡಬಹುದು, ಯಾಕಂದ್ರೆ ಇಲ್ಲಿ 9ನೇ ಮನೆ ಅಧಿಪತಿ ಪುಣ್ಯಕ್ಷೇತ್ರಗಳಿಗೆ ಹೋಗುವಂತದ್ದನ್ನ ಸೂಚಿಸ್ತಾನೆ. 9ನೇ ಮನೆ ಅಧಿಪತಿ ಜೊತೆಯಲ್ಲಿ ರಾಹು ಕಾಂಬಿನೇಷನ್ ಬಂದಿದೆ. ಆದ್ರೆ 4ನೇ ಮನೆ ಅಧಿಪತಿ ಕೂಡ ಕುಜ, ಅವನು ಕೂಡ 2ನೇ ಮನೇಲಿ ಇರೋದ್ರಿಂದ ಪ್ರಯಾಣದಿಂದ ತುಂಬಾ ಸ್ಟ್ರೈನ್ ಆಗೋದು, ಸುಸ್ತಾಗೋದು ಈ ತರದ್ದಾಗತ್ತೆ. ಅನವಶ್ಯಕ ಬೇಡ. ತುಂಬಾ ಅವಶ್ಯಕತೆ, ಟಿಕೆಟ್ ಬುಕ್ ಮಾಡ್ಬಿಟ್ಟಿದೀವಿ ಇನ್ನೇನೋ ಆಯ್ತು ಅಂದ್ರೆ ಪ್ರಯಾಣ ಮಾಡ್ಬೋದು. ಪ್ರಯಾಣಕ್ಕಿಂತ ಮೊದಲು ಮೃತ್ಯುಂಜಯ ಮಂತ್ರವನ್ನ 21 ಸಲ ಹೇಳ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ನೀವು ಹೊರಡೋದು ಉತ್ತಮ. ಇನ್ನು ತೃತೀಯ ಭಾವದಲ್ಲಿ ಸೂರ್ಯ ಮತ್ತು ಶನಿ ಗ್ರಹ ಕೂತ್ಕೊಂಡಿದ್ದಾರೆ, 9ನೇ ಮನೆ ನೋಡ್ತಾ ಇದ್ದಾರೆ. ನಿಮ್ಮ ಬಂಧುಗಳ ವಿಷಯದಲ್ಲಿ ಏನೋ ಸ್ವಲ್ಪ ಮನಸ್ತಾಪ ಅಥವಾ ಮಿತ್ರರ ವಿಷಯದಲ್ಲಿ ನಿಮ್ಮ ಮಿತ್ರರೇ ಶತ್ರುಗಳಂತೆ ವರ್ತಿಸ್ತಾ ಇದ್ದಾರೆ. ನಿಮ್ಮ ಆತ್ಮೀಯ ಮಿತ್ರರು ಬಹಳ ಎಲ್ಲಾ ವಿಚಾರಗಳನ್ನು ಹೇಳ್ಕೊಳ್ತಾ ಇದ್ರಿ, ಅಂಥ ಮಿತ್ರರು ನಿಮ್ಮನ್ನ ಶತ್ರುಗಳ ತರ ನೋಡ್ತಾ ಇದ್ದಾರೆ, ಅಥವಾ ನಿಮ್ಮನ್ನ ಒಂದ್ ರೀತಿ ದೂರ ಮಾಡೋ ತರ, ಏನೋ ನಿಮ್ಮನ್ನ ಅವಾಯ್ಡ್ ಮಾಡೋ ತರ ನೋಡ್ತಾ ಇದ್ದಾರೆ, ಅಥವಾ
ಅವರ ಒಂದು ಮಾತು, ಅವರ ಆಟಿಟ್ಯೂಡ್ ನಿಮ್ಗೆ ತುಂಬಾ ಕಷ್ಟ ಅನಿಸ್ತದೆ, ಹಿಂಗೇನೋ ಒಂದಿಷ್ಟು ಆಗತ್ತೆ ಈ ವಾರದಲ್ಲಿ. ಅವರ ಅವಶ್ಯಕತೆ ಇದೆ ಅಥವಾ ಅವರು ನಿಮ್ಮ ಸ್ನೇಹಕ್ಕೆ ಯೋಗ್ಯರು ಅರ್ಹರು ಅನ್ನೋದಾದ್ರೆ ಸ್ನೇಹ ಮುಂದುವರಿಸಿ, ಇಲ್ಲವಾದ್ರೆ ಬಿಡಿ. 9ನೇ ಮನೆಯನ್ನ ಶನಿ ರವಿ ನೋಡ್ತಾ ಇರೋದ್ರಿಂದ ತಂದೆಯ ಆರೋಗ್ಯದ ಕಡೆ, ನಿಮ್ಮ ಮನೆಯಲ್ಲಿ ಹಿರಿಯರಿದ್ದಾರೆ, ತಂದೆ ಸಮಾನವಾದವರು, ಚಿಕ್ಕಪ್ಪ ದೊಡ್ಡಪ್ಪ, ಇಂತಹವರ ಆರೋಗ್ಯದ ಕಡೆಗೆ ಗಮನ ಕೊಡಿ. ಹಾಗೆ ತಾಯಿಯ ಆರೋಗ್ಯದಲ್ಲೂ ವ್ಯತ್ಯಾಸಗಳಾಗ್ಬೋದು, ಯಾಕಂದ್ರೆ ನಿಮಗೆ ಮಾತೃಸ್ಥಾನಾಧಿಪತಿ ಕುಜ, ಅವನ ಜೊತೆನಲ್ಲಿ ರಾಹು ಇದ್ದಾನೆ. ಹಾಗಾಗಿ ಮಾತಾಪಿತೃಗಳ ಆರೋಗ್ಯದ ಕಡೆ ಜಾಸ್ತಿ ಗಮನ ಕೊಡಿ. ಸಣ್ಣ ಪ್ರಮಾಣದ ಸಮಸ್ಯೆಗಳಿದ್ದಾಗ್ಲೇ ನೀವು ಟ್ರೀಟ್ಮೆಂಟ್ ಕೊಡಿಸ್ಬಿಡಿ, ಯಾಕಂದ್ರೆ ಇಲ್ಲಿ ಕುಜರಾಹು ಕಾಂಬಿನೇಷನ್ ಅಂದ್ರೆ ಸಡನ್ ಆಗಿ ಪ್ರಾಬ್ಲಮ್ ಜಾಸ್ತಿ ಆಗ್ಬಿಡ್ಬಹುದು. ಹಾಗಾಗಿ ಸ್ವಲ್ಪ ಅವರ ಆರೋಗ್ಯದ ಕಡೆ ಗಮನ ಕೊಡಿ. ಹಣಕಾಸಿನ ವಿಷಯದಲ್ಲಿ ಏನು ತೊಂದರೆ ಇಲ್ಲ, ಆದ್ರೆ ರಿಸ್ಕ್ ತಗೊಳಕ್ ಹೋಗ್ಬೇಡಿ. ಚೆನ್ನಾಗಿದೆ ಮಕರ ರಾಶಿಯವರಿಗೆ. ಈಗ ಕೆಲವರಿಂದ ಸ್ವಲ್ಪ ಬೇಸರ ಆಗೋದು ಇದೆಲ್ಲ ಇರುತ್ತಲ್ಲ, ಅಷ್ಟು ಬಿಟ್ರೆ ಬೇರೆ ಏನ್ ತೊಂದ್ರೆ ಇಲ್ಲ. ಬಟ್ 2ನೇ ಮನೆಯಲ್ಲಿ ಕುಜ ರಾಹು ಬುಧ ಎಲ್ಲ ಇರೋದ್ರಿಂದ ಮನೆಯಲ್ಲಿ ಜಾಸ್ತಿ ಜನ ಇದ್ರೆ, ಅಂದ್ರೆ 3 ಜನಕ್ಕಿಂತ ಜಾಸ್ತಿ ಇದಾರೆ ಅಂತಂದ್ರೆ ಆ ಮನೇಲಿ ಖಂಡಿತ ಜಗಳ ಮನಸ್ತಾಪ ಇರುತ್ತೆ ಈ ವಾರದಲ್ಲಿ. ಯಾಕಂದ್ರೆ ಒಬ್ರು ಸುಮ್ನಿದ್ರೆ ಇನ್ನೊಬ್ರು ಸುಮ್ನಿರಲ್ಲ, ಎಲ್ಲಾರನ್ನೂ ಸುಮ್ನಿರ್ಸಕ್ ನಿಮ್ ಕೈಲಾಗಲ್ಲ. ಮನೆಯಲ್ಲಿ ಜಗಳ, ಕುಟುಂಬದವರಿಂದ ಸ್ವಲ್ಪ ನಿಮ್ಗೆ ಏನೋ ಒಂದು ನಿಮ್ಗೆ ಬೇಜಾರಾಗೋ ತರ ಮಾತಾಡೋದು ಇಂಥದ್ದೆಲ್ಲ ಆಗ್ತಾ ಇರುತ್ತೆ. ಸಮಾಧಾನವಾಗಿದ್ಬಿಡಿ, ಸೈಲೆಂಟ್ ಆಗಿದ್ಬಿಡಿ. ಕುಜಗ್ರಹ ಮೀನರಾಶಿ ಹೋಗೋವರೆಗೂ ಮಕರ ರಾಶಿಯವರು ಸೈಲೆಂಟ್ ಆಗಿದ್ಬಿಟ್ರೆ ಒಳ್ಳೇದು. ಯಾಕಂದ್ರೆ ನೀವು ಮಾತಾಡಿದ್ರೆ ಅಂದ್ರೆ ನೋಡಿ, ಕುಜರಾಹು ಒಂದೇ ಮನೇಲಿ ಇದಾರೆ, ಎಲ್ಲಾ ಕೋಪನು ಒಂದೇ ಸಲ ಹಾಕ್ಬಿಡ್ತೀರಾ ಸಿಟ್ಟು ಮಾಡ್ಕೊಂಡು, ಅದು ಇನ್ನೂ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ಅದಕ್ಕೆ ನೀವು ಮಾತಾಡ್ಬೇಡಿ, ನೀವು ಆಯ್ತು ನಿಮ್ ಕೆಲ್ಸ ಆಯ್ತು ಅಂತ ಇದ್ಬಿಟ್ರೆ ಏನು ತೊಂದ್ರೆ ಇಲ್ಲ. ಇನ್ ಪರಿಹಾರ ಏನ್ ಮಾಡ್ಬೇಕು ಅಂದ್ರೆ, ಈ ವಾರದ ಶನಿವಾರ ಎಳ್ಳು ಮತ್ತು ಹೆಸರು ಕಾಳು ಈ 2 ಧಾನ್ಯಗಳನ್ನು ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಹಾಗೆ ಸುಬ್ರಹ್ಮಣ್ಯ ಅಷ್ಟೋತ್ತರ ಮತ್ತು ಗಣಪತಿ ಅಷ್ಟೋತ್ತರ, ದುರ್ಗಾ ಅಷ್ಟೋತ್ತರ ಇದನ್ನೆಲ್ಲ ಡೈಲಿ ಹೇಳ್ಕೊಳ್ಳಿ, ಒಳ್ಳೇದಾಗುತ್ತೆ. ಕುಂಭರಾಶಿ, ಕುಂಭರಾಶಿಯವರಿಗೆ 3 ಗ್ರಹಗಳು. ಹೋದ್ವಾರ ನಿಮ್ಮ ರಾಶಿಯಲ್ಲೇ ರವಿ, ಕುಜ, ರಾಹು, ಬುಧ ಇಷ್ಟು ಗ್ರಹಗಳಿದ್ರು. ಈಗ ರವಿ ಮುಂದಿನ ಮನೆಗೆ ಹೋಗಿದ್ದಾನೆ, ಆದ್ರೆ ರಾಹು, ಕುಜ ಮತ್ತು ಬುಧ ಈ 3 ಗ್ರಹಗಳಿದ್ದಾರೆ. ಕುಜ ರಾಹು ಬುಧ ಇರೋದ್ರಿಂದ ಮನಸ್ಸು ಒಂದ್ಸಲ ಇದ್ದಾಗ ಇನ್ನೊಂದ್ಸಲ ಇರಲ್ಲ. ಒಂದ್ಸಲ ತುಂಬಾ ಖುಷಿಯಾಗಿರ್ತೀರ, ಇನ್ನೊಂದ್ಸಲ ಯಾಕೋ ಬೇಜಾರಾಗತ್ತೆ, ಒಂದೊಂದ್ಸಲ ಕೋಪ ಬಂದ್ಬಿಡತ್ತೆ ಸಡನ್ ಆಗಿ, ಮತ್ತೆ ಒಂದೊಂದ್ಸಲ ತುಂಬಾ ಅನುಮಾನ ಬರುತ್ತೆ ಕೆಲವ್ರ ಬಗ್ಗೆ. ಈ ತರ ಈ ಮನಸ್ಸು ಒಂಥರ ಡೋಲಾಯಮನವಾಗಿರುತ್ತೆ, ಯಾಕೆ ಅಂತ ಗೊತ್ತಾಗಲ್ಲ. ಇಲ್ಲಿ ಕುಜ ಏನ್ ಮಾಡ್ತಾನೆ, ಸಡನ್ ಆಗಿ ಕೋಪ ಕೊಡ್ತಾನೆ. ರಾಹು ಏನ್ ಮಾಡ್ತಾನೆ, ಕೆಲವ್ರ ಬಗ್ಗೆ ಡೌಟ್ಗಳು ಉಂಟು ಮಾಡ್ತಾನೆ. ಬುಧ ಇರೋದ್ರಿಂದ ರಾಶಿಯಲ್ಲಿ ಸಮಟೈಮ್ಸ್ ಆರಾಮಾಗಿ ಖುಷಿಯಾಗಿರೋಣ ಅಂತಾನು ಅನ್ಸುತ್ತೆ, ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಾ. ಬಟ್ ಮಂಗಳ ಅದನ್ನ ನೆಗೆಟಿವ್ ಮಾಡ್ತಾನೆ. ಈ ರೀತಿ ಒಂದಿಷ್ಟು ಮಾನಸಿಕವಾಗಿ ಗೊಂದಲಗಳಿರುತ್ತೆ. ಬಟ್ ನಿಮ್ಮ ವೃತ್ತಿ ವಿಚಾರ ಅಂತ ತಗೊಂಡಾಗ, ಈಗ ಪ್ರಾಕ್ಟಿಕಲಿ ಹೇಗಿದೆ ಅಂತ ತಗೊಂಡಾಗ ಏನು ತೊಂದರೆ ಇಲ್ಲ. ಯಾಕಂದ್ರೆ ದಶಮಾಧಿಪತಿ ಕುಜ, ನಿಮ್ಗೆ ಕೆಲಸಗಳು ತುಂಬಾ ಫಾಸ್ಟ್ ಆಗುತ್ತೆ. ಹಾಗೆ ಬುಧ ಪಂಚಮಾಧಿಪತಿ, ಭವಿಷ್ಯಕ್ಕೆ ಬಹಳ ಉತ್ತಮವಾಗುವಂತಹ ರೀತಿಯಲ್ಲಿ ನಿರ್ಧಾರಗಳನ್ನ ತಗೊಳ್ತೀರಾ. ಹಾಗೆ ಕೆಲಸದಲ್ಲಿ ಒಂದಿಷ್ಟು ಬದಲಾವಣೆಗಳು ಮಾಡ್ಕೊಳ್ತೀರಾ. ಯಾರ್ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ತಾ ಇದ್ದೀರೋ ನಿಮ್ಮ ಒಂದು ಕೆಲಸದಲ್ಲಿ ಒಂದಿಷ್ಟು ಬದಲಾವಣೆಗಳು ಮಾಡ್ಕೊಳ್ತೀರಾ. ಬಟ್ ಬದಲಾವಣೆಗಳಿಂದ ನಿಮ್ಗೆ ಎಲ್ಲವೂ ಅನುಕೂಲನೇ ಆಗುತ್ತೆ, ಏನು ನಿಮ್ಗೆ ಅನಾನುಕೂಲ ಆ ತರದ್ದೆಲ್ಲ ಏನಾಗಲ್ಲ. ಹಾಗೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋರ್ಗೂ ಅಷ್ಟೇ ಏನು ತೊಂದರೆ ಇಲ್ಲ. ಆದ್ರೆ ಸರ್ಕಾರಿ ಉದ್ಯೋಗ ಆಗಿರಬಹುದು ಅಥವಾ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರಬಹುದು, ನಿಮ್ಮ ಕೆಲಸದಲ್ಲಿ ಒಂದು ಚೇಂಜಸ್ ಇರುತ್ತೆ. ಏನಂದ್ರೆ ಈ ವಾರದಲ್ಲಿ ಕೆಲಸ ಜಾಸ್ತಿ ಇರುತ್ತೆ, ಮತ್ತೆ ಕೆಲಸದ ಮೇಲೆ ಒತ್ತಡ ಇರುತ್ತೆ. ಇವಾಗ ಕೆಲಸ ಜಾಸ್ತಿ ಕೊಟ್ಟಿದ್ದಾರೆ ಓಕೆ, ಬಟ್ ಆ ಕೆಲಸ ಮಾಡೋದಕ್ಕೆ ಕಂಪ್ಲೀಟ್ ಸ್ವತಂತ್ರ ಬೇಕು. ಯಾವಾಗ ನಿಮ್ಮ ಮೇಲಾಧಿಕಾರಿಗಳು ಪದೇ ಪದೇ ನಿಮ್ಮ ಕೆಲಸದ ಅಪ್ಡೇಟ್ ಕೇಳ್ತಾ ಇರ್ತಾರೆ, ಆವಾಗ ಸ್ವಲ್ಪ ನಿಮ್ಗೆ ಕೆಲಸದಲ್ಲಿ ಒಂಥರ ಸ್ವಾತಂತ್ರ್ಯ ಇರಲ್ಲ. ಬೇಗ ಆಗ್ಬೇಕು, ಕೇಳ್ಬಿಡ್ತಾರೆ ಅಂತ ಮಾಡ್ಬೇಕು, ಇನ್ನೇನು ಅವ್ರು ಬಂದ್ಬಿಡ್ತಾರೆ, ಕೇಳ್ಬಿಡ್ತಾರೆ, ಅಪ್ಡೇಟ್ ಕೇಳ್ತಾರೆ ಅನ್ನೋ ಕಾರಣಕ್ಕೆ ಬೇಗ ಬೇಗ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಒಂಥರ ಒತ್ತಡ ತಗೊಂಡು ಕೆಲಸ ಮಾಡುವಂತದ್ದಾಗುತ್ತೆ ಸ್ವಲ್ಪ ಈ ವಾರದಲ್ಲಿ. ಆದ್ರೆ ಕೆಲಸ ಹೋಗೋದು, ಕೆಲಸದಲ್ಲಿ ತುಂಬಾ ಸಮಸ್ಯೆ ಆಗೋದು ಆ ತರದ್ದೆಲ್ಲ ಏನಿಲ್ಲ. ಸ್ವಲ್ಪ ಕೆಲಸ ಜಾಸ್ತಿ ಮಾಡ್ತೀರ ಅಷ್ಟೇನೆ. ಸಪ್ತಮಕ್ಕೆ ಕುಜ ಮತ್ತು ರಾಹುವಿನ ದೃಷ್ಟಿ ಇದ್ದು ಸಪ್ತಮಾಧಿಪತಿ ಶನಿಯ ಜೊತೆ ಇರೋದ್ರಿಂದ ಯಾರಿಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇದೆ, ನಾನು ಎಲ್ರಿಗೂ ಹೇಳ್ತಾ ಇಲ್ಲ, ಈಗಾಗ್ಲೇ ವೈವಾಹಿಕ ಜೀವನದಲ್ಲಿ ಜಗಳ ಇದೆ, ಜಗಳ ಮಾಡ್ಕೊಳ್ತಾ ಇರ್ತೀರ, ಅವಾಗವಾಗ ಮನಸ್ತಾಪಗಳಿದೆ, ಒಬ್ಬರ ಮೇಲೊಬ್ರಿಗೆ ನಂಬಿಕೆ ಇಲ್ಲ ಅಂಥವರಿಗೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಇನ್ನಷ್ಟು ಜಗಳವಾಗುವ ಸಾಧ್ಯತೆ ಇದೆ. ಕುಂಭರಾಶಿಯವರಿಗೆ ಮೊದಲೇ ಕೋಪ ಜಾಸ್ತಿ, ಇದ್ರ ಮಧ್ಯದಲ್ಲಿ ಕುಜ ರಾಹು ಬೇರೆ ಬಂದ್ಬಿಟ್ಟಿದ್ದಾರೆ, ಇನ್ನೂ ಅತಿರೇಕ ಆಗ್ಬಿಡುತ್ತೆ. ಸಿಟ್ಟು ಬಹಳ ಆದಾಗ ನೋಡಿ, ಸಿಟ್ಟಿನಿಂದ ಎಷ್ಟೋ ತಪ್ಪು ನಿರ್ಧಾರಗಳನ್ನ ತಗೊಂಡ್ಬಿಡ್ತಾರೆ.
ಈಗ ಜಗಳ ಆಡ್ತಾ 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 ಬೇಕಾಗಿಲ್ಲ ಹೋಗು ಡೈವರ್ಸ್ ಕೊಡು. ಈ ನೋಡಿ ಒಬ್ರು ಬಾಯಿಂದ ಈ ಮಾತು ಬಂತಂದ್ರೆ ಇನ್ನೊಬ್ರಿಗೆ ಅದು ಹರ್ಟ್ ಆಗ್ಬಿಡುತ್ತೆ. ಇಲ್ಲಿಂದ ಶುರುವಾಗುತ್ತೆ ಸಮಸ್ಯೆ. ಮೇನ್ ಪ್ರಾಬ್ಲಮ್ ಡೈವರ್ಸ್ ಅನ್ನೋ ಮಾತನ್ನ ಮನೇಲಿ ಆಡಿದ್ರೆ ಮುಗೀತು. ಡೈವರ್ಸ್ ಕೊಡು ಅಂತ ಹೇಳಿದೆ ನೀನು ಅಂತ ಅಲ್ಲಿಂದಾನೇ ಶುರುವಾಗುತ್ತೆ. ಬೇಡ, ಏನೂ ಮಾತಾಡ್ಬೇಡಿ, ಸಮಾಧಾನವಾಗಿರೋದು ತುಂಬಾ ಒಳ್ಳೇದು. ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ. BP ಇದೆ, ಶುಗರ್ ಇದೆ, ಹಾರ್ಟ್ ಪೇಷಂಟ್ ಇದ್ದೀರಾ ಕುಂಭರಾಶಿಯವರು ಅಂದ್ರೆ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಯಾಕಂದ್ರೆ ಕುಜ ಮತ್ತು ರಾಹು ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಇರುವ ಅನಾರೋಗ್ಯ ಸಮಸ್ಯೆನ ಜಾಸ್ತಿ ಮಾಡ್ತಾನೆ. ಪ್ರತಿದಿನ ಏನು ನಿಮ್ಮ ಆರೋಗ್ಯದ ಕಡೆಗೆ ಗಮನ ಕೊಡ್ಬೇಕು. ಡೈಲಿ ಮೆಡಿಟೇಷನ್ ಮಾಡುವಂಥದ್ದು, ನೆಮ್ಮದಿಯಾಗಿ ನಿದ್ರೆ ಮಾಡುವಂಥದ್ದು, ಇದನ್ನ ಮಾಡ್ಕೊಳ್ಳಿ. ಸ್ವಲ್ಪ ದೃಷ್ಟಿ ಆಗತ್ತೆ. ಕುಜ ಮತ್ತು ರಾಹು ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ದೃಷ್ಟಿ ಆಗತ್ತೆ. ಆದಷ್ಟು ಸ್ವಲ್ಪ ತುಂಬಾ ಹೊರಗಡೆ ಓಡಾಡೋದು, ತುಂಬಾ ಶಾಪಿಂಗ್ ಮಾಡೋದು ಅದೆಲ್ಲ ಕಮ್ಮಿ ಮಾಡಿ. ಎಲ್ಲೂ ಹೋಗ್ಲೇಬಾರ್ದು ಅಂತ ಹೇಳ್ತಾ ಇಲ್ಲ, ಬಟ್ ಕೆಲವರು ನಿಮ್ಗೆ ಏನು ಅನುಕೂಲ ಇದೆ ಅಥವಾ ನಿಮ್ಗೇನು ಜಾಬ್ ಅಲ್ಲಿ ತುಂಬಾ ಅನುಕೂಲ ಎಲ್ಲ ಹೇಳ್ಕೊಳ್ತಾರೆ, ಹೇಳ್ಕೊಬಿಡಿ. ಕೆಲವೊಂದು ಹೇಳ್ಕೊಳ್ದಿದ್ರು ಗೊತ್ತಾಗತ್ತೆ. ಈಗ ಉದ್ಯೋಗದಲ್ಲಿ ಏನೋ ಪ್ರಮೋಷನ್ ಆಯ್ತು ಅಂದ್ರೆ ಅದು ಗೊತ್ತಾಗೇ ಆಗತ್ತೆ, ದೃಷ್ಟಿ ಆಗತ್ತೆ. ಏನ್ ಮಾಡ್ಬೋದು, ಮನೆಯಲ್ಲಿ ಪ್ರತಿದಿನ ಈ ವಾರದಲ್ಲಿ ಸಂಜೆ ಒಂದು 6:30 ಹೊತ್ತಿಗೆ ಒಂದು ಮಣ್ಣಿನ ಹಣತೆಯನ್ನ ಹಚ್ಚಿ ಅದರೊಳಗಡೆ ಸ್ವಲ್ಪ ಬಿಳಿ ಸಾಸಿವೆ ಹಾಕಿ, ಅದು ಉರಿದು ಆರಿದ ನಂತರ, ದೀಪ ನಂದಿ ಹೋದ ನಂತರ ಆ ಸಾಸಿವೆ ಉಳಿಯತ್ತಲ್ವಾ, ಆ ಸಾಸಿವೆನ ತಗೊಂಡೋಗಿ ಹರಿಯೋ ನೀರಲ್ಲಿ ಬಿಟ್ಬಿಡಿ. ಅಥವಾ ನಿಮ್ಮ ಮನೆ ಸಿಂಕ್ ಇರುತ್ತಲ್ವ, ಸಿಂಕ್ ಒಳಗೆ ಹಾಕಿ ನಲ್ಲಿ ಆನ್ ಮಾಡಿ, ಅದೆಲ್ಲ ಪೈಪ್ ಮೂಲಕ ಹೊರಟೋಗ್ಬಿಡ್ಬೇಕು. ಆ ತರ ಮಾಡಿ. ಬಟ್ ಏನಂದ್ರೆ ಈ ದೀಪನ ದೇವರ ಮನೇಲಿ ಹಚ್ಚಬಾರ್ದು. ನಿಮ್ಮ ಮನೆ ಯಾವುದೋ ಒಂದು ದಿಕ್ಕಿನಲ್ಲಿ ಹಚ್ಚಿ ಸ್ವಲ್ಪ ಹೊತ್ತು ಆ ದೀಪದ ಕೆಳಗಡೆ ಕೂತ್ಕೊಳ್ಳಿ. ಅದ ನೆಗೆಟಿವ್ನೆಲ್ಲ, ನಿಮ್ಗೇನು ದೃಷ್ಟಿ ಆಗಿರುತ್ತೋ ಇನ್ನೇನೋ ಆಗಿರುತ್ತೋ ಅದೆಲ್ಲ ನೆಗೆಟಿವ್ನ ಹೇಳ್ಕೊಳ್ಳುತ್ತೆ. ಆ ದೀಪದ ಮುಂದೆ ಒಂದು 10 ನಿಮಿಷ ಕೂತ್ಕೊಳ್ಳಿ ಸುಮ್ಮನೆ ಅಷ್ಟೇ. ನನಗೇನು ಯಾರದೇ ದೃಷ್ಟಿ ಆಗಿದ್ರು ಎಲ್ಲ ಹೋಗ್ಲಿ, ನನಗೇನ್ ನೆಗೆಟಿವ್ ಎನರ್ಜಿಯಿಂದ ಪ್ರಾಬ್ಲಮ್ ಆಗಿದ್ರು ಅದೆಲ್ಲ ಹೊರಟೋಗ್ಲಿ ಹಿಂಗೆ ಕೇಳ್ಕೊಳ್ಳಿ. ಬಟ್ ಈ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ. ಯಾಕೆಂದ್ರೆ ಕುಜ ಮತ್ತೆ ರಾಹು ದೃಷ್ಟಿ 7ನೇ ಮನೆ ಅಥವಾ ನಿಮ್ ರಾಶಿಯಲ್ಲಿ ಬಂದಾಗ ದೃಷ್ಟಿ ದೋಷಗಳಾಗತ್ತೆ. ಕೆಟ್ಟ ಕಣ್ಣು ಅಂತ ಹೇಳ್ತಾರಲ್ವಾ, ರಾಹು ದೃಷ್ಟಿ ಆತರ ಆಗತ್ತೆ. ಹಾಗಾಗಿ ಇದೊಂದು ಪರಿಹಾರ ಮಾಡ್ಕೊಳ್ಳಿ. ವೈವಾಹಿಕ ಜೀವನದಲ್ಲಿ ಜಗಳ ಕೂಡ ಕೆಲವೊಂದ್ಸಲ ಇದ್ರಿಂದನೂ ಆಗುತ್ತೆ ನೋಡಿ. ತುಂಬಾ ಚೆನ್ನಾಗಿ ಗಂಡ ಹೆಂಡತಿ ಹೊರಗಡೆ ಸುತ್ತಾಡೋದು, ಫೋಟೋಗಳು ಹಾಕೋದು, ಕೆಲವೊಂದ್ಸಲ ಇದರಿಂದನೂ ದೃಷ್ಟಿ ಆಗ್ಬೋದು. ಎಲ್ಲೋ ಒಂದ್ ಕಡೆ ನೋಡಿ, ಕೆಲವರು ಹೇಳ್ತಾರೆ ನನ್ಗೆ, ಇಬ್ರು ಜೊತೆನಲ್ಲಿ ಎಲ್ಲಾದ್ರೂ ಫಂಕ್ಷನ್ ಹೋಗಿ ಬಂತು ಅಂದ್ರೆ ನಾ ಜಗಳ ಮಾಡ್ತೀನಿ ನೋಡಿ. ದೃಷ್ಟಿ, ಅದು ದೃಷ್ಟಿ ದೋಷಗಳು. ಒಳ್ಳೆ ಅಲಂಕಾರ ಮಾಡ್ಕೊಂಡು ಗಂಡ ಹೆಂಡತಿ ಒಳ್ಳೆ ಜೋಡಿಯಾಗಿ ಒಂಥರ ಒಳ್ಳೆ ಪೇರ್ ಇರ್ತಾರೆ, ಎಲ್ಲೋ ಹೋಗಿ ಬಂದ ತಕ್ಷಣ ಜಗಳ ಆಗತ್ತೆ. ಮನುಷ್ಯರ ಕಣ್ಣಿಗೆ ಮರ ಮುರಿತು ಅಂತ ಗಾದೆ ಹೇಳ್ತಾರೆ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ. ಕೆಲವರು ಕಣ್ಣು ದೃಷ್ಟಿ ಹಂಗಿರುತ್ತೆ. ಅದಕ್ಕೆ ಆತರ ಏನಾದ್ರೂ ಎಲ್ಲ ಹೋಗಿ ಬರ್ತೀರಂದ್ರೆ ಅವತ್ತು ಆತರ ದೀಪ ಹಚ್ಚಿ ಅದ್ರ ಮುಂದೆ ಒಂದು 10 ನಿಮಿಷ ಕುತ್ಕೊಳ್ಳಿ. ಎಲ್ಲಾ ನೆಗೆಟಿವ್ ಹೋಗ್ಬಿಡುತ್ತೆ. ಅದು ಆಗ್ಲಿಲ್ಲ ಅಂದ್ರೆ ಉಪ್ಪನ್ನ ನೀವಾಳಿಸಿಕೊಂಡು ನೀರಿನಲ್ಲಿ ಕರಗಿಸ್ಬಿಟ್ಟು ಅದನ್ನ ಹೊರಗಡೆ ಚೆಲ್ಬಿಡಿ, ಅಥವಾ ಸಿಂಕ್ ಅಲ್ಲಿ ಚೆಲ್ಬಿಡಿ. ಇದು ಕೂಡ ದೃಷ್ಟಿ ನಿವಾರಣೆ. ಬಟ್ ಬಿಳಿ ಸಾಸಿವೆದು ನಿಮ್ಗೆ ಎಲ್ಲಾ ತರದಲ್ಲೂ ನಿಮ್ಮ ಮನೆ ಒಳಗಡೆ ಇರುವಂತಹ ನೆಗೆಟಿವ್ ಎನರ್ಜಿನೂ ಅದು ಕ್ಲಿಯರ್ ಮಾಡುತ್ತೆ. ಯಾರು ಈ ತರ ದೀಪನ 48 ದಿನ ಸತತವಾಗಿ ನಿಮ್ಮ ಮನೆಯಲ್ಲಿ ಪ್ರತಿದಿನ ಸಂಜೆ ಹಚ್ತಿರೋ, ನಿಮ್ಮ ಮನೆಯಲ್ಲಿ ಯಾವ ನೆಗೆಟಿವ್ ಎನರ್ಜಿನೂ ಇರೋಕ್ಕಾಗೋದಿಲ್ಲ. ಈ ಪರಿಹಾರವನ್ನ ಮಾಡ್ಕೊಳ್ಳಿ. ಉದ್ಯೋಗದ ವಿಷಯ ಆಗ್ಲಿ, ಹಣಕಾಸಿನ ವಿಷಯದಾಗ್ಲಿ ಏನು ತೊಂದರೆ ಇಲ್ಲ. ಬಟ್ ಹಣಕಾಸಿನ ವಿಷಯದಲ್ಲಿ ಬರ್ಬೇಕಾಗಿರೋ ದುಡ್ಡು ಸ್ವಲ್ಪ ಸ್ಟಕ್ ಆಗುತ್ತೆ. ಬಟ್ ಬರುತ್ತೆ, ವೇಟ್ ಮಾಡಿ. ಸ್ವಲ್ಪ ಈ ವಾರದಲ್ಲಿ ಬರಲ್ಲ, ಬಟ್ ಓಕೆ. ಫೈನಾನ್ಷಿಯಲಿ ಮುಗ್ಗಟ್ಟು ಅಂತೇನಿಲ್ಲ. ವಿದ್ಯಾರ್ಥಿಗಳಿಗೆ ಮಾತ್ರ ಅದ್ಭುತವಾಗಿದೆ. ರಾಶಿಯಲ್ಲೇ ಬುಧ ಇದ್ದಾನೆ, 5ನೇ ಮನೆಯಲ್ಲಿ ಗುರು ಇರೋದ್ರಿಂದ ಜ್ಞಾನದ ಹಂಬಲ ಹೆಚ್ಚಾಗತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಕೆಲವು ಪರಿಹಾರಗಳು ಮೇನ್ ಆಗಿ ಶನಿವಾರ ಎಳ್ಳು ಮತ್ತು ಹೆಸರು ಕಾಳು ದಾನ ಕೊಡುವಂಥದ್ದು, ಪ್ರತಿದಿನ ದುರ್ಗಾ ಅಷ್ಟೋತ್ತರ ಹೇಳ್ಕೊಳ್ಳುವಂಥದ್ದು, ಇದನ್ನ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಮೀನರಾಶಿ. ಮೀನರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ರವಿ ಬಂದಿದ್ದಾನೆ. ತುಂಬಾ ಒಂಥರ ಸಮಾಧಾನ. ಯಾಕಂದ್ರೆ ಕಳೆದ 1 ತಿಂಗಳಿಂದ ಯಾವುದೇ ತರದ ಶುಭ ಫಲಗಳಿಲ್ಲ ಮೀನರಾಶಿಯವರಿಗೆ. ಒಂಥರ ಆತಂಕ, ಭಯ, ಟೆನ್ಷನ್ ಇದೆಲ್ಲ ಇತ್ತು. ಈಗ ನಿಮ್ ರಾಶಿಗೆ ಸೂರ್ಯ ಬಂದಿರೋದ್ರಿಂದ ಉದ್ಯೋಗದ ವಿಷಯದಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಯಾರಿಗೆ ಮೀನರಾಶಿಯವರಿಗೆ ಕೆಲಸ ಇಲ್ಲ ಅವರಿಗೆ ಈ ವಾರದ ಕೊನೆಯಲ್ಲಿ ಕೆಲಸ ಸಿಗುವ ಸಾಧ್ಯತೆ ಇದೆ. ಯಾವುದೋ ಒಂದು ಇಂಟರ್ವ್ಯೂ ಬಂತು, ಹೋದೆ, ಸೆಲೆಕ್ಟ್ ಆದ, ಈ ತರದ್ದು ಏನೋ ಒಂದು ಪಾಸಿಟಿವ್ ಕಂಡು ಬರುತ್ತೆ. ಕೆಲಸ ಸಿಗುವಂತಹ ಲಕ್ಷಣಗಳಿದೆ. ಸಿಕ್ಬಿಟ್ರೆ ಸಾಕು, ಈ ತರ ಒಂದು ಪಾಸಿಟಿವ್ ಕಂಡು ಬರುತ್ತೆ. ಆದ್ರೆ ಶನಿ ರವಿ ಒಂದೇ ಮನೆಯಲ್ಲಿ ಇರೋದ್ರಿಂದ ಏನ್ ಸಿಗುತ್ತೆ ಅದು ಎಲ್ಲವೂ ಸುಲಭವಾಗಿರಲ್ಲ. ಅಲ್ಲಿಯೂ ಕಷ್ಟ, ಅಲ್ಲಿಯೂ ಸಮಸ್ಯೆಗಳಿರುತ್ತೆ, ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಇವಾಗ ಮುಂಚೆ ನೀವು ಸಂಬಳ ತಗೊಳ್ತಿದ್ದಕ್ಕೂ ಈಗ ಸಿಕ್ಕಿರೋ ಕೆಲಸದ ಸಂಬಳನು ತುಂಬಾ ಕಡಿಮೆ ಇರುತ್ತೆ. ಯಾವುದೋ ಒಂದು ಸಿಕ್ಕಿದೆಲ್ಲ ಅನ್ಕೊಂಡು ಸಮಾಧಾನ ಪಟ್ಕೋಬೇಕಾಗತ್ತೆ ಅಷ್ಟೇ.
ಇನ್ನು ಧನಾಧಿಪತಿ ವ್ಯಯಸ್ಥಾನದಲ್ಲಿರೋದ್ರಿಂದ ಹಣಕಾಸಿನ ಮುಗ್ಗಟ್ಟು ಸಹಜವಾಗಿ ಇದ್ದೇ ಇರುತ್ತೆ. ಫೈನಾನ್ಷಿಯಲಿ ಒಂದ್ ರೀತಿ ಯಾವುದೋ ಇನ್ವೆಸ್ಟ್ ಮಾಡಿ ಲಾಸ್ ಆಗೋದು ಈ ತರದ್ದೆಲ್ಲ ಆಗಿರೋರಿಗೆ ಸ್ವಲ್ಪ ಅದರಿಂದ ಹೊರಗಡೆ ಬರೋದಕ್ಕೆ ಕಷ್ಟ ಆಗತ್ತೆ. 12ನೇ ಮನೆಯಲ್ಲಿ ಕುಜ ರಾಹು ಇರೋದ್ರಿಂದ ಆಕಸ್ಮಿಕವಾಗಿ ಕಾಲಿಗೆ ಪೆಟ್ಟಾಗಬಹುದು, ಕಾಲ್ ನೋವಾಗಬಹುದು. ಈಗ ಆಲ್ರೆಡಿ ಕಾಲ್ ನೋವಿನ ಸಮಸ್ಯೆ ಇದೆ, ಸರ್ಜರಿ ಇದೆ ಅನ್ನೋಂಥವ್ರಿಗೆ ಸರ್ಜರಿ ಆಗಬಹುದು. ಈ ತರ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಜಾಸ್ತಿ ಆಗತ್ತೆ. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಕುಟುಂಬದಲ್ಲಿ ಯಾವುದೇ ರೀತಿಯ ಸಹಕಾರ ಇಲ್ಲ, ಕುಟುಂಬದವ್ರ ಜೊತೆ ಮನಸ್ತಾಪಗಳು ಜಾಸ್ತಿ ಆಗತ್ತೆ. ಯಾಕಂದ್ರೆ 2ನೇ ಮನೆ ಅಧಿಪತಿ ನಿಮಗೆ ಕುಜಗ್ರಹ, ಅವನ ಜೊತೆ ಬುಧ ರಾಹು ಇರೋದ್ರಿಂದ ನಿಮ್ಮ ಕುಟುಂಬದವರೇ ನಿಮ್ಮನ್ನ ಸ್ವಲ್ಪ ದೂರದವ್ರ ತರ ನೋಡುವಂಥದ್ದು, ಅಥವಾ ನಿಮ್ಗೆ ಏನು ಯಾವ್ದಕ್ಕೂ ಹೆಲ್ಪ್ ಮಾಡ್ತಾ ಇಲ್ಲ ಅಥವಾ ಸಹಕಾರ ಕೊಡ್ತಾ ಇಲ್ಲ ಅನ್ನೋಂಥ ಬೇಸರ ಕುಟುಂಬದವರ ಮೇಲೆ ನಿಮ್ಗೆ ಸ್ವಲ್ಪ ಅಸಮಾಧಾನ ಇರುತ್ತೆ. ಬಟ್ ನೀವು ಅದನ್ನ ನನಗೆ ಅವ್ರು ಸಹಾಯ ಮಾಡ್ಲಿಲ್ಲ, ಇವ್ರು ಸಹಾಯ ಮಾಡ್ಲಿಲ್ಲ ಅಂತ ಹೇಳೋದಕ್ಕಿಂತ ನಮಗ್ ಸಹಾಯ ಮಾಡೋದು ನಿಜವಾಗ್ಲೂ ದೇವ್ರು ಅಷ್ಟೇ. ಪರಮಾತ್ಮ ನಿನ್ನನ್ನೇ ನಂಬಿದ್ದೀನಿ ಅನ್ಕೊಂಡ್ ಮಾಡಿ, ಯಾವುದೋ ಒಂದು ರೂಪದಲ್ಲಿ ದೇವರು ಸಹಾಯ ಮಾಡ್ತಾನೆ. ಯಾಕಂದ್ರೆ ಬೇರೆಯವರ ಸಹಾಯವನ್ನ ಎಷ್ಟೋ ಜನ ಹೇಳ್ತಾರೆ, ನನಗೆ ಅವ್ರು ಸಹಾಯ ಮಾಡ್ಲಿಲ್ಲ, ಇವ್ರು ಸಹಾಯ ಮಾಡ್ಲಿಲ್ಲ, ಮಾಡಿದಿದ್ರೆ ನಾನು ತುಂಬಾ ಚೆನ್ನಾಗಿರ್ತಿದ್ದೆ, ಅದಕ್ಕೆ ನಾನು ಹಿಂಗಾಗ್ಬಿಟ್ಟೆ ಅಂತ. ಖಂಡಿತ ಇದು ತಪ್ಪು, ಇದು ಹೇಳೋ ಹಾಗೆ ಇಲ್ಲ. ಯಾರೋ ಒಬ್ರು ಸಹಾಯ ಮಾಡಿದ ತಕ್ಷಣ ನಾವು ಚೆನ್ನಾಗಾಗ್ತೀವಿ ಅನ್ನೋದೆಲ್ಲ ಸುಳ್ಳು. ನಾವು ನಮ್ಮ ಕರ್ಮ ಅನುಭವಿಸ್ಲೇಬೇಕು ಅಂತಿದ್ರೆ ಎಷ್ಟು ಜನ ನಮ್ಗೆ ಸಹಾಯ ಮಾಡಿದ್ರು ನಾವು ನಮ್ಮ ಕರ್ಮನ ಅನುಭವಿಸ್ಲೇಬೇಕು ಅಲ್ವಾ. ಹಾಗಾಗಿ ಅದೇನು ಮಾತಾಡಕ್ ಹೋಗ್ಬೇಡಿ. ಇನ್ನು ಕೆಲ್ಸದ ವಿಷಯ ಅಂತ ಬಂದಾಗ ಅದೇ ಕೆಲಸ ಇರುತ್ತೆ, ಕೆಲಸ ಸಿಗುತ್ತೆ, ಇಲ್ಲದೆ ಇರೋರ್ಗೆ ಇದ್ದವ್ರಿಗೆ, ಕೆಲಸ ಇದ್ದವ್ರಿಗೂ ಕೂಡ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಬಟ್ ಓಕೆ, ಪರವಾಗಿಲ್ಲ. ಕೆಲಸದಲ್ಲಿ ಏನೇ ಒತ್ತಡಗಳಿದ್ರು ಕೂಡ ಅದನ್ನ ಮಾಡ್ಕೊಂಡು ಹೋಗ್ತೀರಾ. ವಿದ್ಯಾರ್ಥಿಗಳಿಗೆ ಸಾಧಾರಣ ಫಲ. 4ನೇ ಮನೆಯಲ್ಲಿ ಗುರುಗ್ರಹ ಇರೋದ್ರಿಂದ, ದಶಮವನ್ನು ನೋಡ್ತಾ ಇರೋದ್ರಿಂದ ಉದ್ಯೋಗದ ವಿಷಯದಲ್ಲಿ ಏನೇ ಸಮಸ್ಯೆಗಳು ಕೊಟ್ಟರು ಕೂಡ ನಿಭಾಯಿಸುವಂತಹ ಶಕ್ತಿಯನ್ನ ಗುರುಗ್ರಹ ಕೊಡ್ತಾ ಇದ್ದಾನೆ ನಿಮ್ಗೆ. ಬಟ್ ಬಿಸ್ನೆಸ್ ಅಂತ ಬಂದಾಗ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೆ ಅಷ್ಟು ಚೆನ್ನಾಗಿಲ್ಲ. ನಿಮ್ಮ ಪಾರ್ಟ್ನರ್ ಕಡೆಯಿಂದ ನಿಮ್ಗೆ ತುಂಬಾ ಬೇಸರ ಆಗ್ತಾ ಇರುತ್ತೆ. ಅವರ ನಡವಳಿಕೆ ಆಗಿರಬಹುದು, ಕೆಲಸದ ವಿಷಯದಲ್ಲಿ ಅವ್ರು ತೋರಿಸ್ತಾ ಇರುವಂತಹ ನಿರಾಸಕ್ತಿ, ಅಥವಾ ಏನೋ ನಿಮ್ಗೆ ಹಣದ ವಿಷಯದಲ್ಲಿ ಏನೋ ಮೋಸ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಈ ತರದ್ದೇನೋ ಸಮಸ್ಯೆಗಳು ಕಂಡು ಬರುವ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಪಾರ್ಟ್ನರ್ ಜೊತೆಗಿನ ನಿಮ್ಮ ಬಾಂಧವ್ಯ ಅಥವಾ ಉತ್ತಮವಾದ ಸಂಬಂಧ ಈ ವಾರದಲ್ಲಿ ಕೊನೆ ಆಗುವ ಸಾಧ್ಯತೆ ಇದೆ. ಅಂದ್ರೆ ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ ನೇ ಬಿಟ್ಟು ಬಿಡೋದು ಅಥವಾ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಬಿಡುವಂತದ್ದು ಈ ತರದ್ದೇನೋ ಆಗುತ್ತೆ. ಇನ್ನು ವೈವಾಹಿಕ ಜೀವನದಲ್ಲಿ ಈಗ ಆಲ್ರೆಡಿ ಸಮಸ್ಯೆ ಇರೋರಿಗೆ ಸಮಸ್ಯೆ ಜಾಸ್ತಿ ಆಗುತ್ತೆ. ಇದು ಎಲ್ರಿಗೂ ಅನ್ವಯ ಆಗಲ್ಲ, ಒಂದ್ ಅರ್ಥ ಮಾಡ್ಕೊಳ್ಳಿ. ಈಗಾಗ್ಲೇ ಮ್ಯಾರೇಜ್ ಲೈಫ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂದ್ರೆ ನಿಮ್ಮ ಜಾತಕದಲ್ಲೇ ದೋಷ ಇದೆ ಅಂತ ಅರ್ಥ. ಅವರಿಗೆ ಮಾತ್ರ ಇದರ ಅನ್ವಯ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಸಪ್ತಮಾಧಿಪತಿ ಜೊತೆ ರಾಹು ಇದ್ದಾನೆ. ನಿಮ್ಮ ರಾಶಿಯಲ್ಲಿ ರವಿ ಮತ್ತು ಶನಿ ಕುತ್ಕೊಂಡಿದ್ದಾರೆ. ಸ್ವಲ್ಪ ಅಹಂಕಾರ ಜಾಸ್ತಿ ಆಗುತ್ತೆ ಈ ರವಿ ಮತ್ತೆ ಶನಿ ಒಂದೇ ಮನೇಲಿದ್ದಾಗ. ಮತ್ತೆ 7ನೇ ಮನೆ ಅಧಿಪತಿ ರಾಹು ಜೊತೆ ಇರೋದ್ರಿಂದ ಕೋಪ ಉದ್ವೇಗ ಜಾಸ್ತಿ ಆಗುತ್ತೆ ನಿಮ್ಮ ಸಂಗಾತಿಯ ಕಡೆಯಿಂದ. ಸೊ ಇದೆರಡೂ ಜಾಸ್ತಿ ಸೇರ್ಕೊಳ್ಳೋದ್ರಿಂದ ಏನಾಗುತ್ತೆ, ಈಗ ಆಲ್ರೆಡಿ ಯಾರಿಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇದೆ ಅವರಿಗೆ ಸಮಸ್ಯೆ ಇನ್ನಷ್ಟು ಉಲ್ಬಣವಾಗುವಂತದ್ದು ಆಗತ್ತೆ. ವಿವಾಹ ಜೀವನವನ್ನ ಕುರಿತು ಯಾವುದೇ ನಿರ್ಧಾರಗಳನ್ನ ಈ ವಾರದಲ್ಲಿ ತಗೋಬೇಡಿ. ಈ ವಾರ ಅಂತಲ್ಲ, ಸ್ವಲ್ಪ ದಿನ ವೇಟ್ ಮಾಡಿ, 1 ತಿಂಗಳು 2 ತಿಂಗಳು ವೇಟ್ ಮಾಡಿ. ಪರಿಸ್ಥಿತಿ ಸುಧಾರಿಸೋದಕ್ಕೆ ಸಮಯ ಬೇಕಾಗತ್ತೆ. ಎಲ್ಲವನ್ನ ನಾನು ಈಗಲೇ ಸರಿ ಮಾಡ್ಕೊಂಡ್ಬಿಡ್ತೀನಿ, ಎಲ್ಲವನ್ನ ಮಾತಾಡ್ಬಿಡ್ತೀನಿ ಅಂತ ನೀವು ಆತರ ಪಟ್ಟು ಹೋದಷ್ಟು ಸಮಸ್ಯೆ ಇನ್ನು ದೊಡ್ಡದಾಗ್ಬಿಡುತ್ತೆ. ಕೋಪ ಆಗ್ಲಿ, ಸಿಟ್ಟಾಗ್ಲಿ, ಅದೆಲ್ಲ ಸ್ವಲ್ಪ ತಣ್ಣಗಾಗೋದಕ್ಕೆ ಟೈಮ್ ಬೇಕು. ಆ ಟೈಮ್ ನ ನೀವು ಕಾಯ್ಬೇಕಾಗತ್ತೆ. ಆ ಟೈಮ್ ಬರ್ಲಿ ಅಂತ ಹೇಳಿ 1-2 ತಿಂಗಳು ವೇಟ್ ಮಾಡಿ. ನೀವು ಸರಿ ಮಾಡ್ಕೋತೀನಿ ಅಂತ ಬೇಗ ಬೇಗ ಹೋಗೋದು, ಇನ್ಯಾರನ್ನೋ 4 ಜನನ್ ಕರ್ಸೋದು, ಸಂಬಂಧಿಕರನ್ನ ಕರ್ಸೋದು, ಇದು ಇನ್ನೂ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಇದೊಂದು ವಿಷಯ. ವಿದ್ಯಾರ್ಥಿಗಳಿಗೆ ಪರವಾಗಿಲ್ಲ, ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಹಣಕಾಸಿನ ವಿಷಯದ ಕಡೆ ಗಮನ ಕೊಡಿ. ವ್ಯರ್ಥ ಖರ್ಚುಗಳು ಮಾಡಬೇಡಿ. ದುಡ್ಡನ್ನ ಸ್ವಲ್ಪ ಉಳಿತಾಯ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಮಾತು ಎಷ್ಟು ಕಮ್ಮಿ ಆಡ್ತಿರೋ ಅಷ್ಟು ಒಳ್ಳೇದು. ವಾಕ್ಸ್ಥಾನಾಧಿಪತಿ ಜೊತೆ ರಾಹು ಇರೋದ್ರಿಂದ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗಬಹುದು. ಆಲ್ರೆಡಿ ನಿಮ್ ರಾಶಿಯಲ್ಲಿ ಶನಿ ಇದಾನಲ್ವಾ, ಹಾಗಾಗಿ ಎಷ್ಟು ಕಡಿಮೆ ಮಾತಾಡ್ತೀರಾ ಅಷ್ಟು ಒಳ್ಳೇದು. ಮಾತಿನ ಕಡೆ ಹಿಡ್ತಾ ಇರ್ಲಿ. ಈ ವಾರದ ಗುರುವಾರ ಕಡಲೆಬೇಳೆ, ತೊಗರಿಬೇಳೆ, ಗೋಧಿ ಮತ್ತೆ ಅಕ್ಕಿ, ಈ 4 ಧಾನ್ಯವನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಅಥವಾ ಯಾರಿಗೆ ಪಾಪ ಅವಶ್ಯಕತೆ ಇದೆ ಅಂತವ್ರಿಗೆ ಕೊಡಿ. ಇದರಿಂದ ಸ್ವಲ್ಪ ಪರಿಸ್ಥಿತಿ ಸುಧಾರಿಸುತ್ತೆ. ಪ್ರಾಬ್ಲಮ್ ಕಂಪ್ಲೀಟ್ ಸಾಲ್ವ್ ಆಗುತ್ತೆ ಅಂತ ಹೇಳಲ್ಲ, ಪರಿಸ್ಥಿತಿ ಸ್ವಲ್ಪ ಸುಧಾರಿಸುತ್ತೆ ಅಂತ ಹೇಳ್ಬೋದು. ಇವಿಷ್ಟು ಈ ವಾರದ ದ್ವಾದಶ ರಾಶಿಗಳ ಗೋಚಾರ ಫಲಗಳು. ಎಲ್ಲರಿಗೂ ಶುಭವಾಗಲಿ.